ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ 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 ರಕ್ಷಕನು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ಕ್ರಿಸ್ತನ ಮರಣ, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಓ ಹಲ್ಲೆಲೂಯಾ. Okay. Even as we are there in the presence of God, I greet you all in the name of the Lord Jesus. ಕರ್ತನ ಸನ್ನಿಧಾನದಲ್ಲಿ ನೀವೆಲ್ಲರೂ ಇರುವಾಗ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಾಶಯವನ್ನು ನಾನು ಕೋರುತ್ತೇನೆ. Amen. And we welcome all of you all in Jesus' name. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇವೆ. It's a wonderful day to be in the presence of God. ಮತ್ತು ಆ ದೇವರ ಸನ್ನಿಧಾನದಲ್ಲಿ ಇರುವುದಕ್ಕಾಗಿ ಇದು ಒಂದು ಉತ್ತಮ ದಿನವಾಗಿದೆ. Amen. And I want to remind all of us, there is nothing special about this day. ಮತ್ತು ಇಂದು ಅದು ಯಾವುದೋ ಒಂದು ವ್ಯತ್ಯಾಸವುಳ್ಳಂತ ಒಂದು ದಿನವೇನೂ ಅಲ್ಲ. I'll explain what I mean. ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ನಿಮಗೆ ಅರ್ಥೈಸಿ ನಾನು ಹೇಳುತ್ತೇನೆ. Yes, the world all over, they dedicated this day, they celebrate this day as Easter Sunday or the Resurrection Day. ಇಡೀ ಜಗತ್ತಿನಲ್ಲಿ ಮತ್ತು ಈ ಒಂದು ದಿನವನ್ನ ಈಸ್ಟರ್ ಸಂಡೇ ಅಥವಾ ಮತ್ತು ಪುನರುತ್ಥಾನ ದಿನ ಎಂಬುದಾಗಿ ಅವರು ಆಚರಿಸ್ತಾ ಇದ್ದಾರೆ. ಹೌದು. But Jesus Christ did not rise today. ಆದರೆ ಯೇಸು ಸ್ವಾಮಿ ಈ ದಿನ ಆತನು ಪುನರುತ್ಥಾನನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಯಾವ ಒಂದು ಖಚಿತವಾಗಿ ಇಲ್ಲ. No. Just tell what I said, okay? Jesus Christ did not rise on this day, that is April 20th, 2025. ಮತ್ತು ಈ ಒಂದು ದಿನ ಇದೇ ದಿನ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾನೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. Amen. He rose long time ago, more than 2000 years ago. ಮತ್ತು ಆತನು 2000 ವರ್ಷಗಳ ಹಿಂದೆಲೇ ಆತನು ಪುನರುತ್ಥಾನಾಗಿ ಎದ್ದೇ ಆಯಿತು. Amen. You know, normally this morning I was getting up because a lot of messages were coming. Happy Easter, Happy Easter, Happy Easter, Happy Easter. ಮತ್ತು ಅನೇಕ ಸಂದೇಶಗಳು ನನಗೆ ಬರ್ತಾ ಇದ್ವು, ಗ್ರೀಟಿಂಗ್ಗಳು ಕಳಿಸ್ತಾ ಇದ್ರು ಮತ್ತು ಹ್ಯಾಪಿ ಈಸ್ಟರ್ ಎಂಬುದಾಗಿ ಪುನರುತ್ಥಾನ ದಿನದ ಶುಭಾಶಯಗಳನ್ನು ಕಳಿಸ್ತಾ ಇದ್ರು. Amen. When Christmas comes, they say Happy Christmas or Blessed Christmas. ಮತ್ತು ಕ್ರಿಸ್ಮಸ್ ಬಂದಾಗ ಹ್ಯಾಪಿ ಕ್ರಿಸ್ಮಸ್ ಮತ್ತು ಬ್ಲೆಸ್ಡ್ ಕ್ರಿಸ್ಮಸ್ ಎಂಬುದಾಗಿ ಅವರು ಶುಭಾಶಯಗಳನ್ನು ಕಳಿಸ್ತಾ ಇರ್ತಾರೆ. It's not limited to a day. ಮತ್ತು ಈ ಒಂದು ಪುನರುತ್ಥಾನವು ಒಂದು ನಿರ್ದಿಷ್ಟ ದಿನಕ್ಕಾಗಿ ಅದು ಮಿತವಾಗಿಲ್ಲ. Just when like it is like many people wish like any other day, you know, Happy Mother's Day, Happy Friendship Day, Happy Father's Day. ಮತ್ತು ಆ ಯಾವುದೇ ಒಂದು ದಿನವನ್ನು ಅವರು ಶುಭಾಶಯಗಳನ್ನು ಕೋರುವಂತೆ ಮತ್ತು ಫಾದರ್ಸ್ ಡೇ, ಮದರ್ಸ್ ಡೇ ಎಂಬುದಾಗಿ, ಫ್ರೆಂಡ್ಶಿಪ್ ಡೇ ಎಂಬುದಾಗಿ ಅವರು ಶುಭಾಶಯಗಳನ್ನು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲ. You should wish, if you believe in the resurrection, you should be wishing that every day in your life. ಮತ್ತು ನೀವು ನಿಜವಾಗಿಯೂ ಪುನರುತ್ಥಾನವನ್ನು ನಂಬುತ್ತಾ ಇರೋದಾದ್ರೆ ಪ್ರತಿದಿನವೂ ನೀವು ಅದನ್ನು ಆಚರಿಸುವವರಾಗಿರುತ್ತೀರಿ. Amen.
You know, suddenly on Christmas Day, suddenly on Easter Day, we all come decked up ready. I know we become conscious of that day. ಮತ್ತು ನಾವೆಲ್ಲರೂ ಆ ಒಂದು ನಿರ್ದಿಷ್ಟ ದಿನದಲ್ಲಿ ಮತ್ತು ಅದನ್ನು ಆಚರಿಸುವುದಾಗಿ ಮತ್ತು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಮತ್ತು ಆ ರೀತಿ ನಾವು ಶುಭಾಶಯಗಳನ್ನು ಕೋರುತ್ತಾ ಇರುವುದು ಅದು ಅಲ್ಲ. You know, the world, it's good. You know, it is good that we have a Christmas Day. I'm happy there is a Christmas Day, there is a Good Friday, there is a Easter. ಮತ್ತು ನಾನು ಸಂತೋಷ ಪಡುತ್ತೇನೆ, ಅಲ್ಲಿ ಕ್ರಿಸ್ಮಸ್ ದಿವಸ ಇದೆ, ಅಲ್ಲಿ ಈಸ್ಟರ್ ಇದೆ, ಅಲ್ಲಿ ಗುಡ್ ಫ್ರೈಡೆ ಇದೆ. But that is not for me. ಆದರೆ ಅದು ನನಗಾಗಿ ಆ ರೀತಿಯಲ್ಲಿ ಅದು. For me, every day morning when I get up, I say, thank you, Lord, you came into this world for my sake. ಮತ್ತು ನನಗೆ ಪ್ರತಿದಿನವೂ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರೇ ನೀನು ನನಗೋಸ್ಕರ ಭೂಲೋಕಕ್ಕೆ ಇಳಿದು ಬಂದಿದ್ದೀಯಾ ಎಂಬುದಾಗಿ ಪ್ರತಿದಿನ ಆತನನ್ನು ಕೊಂಡಾಡುತ್ತೇನೆ. Even after Christmas is over, I say, thank you, Lord, for coming into my life. Every day I do that. ಮತ್ತು ಕ್ರಿಸ್ಮಸ್ ಮುಗಿದ ನಂತರವೂ ಸಹ ನಾನು ಪ್ರತಿದಿನ ನಾನು ಕೈಗಳನ್ನೆತ್ತಿ ಕರ್ತನಿಗೆ ನಾನು ತುಂಬ ಹೃದಯದಿಂದ ಸ್ತೋತ್ರ ಮಾಡ್ತೇನೆ, ನನಗಾಗಿ ಈ ಭೂಲೋಕಕ್ಕೆ ಬಂದಿ ಸ್ವಾಮಿ ಎಂಬುದಾಗಿ. For me, it is not just Good Friday. For me, it is Good Monday, Good Tuesday, Good Wednesday, Good Thursday, Good Friday, Good Saturday, Good Sunday. ಮತ್ತು ನನಗೆ ಕೇವಲ ಗುಡ್ ಫ್ರೈಡೆ ಮಾತ್ರವಲ್ಲ, ನನಗೆ ಒಳ್ಳೆಯ ಶುಭ ಸೋಮವಾರ, ಶುಭ ಮಂಗಳವಾರ, ಶುಭ ಬುಧವಾರ, ಶುಭ ಶುಕ್ರವಾರ, ಶುಭ ಶನಿವಾರ ಮತ್ತು ಶುಭ ಭಾನುವಾರ. Because morning I get up. ಯಾಕೆಂದ್ರೆ ನಾನು ಬೆಳಿಗ್ಗೆ ಎದ್ದು I say, good morning, Holy Spirit. ಓ ಪವಿತ್ರಾತ್ಮ ನಿನಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇನೆ. And then I say, ಮತ್ತು ಅದಾದ ನಂತರ ನಾನು ಹೇಳ್ತೇನೆ, you took my sin and gave me righteousness. ಮತ್ತು ನೀನು ನನ್ನ ಪಾಪವನ್ನು ಹೊತ್ತುಕೊಂಡು ನನಗೆ ನೀತಿಯನ್ನು ಕೊಟ್ಟಿದ್ದಿ. I say, you took my curse and you gave me the blessing. ನನ್ನ ಶಾಪವನ್ನು ನೀನು ತೆಗೆದುಕೊಂಡು ನನ್ನ ನೀನು ಆಶೀರ್ವಾದ ಮಾಡಿದ್ದಿ. I declare in the morning, you took all my sicknesses and you gave me healing and health. ನನ್ನ ಎಲ್ಲ ರೋಗಗಳನ್ನು ನೀನು ಹೊತ್ತುಕೊಂಡು ನನಗೆ ಆರೋಗ್ಯವನ್ನು ಸೌಖ್ಯವನ್ನು ಕೊಟ್ಟಿದ್ದಿ ಎಂಬುದಾಗಿ ನಾನು ಸ್ತೋತ್ರ ಮಾಡುತ್ತೇನೆ. I declare, I get up from the bed and say, devil, I am out of the bed. Be careful. Jesus disarmed you and he defeated you on the cross. ಮತ್ತು ನಾನು ಹಾಸಿಗೆಯಿಂದ ಎದ್ದು ನಾನು ಆ ರೀತಿಯಲ್ಲಿ ಘೋಷಣೆ ಮಾಡ್ತೇನೆ, ಸೈತಾನನ್ನೇ ಕೇಳಿಸ್ಕೋ, ನಿನ್ನನ್ನು ಯೇಸು ಶಿಲುಬೆ ಮೇಲೆ ನಿರಾಯುಧ ಮಾಡಿದ್ದಾನೆ, ನಿನ್ನನ್ನು ಜಯಿಸಿದ್ದಾನೆ ಎಂಬುದಾಗಿ ನಾನು ಘೋಷಿಸ್ತೇನೆ. For me, it is not once in a year. ಮತ್ತು ಅದು ಕೇವಲ ವರ್ಷಕ್ಕೆ ಒಂದು ಬಾರಿ ಅಲ್ಲ. No, you should not be conscious of the death or the birth, the death and the burial of and the resurrection of Jesus not once in a year. That should be the consciousness of your life every day and every moment of your life. ಯೇಸುವಿನ ಮರಣ, ಹೂಣಲ್ಪಡುವುದು, ಆತನ ಪುನರುತ್ಥಾನ ಒಂದು ನಿರ್ದಿಷ್ಟ ದಿನಕ್ಕಾಗಿ ಮಾತ್ರ ಅದು ಇರುವುದಿಲ್ಲ. ಆದರೆ ನೀನು ನಿಜವಾಗಲೂ ಅದರಲ್ಲಿ ನಂಬುವುದಾದರೆ ಪ್ರತಿದಿನವೂ ಅದರ ಒಂದು ಅರಿವಿನಲ್ಲಿ ನೀನು ಬದುಕ್ತಾ ಹೋಗ್ತೀಯ, ಸ್ತೋತ್ರ ಮಾಡ್ತಾ ಹೋಗ್ತೀಯ. Every day when you think of Christmas, every day when you think of Good Friday, every day when you think of Easter and resurrection, I'm telling you, every day you will see the power of God working in your life and operating in your life. ಮತ್ತು ನೀನು ಅದನ್ನು ನಿಜವಾಗಲೂ ನಂಬುವುದಾದರೆ ಪ್ರತಿದಿನವೂ ಆ ಒಂದು ಪುನರುತ್ಥಾನದಲ್ಲಿ, ಆತನ ಒಂದು ಪುನರುತ್ಥಾನದ ಶಕ್ತಿಯಲ್ಲಿ ನೀನು ಅದನ್ನು ಅನುಭವಿಸ್ತಾ, ಅದನ್ನು ಸ್ತೋತ್ರ ಮಾಡ್ತಾ ಅದರಲ್ಲಿ ನೀನು ಜೀವಿಸ್ತಾ ಹೋಗ್ತೀಯ ಪ್ರತಿದಿನ. Amen. Amen. Because it's not important that we wish, oh, happy resurrection day. What is important is every day the resurrection power of Jesus should be working in my life and through my life and operating through our lives. ಮತ್ತು ಒಂದು ನಿರ್ದಿಷ್ಟ ದಿನ ಮಾತ್ರ ನಾನು ಶುಭ ಕೋರುವುದಲ್ಲ, ಆದರೆ ಪ್ರತಿದಿನ ಆ ಪುನರುತ್ಥಾನ ಆ ಒಂದು ಶಕ್ತಿಯು ನನ್ನಲ್ಲಿ ಆಳುತ್ತಾ ಇದೆ ಎಂಬುದಾಗಿ ಅದರ ಒಂದು ನಂಬಿಕೆಯಲ್ಲಿ ಅದರಲ್ಲಿ ನಾನು ಜೀವಿಸುವಂತದ್ದು, ಬಾಳುವಂತದ್ದು ಅದು ಪ್ರಾಮುಖ್ಯವಾಗಿದೆ. The event of resurrection happened one day. ಮತ್ತು ಆ ಒಂದು ಪುನರುತ್ಥಾನವು ಅದು ನಿರ್ದಿಷ್ಟವಾಗಿ ಒಂದು ದಿನ ಅದು ಜರುಗಿತು. But the power of resurrection is on for eternity. ಆದರೆ ಆ ಪುನರುತ್ಥಾನ ಶಕ್ತಿಯು ಅದು ನಿತ್ಯತ್ವಕ್ಕೆ ಅದು ಕೆಲಸ ಮಾಡುತ್ತದೆ. Amen. ಆಮೆನ್. Those who understand this very carefully. ಮತ್ತು ಅರ್ಥ ಮಾಡಿಕೊಳ್ಳುವವರು ಇದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿ ನಾನು ಬೇಡುತ್ತೇನೆ. The event of resurrection happened one day. ಮತ್ತು ಆ ಒಂದು ಪುನರುತ್ಥಾನವು ಅದು ಒಂದು ದಿನದ ಘಟನೆಯಾಗಿದೆ. Yes, it happened some time ago in history. It happened. ಅದು ಇತಿಹಾಸದಲ್ಲಿ ಒಂದು ದಿನ ಅದು ಹೌದು ಖಚಿತವಾಗಿ ಅದು ಜರುಗಿತು. But when that happened, ಆದರೆ ಅದು ಆದಾಗ the power of God was released. ಆ ದೇವರ ಪುನರುತ್ಥಾನ ಶಕ್ತಿಯು ಅಲ್ಲಿ ಬಿಡುಗಡೆ ಆಯಿತು. And that power will not wait for every year one day to work. No. ಮತ್ತು ಆ ಒಂದು ಪುನರುತ್ಥಾನ ಶಕ್ತಿಯು ಆ ನಿರ್ದಿಷ್ಟವಾಗಿ ಒಂದು ದಿನ ಮಾತ್ರ ಅದು ಕೆಲಸ ಮಾಡುವುದಿಲ್ಲ. You know, from when it started, the moment Jesus rose again from the dead, that power was released, and from that day it is in the operation of everyone who believes the death, the burial and the resurrection of Jesus. ಯೇಸು ಮರಣದಿಂದ ಯಾವ ದಿನ ಎದ್ದನೋ ಆ ದಿನದಿಂದ ಮೊದಲುಗೊಂಡು ಆ ಪುನರುತ್ಥಾನ ಶಕ್ತಿಯು ಯಾರೆಲ್ಲ ನಂಬುತ್ತಾ ಇದ್ದಾರೋ ಅವರಲ್ಲಿ ಪ್ರತಿದಿನವೂ ಪ್ರತಿ ಬಾರಿ ಅದು ಕೆಲಸ ಮಾಡುತ್ತಲೇ ಆ ಒಂದು ಶಕ್ತಿಯ ಪ್ರದರ್ಶನವಾಗುತ್ತಾ ಇದೆ. The tragedy is ಅಲ್ಲಿ ದುಃಖಕರವಾದಂತ ಸಂಗತಿ ಏನಂದ್ರೆ that we have made it, or we become conscious of it only for one day in a year. ಮತ್ತು ಆ ಒಂದು ಪುನರುತ್ಥಾನದ ಆ ಒಂದು ದಿನವಾಗಿ ನಾವು ಒಂದು ದಿನಕ್ಕೆ ಮಾತ್ರ ಅದನ್ನು ನಾವು ಮಿತಿಗೊಳಿಸಿದ್ದೇವೆ. Right?
We don't remember that on Mondays. ಮತ್ತು ಅದನ್ನು ನಾವು ಸೋಮವಾರ ಗುರುತಿಸಿಕೊಳ್ಳುವುದಿಲ್ಲ, ಜ್ಞಾಪಿಸಿಕೊಳ್ಳುವುದಿಲ್ಲ. Monday your talk is, oh, I have to go to school, oh, I have to go to job, oh, I have to go to bank, oh, I have to go, oh, Monday. ಓ ಸೋಮವಾರನ ಮತ್ತೆ ಬಂತ, ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕು, ಅಯ್ಯೋ ವ್ಯಾಪಾರಕ್ಕೆ ಹೋಗ್ಬೇಕು, ಅಯ್ಯೋ ಕೆಲಸ ಇದೆ, ಈ ರೀತಿಯಲ್ಲಿ ಮತ್ತೆ ಸೋಮವಾರನ. Because Monday they forgotten the resurrection power of Jesus. ಯಾಕಂದ್ರೆ ಸೋಮವಾರ ಆ ಒಂದು ಪುನರುತ್ಥಾನದ ಒಂದು ಶಕ್ತಿಯ ಒಂದು ಸಾಮರ್ಥ್ಯವನ್ನು ನಾವು ಮರೆತು ಹೋಗಿದ್ದೇವೆ. But a Christian who is conscious of the resurrection power of Jesus, ಮತ್ತು ಯೇಸು ಕ್ರಿಸ್ತನ ಆ ಒಂದು ಪುನರುತ್ಥಾನದ ಒಂದು ಶಕ್ತಿಯ ಒಂದು ಅರಿವಿನಲ್ಲಿ ಜೀವಿಸುವಂತಹ ವಿಶ್ವಾಸಿ ಪ್ರತಿದಿನ, for him Monday will be different. ಅವನಿಗೆ ಸೋಮವಾರ ವ್ಯತ್ಯಾಸಕರವಾಗಿರ್ತದೆ. He is telling, oh, I am going out into the world now. ಮತ್ತು ನಾನು ಈಗ ಲೋಕದಲ್ಲಿ ಹೋಗ್ತಾ ಇದ್ದೇನೆ, ನಾನು ಹೆಜ್ಜೆ ಇಡ್ತಾ ಇದ್ದೇನೆ. I'm going to my school. ನನ್ನ ಶಾಲೆಗೆ ನಾನು ಹೋಗ್ತಾ ಇದ್ದೇನೆ. I'm going to my college. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೇನೆ. Oh, I am going out. ನಾನು ಈಗ ಹೊರಗಡೆ ಹೋಗಬೇಕು. I'm going for my work. ನನ್ನ ಕೆಲಸದ ನಿಮಿತ್ತವಾಗಿ ಹೊರಗೆ ಹೋಗ್ತಾ ಇದ್ದೇನೆ. I'm stepping out with the resurrection power of Jesus. ನಾನು ಹೆಜ್ಜೆ ಇಡುತ್ತಾ ಇದ್ದ ಹಾಗೆ ಆ ಪುನರುತ್ಥಾನ ಶಕ್ತಿಯನ್ನು ನಾನು ಉಳ್ಳವನಾಗಿ ನಾನು ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇದ್ದೇನೆ. Amen. ಆಮೆನ್. When that consciousness comes, ಮತ್ತು ಆ ರೀತಿಯಲ್ಲಿ ನೀವು ಮನವರಿಕೆಯಲ್ಲಿ ಅಥವಾ ಅರಿವಿನಲ್ಲಿ ನೀವು ಆ ಒಂದು ಜೀವನವನ್ನು ಜೀವಿಸುವಾಗ, you and I will be experiencing the resurrection power every day in our lives. ನಮ್ಮ ಪ್ರತಿನಿತ್ಯ ಪ್ರತಿದಿನ ಆ ಒಂದು ಪುನರುತ್ಥಾನ ಶಕ್ತಿಯಲ್ಲಿ ನಾವು ಬದುಕಿ ಬಾಳುತ್ತೇವೆ. Amen. ಆಮೆನ್. We're going to meditate, because we will meditate upon resurrection this morning. ಮತ್ತು ಇಂದು ಬೆಳಿಗ್ಗೆ ನಾವು ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಹೌದು, God will minister to you. ಕರ್ತನು ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. And he will touch you. ಮತ್ತು ನಿಮ್ಮನ್ನು ಆತನು ಮುಟ್ಟುತ್ತಾನೆ. While you are listening. ಮತ್ತು ನೀವು ಇನ್ನೂ ಕೇಳಿಸಿಕೊಳ್ಳುತ್ತಿರುವಾಗಲೇ, I believe during worship time the Lord already touched so many people. ಮತ್ತು ನಾನು ಆಗಲೇ ನಂಬ್ತಾ ಇದ್ದೇನೆ, ಆರಾಧನೆ ಸಮಯಗಳಲ್ಲಿ ದೇವರು ನಿಮ್ಮನ್ನು ಮುಟ್ಟಿದ್ದಾನೆ ಎಂಬುದಾಗಿ. When we are standing there and declaring ಎದ್ದನಲ್ಲ ಯೇಸು ರಾಜನಿವ ಕರ್ತನ, I was so excited. ಆ ಹಾಡನ್ನು ನಾವು ಹಾಡುತ್ತಾ ಘೋಷಿಸ್ತಾ ಇರಬೇಕಾದ್ರೆ, ಮತ್ತು ಅದು ಖಂಡಿತವಾಗಿ ನಾವು ಆ ಅಧಿಕಾರವನ್ನು ನಾವು ಘೋಷಿಸ್ತಾ ಇದ್ದೇವೆ. ಮತ್ತು ನಾನು ನಂಬ್ತೇನೆ ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. Amen. Hallelujah. Hallelujah. And as you sit listening to the word of God, ಮತ್ತು ನೀವು ಕೂತುಕೊಂಡು ದೇವರ ಸ್ವರವನ್ನು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರಲಾಗಿ, the word will minister to you. ಆ ದೇವರ ವಾಕ್ಯವು ನಿಮಗೆ ಪರಿಚಯ ಮಾಡುತ್ತದೆ, ನಿಮ್ಮನ್ನು ಮುಟ್ಟುತ್ತದೆ. Listen to the word, faith will rise in your hearts. ಮತ್ತು ನೀವು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದ ಹಾಗೆ ನಿಮ್ಮ ನಂಬಿಕೆ ಅದು ಹೆಚ್ಚಾಗುತ್ತಾ ಹೋಗುತ್ತದೆ. And as faith increases in your heart, ಮತ್ತು ನಿಮ್ಮ ಹೃದಯದಲ್ಲಿ ಆ ನಂಬಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. it's easy to receive your miracle. ಮತ್ತು ಅದು ನಿಮ್ಮ ಅದ್ಭುತವನ್ನು ಸ್ವೀಕರಿಸುವುದು ಅದು ಬಹಳ ಸುಲಭವಾಗಿರುತ್ತದೆ. Amen. Amen. Okay, anybody who has come to our church for the first time, ಮತ್ತು I want you to show your hands this morning. ಮತ್ತು ಯಾರಾದರೂ ಈ ಆರಾಧನೆಗೆ ಈಗ ಮೊದಲನೇ ಸಾರಿ ಬಂದವರು ಇದ್ರೆ ನಿಮ್ಮ ಕೈಗಳ ಮೇಲೆ ಕೆತ್ತಬೇಕಾಗಿ ನಾನು ಬೇಡಿಕೊಳ್ತೇನೆ. We want to welcome you. ಮೊಟ್ಟ ಮೊದಲನೇ ಸಾರಿ ಈ ಆರಾಧನೆಗೆ ಫಸ್ಟ್ ಟೈಮ್ ಬಂದವರು, ನೀವು ನಿಮ್ಮನ್ನು ಸ್ವಾಗತಿಸಲು ಬಯಸ್ತೇವೆ. ಕೈಗಳು ನೀವು ಮೇಲೆ ಕೆತ್ತಬೇಕಾಗಿ. ಯಾರಾದರೂ ಮೊದಲನೇ ಸಾರಿ ಇವತ್ತು ಬಂದಿದ್ರೆ ನಿಮ್ ಕೈ ಮೇಲಕ್ಕೆತ್ರಿ, ನಾಚಿಕೆ ಪಡಬೇಡ್ರಿ, ಭಯ ಪಡಬೇಡ್ರಿ, ನಾವು ನಿಮ್ಮನ್ನು ಆಹ್ವಾನಿಸ್ಲಿಕ್ಕೆ ಇಷ್ಟಪಡುತ್ತೇವೆ. ಇಲ್ಲೊಬ್ರಿದ್ದಾರೆ, ಅಲ್ಲೊಬ್ರು, ಕೈ ಎತ್ತರಿ. ಯಾಕಂದ್ರೆ ನಮ್ಮ ಸಭಿಕರು ನೋಡಬೇಕು. ಆಮೆನ್. ನೀವು ನಮ್ಮ ಮನೆಗೆ ನಮ್ಮ ಒಂದು ಸಭೆ ಮೊದಲನೇ ಸಾರಿ ಬಂದಿದ್ದೀರಿ, ನಾವು ನಿಮ್ಮನ್ನು ಆಹ್ವಾನಿಸ್ಲಿಕ್ಕೆ ಇಷ್ಟಪಡ. ಇನ್ನೂ ಯಾರಾದರೂ ಇದ್ದೀರಾ? ಓಕೆ. ಇನ್ನು ಯಾರಾದರೂ ನಿನ್ನೆ ಸಾಯಂಕಾಲ ಅಥವಾ ಮೊನ್ನೆ ಬಂದವರು ಯಾರನ್ನ ಇದ್ರೆ, ಎನಿಬಡಿ ಹೂ ಕೇಮ್ ಯೆಸ್ಟರ್ಡೇ ಆರ್ ಡೇ ಬಿಫೋರ್, ಅಂತವ್ರ ಕೈ ಮೇಲೆ ಕೆತ್ತಿ ತೋರಿಸ್ರಿ. ನಿನ್ನೆ ಬಂದಿರಬಹುದು ಅಥವಾ ಮೊನ್ನೆ ಬಂದಿರಬಹುದು, ಅಂತವ್ರು ಇದ್ರು ಸಹ ನಿಮ್ಮ ಕೈಗಳ ಮೇಲೆ ಕೆತ್ತಿ ತೋರಿಸಬೇಕಾಗಿ ಬೇಡುತ್ತೇನೆ. ಯಾರಾದ್ರೂ ಬಂದಿದ್ರೆ, ಶುಕ್ರವಾರ ಬಂದವರು, ಶನಿವಾರ ಶುಕ್ರವಾರ ಬಂದವರು, ಶನಿವಾರ ಅಲ್ಲ, ಹೊಸದಾಗಿ ಬಂದವರು, ಮೊದಲನೇ ಸಾರಿ ಶುಕ್ರವಾರ ಬಂದವರು, ಮೊದಲನೇ ಸಾರಿ ಶನಿವಾರ ಬಂದವರು ಕೈಗಳ ಮೇಲೆ ಕೆತ್ತಬೇಕು. ಇಲ್ಲಿ ಇಬ್ಬರು ಬಂದಿದ್ದಾರೆ, ಒಂದ್ಸರಿ ಜೋರಾಗಿ ನಾವು ಚಪ್ಪಾಳೆ ತಟ್ಟೋಣ. ಓಕೆ, ನಮ್ಮ ಸಭೆಯಿಂದ ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ಕಾರಣವೇನೆಂದ್ರೆ ಯೇಸು ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆಮೆನ್. ಯೇಸು ನಮ್ಮನ್ನು ಪ್ರೀತಿಸ್ತಾನೆ, ಯೇಸು ನಿಮ್ಮನ್ನು ಸಹ ಪ್ರೀತಿಸುವವನಾಗಿದ್ದಾನೆ. ಆಮೆನ್. ಈ ಸಮಯದಲ್ಲಿ ಪ್ರಿಯರೇ, we're going to see, number one, some questions I want to ask all of us. What is resurrection? ಮತ್ತು ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತೇನೆ. ಪುನರುತ್ಥಾನ ಅಂದ್ರೆ ಏನು? Resurrection is the bodily rising of Jesus Christ from the dead, never to die again. ಮತ್ತು ಪುನರುತ್ಥಾನ ಅಂತ ಹೇಳುವುದಾದ್ರೆ, ಶಾರೀರಿಕವಾಗಿ ಮೃತವಾದಂತ ಯೇಸುವಿನ ಶರೀರ ಮತ್ತೆ ಅದು ಜೀವಂತವಾಗಿ ಎದ್ದು ಮತ್ತೆ ಅದು ಮರಣ ಹೊಂದದೇ ಇರುವಂತದ್ದೇ ಅದು ಪುನರುತ್ಥಾನವಾಗಿದೆ. Amen. See, in the Bible and in the world there are so many people who are declared dead and they rose again.
ಮತ್ತು ಆ ಒಂದು ಬೈಬಲ್ನಲ್ಲಿ ಅನೇಕರು ಸತ್ತಿದ್ದಾರೆ, ಅವರು ತಿರುಗಿ ಮತ್ತೆ ಅವರು ಜೀವಂತವಾಗಿ ಎದ್ದಿದ್ದಾರೆ. Even in Jesus times we see Jesus rose many people from the dead. ಮತ್ತು ಯೇಸು ಜೀವಿಸುವಂತಹ ಒಂದು ದಿನಮಾನಗಳಲ್ಲಿ ಸಹ ನಾವು ಬೈಬಲ್ ಅಲ್ಲಿ ಓದ್ತೇವೆ, ಕೆಲವರನ್ನು ಆತನು ಜೀವಂತವಾಗಿ ಎಬ್ಬಿಸಿದನು. In the Old Testament we see people rose from the dead. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೆಲವರು ಆ ಜೀವಂತವಾಗಿ ಅವರು ಮರಣದಿಂದ ತಿರುಗಿ ಬದುಕಿದರು. Elijah raised dead people up. ಮತ್ತು ಏಲಿಯನು ಆತ ಮರಣ ಹೊಂದಿದವರನ್ನು ಆತನು ಜೀವಕ್ಕೆ ತಂದನು. Elisha, after he died, his bones touched, a dead body touched his bone and that person got alive. ಮತ್ತು ಎಲೀಷನ ಒಂದು ಮೂಳೆಗಳಿಗೆ ಆ ಸತ್ತ ಶವ ತಗಲಿದಾಗ ಮತ್ತು ಅವರು ಜೀವಕ್ಕೆ ಬಂದಿರುವುದನ್ನು ನಾವು ನೋಡ್ತೇವೆ. But Elisha was dead. ಆದರೆ ಎಲೀಷನು ಸತ್ತಿದ್ದನು. Amen. Amen. So all these people, even in the New Testament, in Jesus' ministry, we see Jesus raising so many people up. ಮತ್ತು ಯೇಸು ಭೂಲೋಕದಲ್ಲಿದ್ದು ಆತನು ಪರಿಚಯ ಸೇವೆ ಮಾಡ್ತಾ ಇರುವಾಗ ಮತ್ತು ಆತನು ಸಹ ಅನೇಕರನ್ನು ಸತ್ತಿರುವಂತವರನ್ನ ಆತನು ತಿರುಗಿ ಜೀವಕ್ಕೆ ಬದುಕುವಂತೆ ಮಾಡಿದನು. He raised Jairus' daughter who was just dead. ಮತ್ತು ಯಾಯಿರನ ಮಗಳು ಆಗ ತಾನೇ ಸತ್ತಿರುವಂತವಳು ಆಕೆಯನ್ನು ತಿರುಗಿ ಜೀವಕ್ಕೆ ತಂದನು. He raised that son of the widow in the city of Nain who was dead. They put him in the coffin. They were carrying to the burial ground. ಮತ್ತು ನಾಯಿನ್ ಪಟ್ಟಣದಲ್ಲಿ ವಿಧವೆಯ ಮಗನು ಯವನಸ್ಥನು ಸತ್ತು ಅವನ ಶವವನ್ನು ಹೊತ್ತುಕೊಂಡು ಅವರು ನಡೆದು ಹೋಗ್ತಾ ಇರುವಾಗ ಮತ್ತು ಅಲ್ಲಿ ಅದನ್ನು ನಿಲ್ಲಿಸಿ ಆ ಮಗನನ್ನ ಜೀವಕ್ಕೆ ಬದುಕುವಂತೆ ಮಾಡಿದನು. Just dead. ಮತ್ತು ಈಗ ತಾನೇ ಸತ್ತಿದ್ದನು. Amen. Dead and carrying to the grave. ಮತ್ತು ಸತ್ತು ಆ ಸಮಾಧಿಗೆ ಶವ ಸಂಸ್ಕಾರಕ್ಕಾಗಿ ಹೊತ್ಕೊಂಡು ಹೋಗುವಾಗ ಸಮಯದಲ್ಲಿ ಸಹ ಆತನು ಬದುಕಿಸಿದನು. But we know another story. ಆದ್ರೆ ಇನ್ನೊಂದು ಕಥೆಯು ಸಹ ನಮಗೆ ಗೊತ್ತದೆ. The story of Lazarus. ಮತ್ತು ಲಾಜರನ ಕಥೆ. He is dead. ಆತನು ಸತ್ತಿದ್ದನು. Not just dead. ಆತನು ಕೇವಲ ಸಾಯುವುದು ಮಾತ್ರವಲ್ಲ, Not just carried to the grave. ಮತ್ತು ಸಮಾಧಿಗೆ ಒಯ್ಯುವುದು ಮಾತ್ರವಲ್ಲ, He is also already buried and in the grave. ಮತ್ತು ಸಮಾಧಿಯಲ್ಲಿ ಆತನು ಇಡಲ್ಪಟ್ಟ ನಂತರವೂ ಸಹ And 4 days later, 4 ದಿನಗಳು ಆತನು ಹೂಣಿಟ್ಟ ಮೇಲೆ ಸಹ Jesus rose him up from the dead. Jesus raised him up from the dead. ಯೇಸು ಸತ್ತ ಲಾಜರನನ್ನು ಜೀವಕ್ಕೆ ತಂದನು. Jesus tells the sister, when the story of Lazarus happened, it's something very interesting. ಮತ್ತು ಲಾಜರನ ಕಥೆಯಲ್ಲಿ ಒಂದು ವಿಶೇಷತೆ ಇದೆ. So what we learn from this is, ಮತ್ತು ಆ ಕಥೆಯಲ್ಲಿ ನಾವು ಕಲಿಯುವಂತ ಸಂಗತಿ ಏನಂದ್ರೆ, Jesus will raise somebody who is just dead. ಮತ್ತು ಯೇಸು ಈಗ ತಾನೇ ಸತ್ತವರನ್ನು ಆತನು ತಿರುಗಿ ಬದುಕುವಂತೆ ಮಾಡುತ್ತಾನೆ. Jesus will raise somebody who is dead for some time and then being carried to the grave. ಯೇಸು ಸತ್ತು ಮತ್ತು ಆ ಒಂದು ಸಮಾಧಿಗೆ ಒಯ್ಯಲ್ಪಡುವಂತ ಹಂತದಲ್ಲಿ ಸಹ ಆತನು ಬದುಕುವಂತೆ ಮಾಡಿದನು. Jesus will also raise somebody who is already dead for 4 days. ಮತ್ತು ಯೇಸು ಯಾರೋ ಸತ್ತು 4 ದಿನವಾದ ನಂತರವೂ ಸಹ ಆತನು ಬದುಕಿಸುವುದನ್ನ ನಾವು ಕಲಿಯುತ್ತೇವೆ. Amen. Amen. But this is what Jesus said. ಆದರೆ ಯೇಸು ಇದನ್ನೇ ಹೇಳಿದನು. In the story of Lazarus, ಮತ್ತು ಲಾಜರನ ಕಥೆಯಲ್ಲಿ ಆತನು ಹೇಳುತ್ತಾನೆ, it's a very unique story. ಮತ್ತು ಅದೊಂದು ವಿಶೇಷ ಅನನ್ಯವಾದಂತ ಒಂದು ಕಥೆ. Jesus knew that Lazarus was already sick. ಮತ್ತು ಯೇಸುವಿಗೆ ಚೆನ್ನಾಗಿ ತಿಳಿದಿತ್ತು ಲಾಜರನು ಆತನು ಅನಾರೋಗ್ಯ ಅಸ್ವಸ್ಥತೆಯಲ್ಲಿ ಇದ್ದಾನೆ ಎಂಬುದಾಗಿ. But he did not go there. ಆದರೆ ಅಸ್ವಸ್ಥ ಅವಸ್ಥೆಯಲ್ಲಿ ಆತನು ಹೋಗಲಿಲ್ಲ. He didn't go. ಮತ್ತು ಆತನಲ್ಲಿ ಹೋಗಲಿಲ್ಲ. He wanted to display to his people and his disciples the greatness of his power. ಮತ್ತು ಆ ತನ್ನ ಶಿಷ್ಯರಿಗೆ ತನ್ನ ಒಂದು ಶಕ್ತಿಯ ಒಂದು ಆ ಪ್ರತ್ಯಕ್ಷತೆಯನ್ನ ಅಥವಾ ಅದರ ಒಂದು ಅನುಭವವನ್ನ ಅವರಿಗೆ ತೋರಿಸುವುದಕ್ಕಾಗಿ ಆತನು ಕಾದನು. See, when any teacher teaches a student, ಮತ್ತು ಒಬ್ಬ ಗುರು ತನ್ನ ಮಕ್ಕಳಿಗೆ ಅಥವಾ ಶಿಕ್ಷಕನು ತನ್ನ ಮಕ್ಕಳಿಗೆ ಕಲಿಸಬೇಕಾದರೆ they'll start from the basics. ಮತ್ತು ಅವರು ಬುನಾದಿ ಒಂದು ಹಂತದಿಂದ ಪ್ರಾರಂಭ ಮಾಡುತ್ತಾರೆ. They will slowly graduate. ಮತ್ತು ಹಂತ ಹಂತವಾಗಿ ಕ್ರಮೇಣವಾಗಿ ಅವರನ್ನು ಬೆಳೆಸುತ್ತಾರೆ. They will teach them ABC. ಮತ್ತು ಪ್ರಾರಂಭದಲ್ಲಿ ABC A A E ಕಲಿಸ್ತಾರೆ. Then they will teach them CAT, MAT, okay, those things. ಮತ್ತು ಪದಗಳನ್ನು ಗುರುತಿಸುವಂತ CAT, BAT ಇನ್ನೂ ಅಂತ ಒಂದು ಪದಗಳನ್ನು ಕಲಿಸ್ತಾರೆ. Then they will teach them sentences. ಅದಾದ ನಂತರ ಇನ್ನು ಮೇಲ ಹಂತಕ್ಕೆ ಅವರನ್ನ ಆ ಒಂದು ವಾಕ್ಯಗಳನ್ನ ಒಂದು ಹೇಳಿಸ್ತಾರೆ. So Jesus was also graduating his disciples. ಮತ್ತು ಹಾಗೆ ಯೇಸು ತನ್ನ ಶಿಷ್ಯರನ್ನ ಅದನ್ನು ಬೆಳೆಯುವಂತೆ ಆತನು ಮಾಡಿದನು. He displayed healings, miracles. ಮತ್ತು ಅಲ್ಲಿ ಅದ್ಭುತವಾಗುವುದನ್ನ ಸೂಚಕಕಾರ್ಯಗಳಾಗುವುದನ್ನ ಅಲ್ಲಿ ಆತನು ತೋರಿಸಿದನು. So he is increasing the level now. ಮತ್ತು ಈಗ ತನ್ನ ಒಂದು ಶಕ್ತಿಯ ಒಂದು ಮಟ್ಟವನ್ನ ಹೆಚ್ಚಿಸ್ತಾ He ಇದ್ದಾನೆ. raised somebody who is just dead. ಮತ್ತು ಯಾರೋ ತಕ್ಷಣ ಈಗ ತಾನೇ ಸತ್ತಿರೋರನ್ನ ಅದನ್ನು ತಿರುಗಿ ಹುಟ್ಟುವಂತೆ ಬದುಕುವಂತೆ ಮಾಡಿದನು. He raised somebody who is being carried to the grave. ಮತ್ತು ಯಾರೋ ಸಮಾಧಿಗೆ ಒಯ್ಯಲ್ಪಡುವಂತ ಹಂತದಲ್ಲಿ ಅವರನ್ನು ಜೀವಕ್ಕೆ ಬರುವಂತೆ ಬದುಕಿಸಿದನು. But now he is taking them to a next level. ಮತ್ತು ಈಗ ಅವರನ್ನು ಇನ್ನೊಂದು ಮೇಲ್ಮಟ್ಟಕ್ಕೆ ಅವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಕಲಿಸ್ತಾ ಇದ್ದಾನೆ. What
God wants us to know is God wants our faith to grow. ಮತ್ತು ದೇವರು ನಮ್ಮಿಂದ ಅಪೇಕ್ಷೆ ಬಯಸುವಂತ ಸಂಗತಿ ಏನಂದ್ರೆ ನಮ್ಮ ನಂಬಿಕೆಯು ಅದು ಬೆಳೆಯಬೇಕು ಅಥವಾ ಮೇಲೆ ಹಂತಕ್ಕೆ ಹೋಗಬೇಕೆಂಬುದಾಗಿ. Amen. Many of us, those who accepted Jesus Christ, we have faith. That's why we are here. ಮತ್ತು ಯಾರು ಯೇಸುವನ್ನು ಸ್ವೀಕಾರ ಮಾಡಿದಿರೋ ಅದಕ್ಕೆ ನೀವು ಇಲ್ಲಿದ್ದೀರಾ, ಆತನ ನಂಬುತ್ತಾ ಇದ್ದೀರಾ. Amen. We have seen our faith working in our lives in one way or the other way. ಮತ್ತು ನಾವು ಇಟ್ಟಂತ ಒಂದು ನಂಬಿಕೆಗೆ ತಕ್ಕ ಹಾಗೆ ಆ ಕ್ರಿಯೆಗಳನ್ನ ನಾವು ಅನುಭವಿಸಿ ನೋಡಿದ್ದೇವೆ. But Jesus wants you to go higher. ಆದ್ರೆ ಯೇಸು ನಿಮ್ಮ ಒಂದು ಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. If you kill the bear, ಮತ್ತು ಅಲ್ಲಿ ಕರಡಿಯನ್ನು ಕೊಂದಿರುವುದಾದರೆ he wants you to kill the lion next. ಮತ್ತು ನೀವು ಸಿಂಹವನ್ನು ಸಂಹರಿಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. If you kill the lion, ಮತ್ತು ನೀವು ಸಿಂಹವನ್ನು ಸಂಹರಿಸಿರುವುದಾದರೆ God wants you to take on Goliath. ಮತ್ತು ನೀವು ಗೊಲಿಯಾತನನ್ನು ಸಂಹರಿಸಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಡುತ್ತಾ ಇದ್ದಾನೆ. Amen. ಆಮೆನ್. Financially, if you believed God for 100 rupees, ಮತ್ತು ಒಂದು 100 ರೂಪಾಯಿಗಾಗಿ ದೇವರನ್ನು ನೀವು ನಂಬಿಕೆ ಇಟ್ಟು ನೀವು ಹೊಂದಿಕೊಂಡಿರುವುದಾದರೆ God wants you to believe him for 1000 rupees. ಮತ್ತು ದೇವರು ನೀವು ಇನ್ನೂ ಹೆಚ್ಚಿನ ಒಂದು ನಂಬಿಕೆಯನ್ನಿಟ್ಟು 1000 ರೂಪಾಯಿಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆತನು If you ಅಪೇಕ್ಷಿಸುತ್ತಾನೆ. believed him for 10,000 rupees, ಮತ್ತು ನೀವು 10,000 ರೂಪಾಯಿಗಳಿಗಾಗಿ ನೀವು ದೇವರನ್ನ ನಂಬಿಕೆ ಇಟ್ಟರೆ God wants you to believe him for 1 lakh rupees. ನೀವು 1 ಲಕ್ಷ ರೂಪಾಯಿಗೆ ನೀವು ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ ದೇವರು ಅಪೇಕ್ಷಿಸ್ತಾನೆ. If you believed God for 1 lakh, ಮತ್ತು ನೀವು 1 ಲಕ್ಷಕ್ಕಾಗಿ ನೀವು ದೇವರಲ್ಲಿ ನಂಬಿಕೆ ಇಟ್ಟರೆ God wants you to believe for 1 crore. ಮತ್ತು ದೇವರು ನೀವು 1 ಕೋಟಿ ರೂಪಾಯಿ ಸ್ವೀಕರಿಸುವುದಕ್ಕಾಗಿ ನಿಮ್ಮ ಒಂದು ನಂಬಿಕೆ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂದಾಗ ಆತನ ಅಪೇಕ್ಷೆ ಪಡುತ್ತಾನೆ. That is how God works. ಮತ್ತು ಆ ರೀತಿಯಲ್ಲಿ ದೇವರು ಕಾರ್ಯ That ಮಾಡುತ್ತಾನೆ. is how God works. ಮತ್ತು ಅದೇ ರೀತಿಯಲ್ಲಿ ದೇವರು ಕಾರ್ಯ ಮಾಡುತ್ತಾನೆ. Amen. ಆಮೆನ್. If you believed God for a headache to be healed, ಮತ್ತು ನಿಮ್ಮ ತಲೆನೋವು ಹೋಗಬೇಕೆಂಬುದಾಗಿ ನೀವು ದೇವರಲ್ಲಿ ನಂಬಿಕೆ ಇಟ್ಟರೆ I'm telling you, all of us here, one way or the other, we've experienced healing in different ways, in different levels in our lives. ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರು ಸಹ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಮತ್ತು ಆ ಯೇಸುವಿನ ಒಂದು ಸ್ವಸ್ಥತೆಯನ್ನ ನಾವು ನಂಬಿಕೆಯಿಂದ ಹೊಂದಿರುವುದನ್ನ ಅನುಭವ ಇದೆ. But today, this resurrection day, what God wants us to tell is, my son, my daughter, I want you to take higher. ಮತ್ತು ಈ ಒಂದು ಪುನರುತ್ಥಾನ ದಿನದಂದು ದೇವರು ನಿಮಗೆ ಹೇಳುವಂತ ಸಂದೇಶ ಏನಂದ್ರೆ ಆತನು ನಿಮ್ಮನ್ನು ಮೇಲ್ಮಟ್ಟಕ್ಕೆ ಹೋಗಬೇಕೆಂಬುದಾಗಿ ಆತನು ಅಪೇಕ್ಷಿಸ್ತಾನೆ. I don't want you to remain in the same level. ಮತ್ತು ನೀವು ಇದ್ದ ಪರಿಸ್ಥಿತಿಯಲ್ಲಿ ಹಾಗೆ ಇರಬೇಕೆಂಬುದಾಗಿ ಆತನು ಬಯಸುವುದಿಲ್ಲ. If you cleared first standard, now I want you to get ready for 10th standard. ನೀವು ಮೊದಲನೇ ತರಗತಿ ಉತ್ತೀರ್ಣರಾಗಿರುವುದಾದರೆ ಆತನು 2ನೇ ತರಗತಿಗೆ ಬರಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. Don't be satisfied with the level of faith that you are operating in. ಮತ್ತು ನೀವು ಯಾವ ಒಂದು ನಂಬಿಕೆಯಲ್ಲಿ ಕಾರ್ಯ ನಡೆಸ್ತಾ ಇದ್ದೀರೋ ಅದೇ ಮಟ್ಟದಲ್ಲಿ ನೀವು ಇರಬೇಡ್ರಿ, ಮೇಲಕ್ಕೆ ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ Don't be ಬಯಸಿ. satisfied in your walk with Jesus. ಮತ್ತು ದೇವರ ಜೊತೆ ನಿಮ್ಮ ನಡೆಯಲ್ಲಿ ನೀವು ತೃಪ್ತರಾಗಿ ಇರಬೇಡಿರಿ. There are things that you have never seen. ಮತ್ತು ನೀವು ನೋಡದೇ ಇರುವಂತ ಆ ಕೆಲಸಗಳು ಕಾರ್ಯಗಳು ಇನ್ನೂ ಇವೆ. There are things that you have still not heard about God. ಮತ್ತು ದೇವರ ಬಗ್ಗೆ ಇನ್ನೂ ಕೇಳದೇ ಇರುವಂತ ಸಂಗತಿಗಳು ಇನ್ನೂ ನಿಮ್ಮ ಜೀವಿತದಲ್ಲಿ ಇವೆ. There are still things that you have never done in your life. ಮತ್ತು ಇನ್ನೂ ನಿಮ್ಮ ಜೀವಿತದಲ್ಲಿ ನೀವು ಇನ್ನೂ ಮಾಡದೇ ಇರುವಂತ ಕೆಲಸಗಳು ಕಾರ್ಯಗಳು ಇನ್ನೂ ಇವೆ. And today God is telling individually and as a church, God wants us to see the unseen and do the undone in the name of the Lord Jesus. ದೇವರು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಇನ್ನೂ ಕಾಣದೇ ಇರುವಂತ ಆ ಒಂದು ಇನ್ನೂ ಅನುಭವಿಸದೇ ಇರುವಂತ ಸಂಗತಿಗಳನ್ನ ಅನುಭವಿಸಬೇಕೆಂಬುದಾಗಿ ದೇವರು ನಿಮ್ಮಿಂದ ಅಪೇಕ್ಷೆ ಪಡುತ್ತಾ ಇದ್ದಾನೆ. Personally, you have seen so many things. ಮತ್ತು ವ್ಯಕ್ತಿಗತವಾಗಿ ನೀವು ಅನೇಕ ಸಂಗತಿಗಳನ್ನು ನೋಡಿರಬಹುದು. You know Jesus. ಮತ್ತು ನೀವು ಯೇಸುವನ್ನು You ತಿಳಿದುಕೊಂಡಿರಬಹುದು. experience His power. ನೀವು ಆತನ ಶಕ್ತಿಯನ್ನು But ಅನುಭವಿಸಿರಬಹುದು. what Jesus is telling, ಆದ್ರೆ ಯೇಸು ಏನು ಹೇಳ್ತಾ ಇದ್ದಾನಂದ್ರೆ, my son, my daughter, ನನ್ನ ಮಗಳೇ ನನ್ನ ಮಗನೇ, there is bigger things in store for you. ನಿನಗಾಗಿ ದೊಡ್ಡ ಸಂಗತಿಗಳು ಅದು ಕಾದಿಡಲ್ಪಟ್ಟಿದೆ. Jesus was there in the book of John. ಮತ್ತು ಯೇಸು ಆ ಒಂದು ಯೋಹನ್ನ ಪುಸ್ತಕದಲ್ಲಿ He looked at Nathaniel. ಮತ್ತು ನತಾನಿಯೇಲನ್ನು ನೋಡಿ He revealed some things about Nathaniel. ನತಾನಿಯೇಲನ ಕುರಿತಾಗಿ ಆತನು ಬಯಲು ಮಾಡುತ್ತಾನೆ. Nathaniel believed Jesus. ಮತ್ತು ನತಾನಿಯೇಲನು ಯೇಸುವನ್ನು ನಂಬುತ್ತಾನೆ. He was so excited that he met Jesus. ಮತ್ತು ನತಾನಿಯೇಲನಿಗೆ ಬಹಳ ಉತ್ಸುಕತೆ ಆಗುತ್ತದೆ, ನಾನು ಯೇಸುವನ್ನು ಕಂಡೆನು ಎಂಬುದಾಗಿ. But immediately Jesus tells Nathaniel, ಮತ್ತು ತಕ್ಷಣವೇ ನತಾನಿಯೇಲನಿಗೆ ಯೇಸು ಹೇಳುತ್ತಾನೆ, Nathaniel, don't settle for little. ಓ ನತಾನಿಯೇಲ್, ನೀನು ಸಣ್ಣ ವಿಷಯಗಳಲ್ಲಿ ತೃಪ್ತಿಯಾಗಬೇಡ ಎಂಬುದಾಗಿ ಯೇಸು I ಹೇಳುತ್ತಾನೆ. just told this and you already believe. ಮತ್ತು ನಾನು ಹೇಳಿದ ತಕ್ಷಣವೇ ನೀನು ನಂಬಿಬಿಟ್ಟಿ. But don't settle for little. ಆದ್ರೆ ಆ ಸಣ್ಣ ಸಂಗತಿಗಳಿಗೆ ನೀನು ತೃಪ್ತಿಯಾಗಬೇಡ. You will see greater things than this. ನೀನು ಇವುಗಳಿಗಿಂತ ಹೆಚ್ಚಾದ ಸಂಗತಿಯನ್ನು ನೀನು ಕಾಣುತ್ತೀಯಾ? You will see greater things than this. ನೀನು ದೊಡ್ಡ ಸಂಗತಿಗಳನ್ನು ನೀನು ಕಾಣುತ್ತೀಯಾ? This morning, ಇಂದು ಬೆಳಿಗ್ಗೆ the Spirit of the Lord ಓ ಪವಿತ್ರಾತ್ಮ ನಿಮಗೆ ಹೇಳ್ತಾ ಇದ್ದಾನೆ, is talking to each one of you. ನಿಮ್ಮ ಒಬ್ಬೊಬ್ಬರ ಸಂಗಳಾತನ ಮಾತನಾಡುತ್ತಾ You ಇದ್ದಾನೆ. already believe in me, says the Lord. ಮತ್ತು ಕರ್ತನು ಹೇಳ್ತಾನೆ, ನೀವು ನನ್ನಲ್ಲಿ ನಂಬಿಕೆ ಇಟ್ಟಿದ್ದೀರಿ. You believe that I am your Lord and Savior. ನಾನು ಕರ್ತನು ರಕ್ಷಕನು ಎಂಬುದಾಗಿ ನೀವು ನಂಬುತ್ತಾ ಇದ್ದೀರಿ. You tasted me. Yes. ನನ್ನನ್ನು ನೀವು ರುಚಿ ಮಾಡಿ You have ನೋಡಿದ್ದೀರಿ. seen my hand. ನನ್ನ ಹಸ್ತವನ್ನು ನೀವು ನೋಡಿದ್ದೀರಿ. But the word the Lord is, this is from the Spirit of God. Take it. Those who believe, believe it. If you believe
believe, you will see the glory of God. ನೀವು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ ಮತ್ತು ಕರ್ತನ ಆತ್ಮನು ಇದನ್ನೇ ನಿಮಗೆ ನುಡಿತಾ ಇದ್ದಾನೆ, ಇದನ್ನು ಸ್ವೀಕರಿಸಿರಿ, ನಂಬಿರಿ. What he told Nathanael is telling each one of you this morning. ನತಾನಿಯೇಲನಿಗೆ ಏನು ಯೇಸು ಹೇಳಿದನೋ ಅದನ್ನೇ ನಿಮಗೆ ಆತನು ಹೇಳುತ್ತಾ ಇದ್ದಾನೆ. Don't settle for little. ಮತ್ತು ಸಣ್ಣ ಸಂಗತಿಗಳಿಗೆ ನೀವು ತೃಪ್ತಿ ಆಗಬೇಡಿರಿ. Don't settle for little. ಮತ್ತು ಸಣ್ಣದಕ್ಕೆ ನೀವು ತೃಪ್ತಿ ಆಗಬೇಡ. There are more things in store for you. ನಿನಗಾಗಿ ಇನ್ನೂ ದೊಡ್ಡ ಕಾರ್ಯಗಳು, ದೊಡ್ಡ ಸಂಗತಿಗಳು ಕಾದಿರಿಸಲ್ಪಟ್ಟಿದೆ. There are greater revelations waiting for you. ಮತ್ತು ದೊಡ್ಡ ಪ್ರಕಟಣೆಗಳು ನಿಮಗಾಗಿ ಅದು ಕಾದಿಡಲ್ಪಟ್ಟಿದೆ. There is greater realms of power waiting for you. ನಿಮಗಾಗಿ ಇನ್ನೂ ಮೇಲ್ಮಟ್ಟದ ಒಂದು ಶಕ್ತಿಯ ಪ್ರದರ್ಶನ ಅದು ನಿಮಗಾಗಿ ಕಾದಿರಿಸಲ್ಪಟ್ಟಿದೆ. He is telling Joseph. ಮತ್ತು ಯೋಸೇಫನಿಗೆ ಆತನು ಹೇಳ್ತಾ ಇದ್ದನು, Hey Joseph, don't be happy that you're seeing dreams. ಮತ್ತು ಯೋಸೇಫನೇ ನೀನು ಕನಸು ಕಂಡಿ ಎಂಬುದಾಗಿ ನೀನು ತೃಪ್ತನಾಗಬೇಡ. You know there is bigger things in store for you. ನಿನಗಾಗಿ ಇನ್ನೂ ದೊಡ್ಡದಂತ ಮಹತ್ತದಂತ ಕಾರ್ಯಗಳು ಅದು ನಿನಗಾಗಿ ಇಡಲ್ಪಟ್ಟಿದೆ. Amen. Amen. God is telling each one of us, you know, I am not way through with you. There are greater things in store for you. ಮತ್ತು ನಿನಗಾಗಿ ಇನ್ನೂ ದೊಡ್ಡ ಕಾರ್ಯಗಳು ನಿನಗಾಗಿ ಕಾದಿರಿಸಲ್ಪಟ್ಟಿದೆ ಎಂಬುದಕ್ಕೆ ನೀನು ಈ ಸಣ್ಣ ವಿಷಯಗಳಲ್ಲಿ ತೃಪ್ತಿಯಾಗಿರಬೇಡ. I can imagine David. ಮತ್ತು ದಾವೀದನನ್ನು ನಾನು ಊಹಿಸಬಹುದು. The bear came against his sheep. ಮತ್ತು ಅವನ ಕುರಿಗಳ ವಿರುದ್ಧವಾಗಿ ಕರಡಿ ಬಂತು. He took his what is that called? Sling. He took that sling. ಮತ್ತು ಅವನು ಆ ಒಂದು ಕವಣೆಯನ್ನು ತೆಗೆದುಕೊಂಡನು. And he said, Guma Guma ke pa mara. ಮತ್ತು ಆತನು ಸುತ್ತಿ ಸುತ್ತಿ ಆ ರೀತಿಯಲ್ಲಿ ಆ ಒಂದು ಕರಡಿಯನ್ನು ಆತನು ಆ ಕವಣೆಯಿಂದ ಹೊಡೆದನು. The stone hit the bear's head. ಮತ್ತು ಆ ಕಲ್ಲು ಕವಣೆಯಿಂದ ಆ ಒಂದು ಕರಡಿಗೆ ಅದು ಹೊಡೆಯಿತು. And the bear fell down. ಮತ್ತು ಕರಡಿಯಲ್ಲಿ ಬಿದ್ದು ಹೋಯಿತು. I can imagine nobody was looking at him. There was no musician. There was no worship team trying to lead. But he probably did a dance for the Lord in the wilderness. ಮತ್ತು ಆ ಅರಣ್ಯದಲ್ಲಿ ಆ ಕಾಡಿನಲ್ಲಿ ಆ ರೀತಿಯಲ್ಲಿ ಕರಡಿ ಆ ಒಂದು ಕಲ್ಲಿನಿಂದ ಬಿದ್ದು ಹೋದಾಗ ಅಲ್ಲಿ ಯಾರು ಆರಾಧನಾ ನಾಯಕರು ವಾದ್ಯಗಳು ಯಾರು ಇರಲಿಲ್ಲ. ಆದ್ರೆ ದಾವೀದನು ಸ್ವತಃ ಆ ಒಂದು ರೀತಿಯಲ್ಲಿ ಜಯವನ್ನು ಆಚರಿಸಿರಬಹುದು. ಆ ಒಂದು ಅಡವಿಯಲ್ಲಿ ಆತನು ದೇವರನ್ನು ಕೊಂಡಾಡಿರಬಹುದು. Probably he got a revelation and wrote another stanza of Psalm 23. He says, though I walk through the valley of shadow of death, I will fear no evil, for you are with me. Your rod and your staff, they comfort me. ಮತ್ತು ಬಹುಶಃ ಕರಡಿಯನ್ನು ಹೊಡೆದ ಆ ಸಂದರ್ಭದಲ್ಲಿ ಆತನು ಕೀರ್ತನೆಯಲ್ಲಿ ಇನ್ನೊಂದು ಸಾಲನ್ನ ಸೇರಿಸಿರಬಹುದು. ನಾನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆದಾಗ್ಯೂ ನನ್ನ ಯಾವ ಒಂದು ಮರಣವು ನನ್ನ ಹತ್ತಿರ ಬರುವುದಿಲ್ಲ ಎಂಬುದಾಗಿ ಆ ರೀತಿ ಆ ಸಾಲನ್ನು ಆತನು ಬರೆದಿರಬಹುದು. But I can remember God telling, I can imagine God telling. ಮತ್ತು ನಾನು ದೇವರು ಈ ರೀತಿಯಲ್ಲಿ ಹೇಳುವುದನ್ನು ನಾನು ಊಹಿಸಬಹುದು. Hey David, don't be happy with killing a bear. ಓ ದಾವೀದನೇ, ಕರಡಿಯನ್ನು ಹೊಡೆದಿ ಎಂಬುದಾಗಿ ನೀನು ಅಲ್ಲಿಗೆ ತೃಪ್ತಿ ಆಗಬೇಡ. This is just your training period. ಇದು ಕೇವಲ ನಿನ್ನ ತರಬೇತಿಯ ಒಂದು ಸಮಯ ಆಗಿದೆ. This is just your ABC. ಇದು ಕೇವಲ ನಿನ್ನ I ಆಗಿದೆ. This is only your ABC. ನಿನ್ನ ಒಂದು ABC ಕಲಿಯುವಂತ ಸಮಯ ಇದೆ ಆಗಿದೆ ಅಷ್ಟೇ. This is like taking a slate and you're repeating it's only you're writing that. ಮತ್ತು ನೀನು ಆ ರೀತಿಯಲ್ಲಿ ಸಣ್ಣ ಪ್ರಾಯಸ್ಥನಾಗಿರುವಾಗ ಯಾವ ರೀತಿಯಲ್ಲಿ ABC ಬರೀತೀಯೋ ಆ ರೀತಿಯಲ್ಲಿ ಬರೆಯುವಂತ ಒಂದು ಹಂತದಲ್ಲಿ ಕಲಿಯುವಂತ ಸಮಯದಲ್ಲಿ ಇದೆಯಾ. But I have a plan for you. ಆದ್ರೆ ನಿನಗಾಗಿ ದೊಡ್ಡ ಯೋಚನೆ I ಇದೆ. have a purpose for you. ನಿನಗಾಗಿ ದೊಡ್ಡ ಉದ್ದೇಶ ಇದೆ. I have called you by name. ಮತ್ತು ನಿನ್ನನ್ನು ಹೆಸರಿದ್ದು ನಾನು ಕರೆದಿದ್ದೇನೆ. You are mine. ಮತ್ತು ನೀನು ನನ್ನವನು, I ನನ್ನವಳು. knew you even before you were formed in your mother's womb. ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಹುಟ್ಟುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ. You are not an accident on this planet Earth. ಈ ಭೂಲೋಕದಲ್ಲಿ ನೀನು ಆಕಸ್ಮಿಕವಾಗಿ ಬರಲಿಲ್ಲ. You were not just accidentally born in this family. ಮತ್ತು ನೀನು ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿದೆಯೋ ಯಾವುದೋ ಒಂದು ರೀತಿಯಲ್ಲಿ ಈ ಕುಟುಂಬದಲ್ಲಿ ಬಂದಿಯೋ ಎಂಬುದಾಗಿ ಆಕಸ್ಮಿಕವಾಗಿ ನೀನು ಬರಲಿಲ್ಲ. The Lord tells to each one of us, even before you were formed in your mother's womb, I formed you, I knew you. ಮತ್ತು ಕರ್ತನು ನಿಮ್ಮೊಬ್ಬೊಬ್ಬರಿಗೆ ಹೇಳುವುದನ್ನು ನಾನು ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇದ್ದೇನೆ. ಮತ್ತು ಆತನು ಹೇಳ್ತಾ ಇದ್ದಾನೆ, ನಿನ್ನ ತಾಯಿಯ ಉದರದಲ್ಲಿ ನೀನು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ, ಅರಿತಿದ್ದೇನೆ. Amen. I already knew you and I set you apart. ಮತ್ತು ನಾನು ನಿನ್ನನ್ನು ಆಗಲೇ ತಿಳಿದುಕೊಂಡು ನಾನು ನಿನ್ನನ್ನು ಪ್ರತ್ಯೇಕಿಸಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. And then I have ordained you. ಮತ್ತು ನಾನು ನಿನ್ನನ್ನು ನೇಮಿಸಿದ್ದೇನೆ. I have ordained you to be a prophet to the nations. ಮತ್ತು ರಾಷ್ಟ್ರಗಳಿಗೆ, ದೇಶಗಳಿಗೆ ಪ್ರವಾದಿಯಾಗಿ ನಾನು ನೇಮಿಸಿದ್ದೇನೆ. Amen. Amen. But Jeremiah had no clue about that. ಮತ್ತು ಯೆರೆಮೀಯನಿಗೆ ಅದರ ಬಗ್ಗೆ ಕಿಂಚಿತ್ತೂ ಯೋಚನೆ ಇರಲಿಲ್ಲ. Your life is more than what you are living today. ಮತ್ತು ಇಂದು ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೆಯೋ ಅದಕ್ಕಿಂತ ಎಷ್ಟೋ ಅದು ಉನ್ನತವಾದದ್ದು. Only the God who made you can reveal the plan and the purpose that he has for your life. ನಿನ್ನ ಜೀವಿತ, ನಿನ್ನ ಭವಿಷ್ಯತ್ತಿನ ಕುರಿತಾಗಿ ಅದರ ಯೋಜನೆಗಳು ಆ ದೇವರು ನಿನ್ನನ್ನು ರೂಪಿಸಂತ ದೇವರು ಮಾತ್ರ ನಿನಗೆ ಬಯಲು ಮಾಡಲು ಸಾಧ್ಯ. I'm telling this to somebody. This is this word about what I'm about to tell. This is for somebody. God is telling the family that you are born in. ಮತ್ತು ಇದು ಯಾರಿಗೂ ನಿರ್ದಿಷ್ಟವಾಗಿ, the family that you are born in, the house that you are born in,
The parents that you are born to, this is a prophetic word I'm telling you. Somebody, the house that you are born in, the family that you are born to, the parents that you are born to cannot define you, why you were made in this world. God is telling, I, your creator, only I can define you why you are made. ನೀನು ಹುಟ್ಟಿದಂತ ಕುಟುಂಬವಾಗಲಿ, ನಿನ್ನನ್ನು ಹುಟ್ಟಿಸಿದಂತ ತಂದೆ ತಾಯಿಗಳಾಗಲಿ, ನೀನು ಹುಟ್ಟಿರುವಂತ ಸ್ಥಳವಾಗಲಿ, ಅದು ನಿನ್ನನ್ನು ಏನನ್ನಾಗಿಯೂ ಅದು ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ಸ್ವತಃ ದೇವರು ನಿನ್ನನ್ನು ಆತನು ನೇಮಿಸಿದ್ದಾನೆ, ಆತನು ನಿರ್ಧರಿಸಿದ್ದಾನೆ ಎಂಬುದಾಗಿ ಕರ್ತನು ನಿರ್ದಿಷ್ಟವಾಗಿ ಇಲ್ಲಿರುವಂತ ಕೆಲವರಿಗೆ ಆತನು ಹೇಳುತ್ತಾ ಇದ್ದಾನೆ. Specifically to one person. ಮತ್ತು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಗಾಗಿ ಆತನು ಹೇಳ್ತಾ ಇದ್ದಾನೆ. Oh, somebody is thinking, why at all was I born in this family? ಮತ್ತೆ ಯಾಕಾದರೂ ನಾನು ಈ ಲೋಕದಲ್ಲಿ ಹುಟ್ಟಿದ್ದೇನೆ ಎಂಬುದಾಗಿ ಯಾರು ಯೋಚನೆ ಮಾಡ್ತಾ ಇದ್ದಾರೆ. I should have had a better parents. ಮತ್ತು ನನಗೆ ಉತ್ತಮವಾದಂತ ತಂದೆ ತಾಯಿಗಳು ಇರಬೇಕಾಗಿತ್ತಲ್ಲ. But today the Lord is telling you, ಆದರೆ ಕರ್ತನು ಇಂದು ನಿಮಗೆ ಹೇಳ್ತಾ ಇದ್ದಾನೆ, your parents ನಿಮ್ಮ ತಂದೆ ತಾಯಿಗಳು cannot define who you are. ಮತ್ತು ನೀನು ಯಾರು ಎಂಬುದಾಗಿ ಅವರು ನಿರ್ಧರಿಸಲು ಸಾಧ್ಯವಿಲ್ಲ. Don't believe that lie, says the Lord. ಆ ಸುಳ್ಳನ್ನು ನೀನು ನಂಬಬೇಡ ಎಂಬುದಾಗಿ ಕರ್ತನು ನಿನಗೆ ನುಡಿತಾ ಇದ್ದಾನೆ. Don't ever believe that lie. ಆ ಸುಳ್ಳನ್ನು ಎಂದಿಗೂ ನಂಬಬೇಡ. Your life is not determined by where you are born or your upbringing. Your new life begins with me, says the Lord. ಮತ್ತು ನೀನು ಎಲ್ಲಿ ಹುಟ್ಟಿದ್ಯಾ ಮತ್ತು ನೀನು ಎಲ್ಲಿ ನಿನ್ನ ಬೆಳವಣಿಗೆ ಆಯಿತು, ಪೋಷಣೆ ಆಯಿತು, ಅದರ ಮೇಲೆ ಅದು ನಿನ್ನ ಒಂದು ಜೀವಿತವನ್ನು ಅದು ನಿರ್ಧಾರ ಮಾಡುವುದಿಲ್ಲ. ಆದರೆ ನಿನ್ನ ಒಂದು ನೂತನ ಜೀವಿತ ಅದು ಕ್ರಿಸ್ತನಲ್ಲಿ ಅದು ಪ್ರಾರಂಭವಾಗುತ್ತಾ ಇದೆ. The Lord, I'm telling you, when I say the Spirit of the Lord is telling, I'm telling the Spirit of the Lord. ಮತ್ತು ಕರ್ತನ ಆತ್ಮನು ನುಡಿತಾ ಇದ್ದಾನೆ ಅಂತ ಹೇಳುವಾಗ ನಿಜವಾಗಿಯೂ ಕರ್ತನ ಆತ್ಮನೇ ನುಡಿತಾ ಇದ್ದಾನೆ. Your first birth, physical birth, does not determine who you are. Your second birth, that is your born again experience, you are born from heaven, that determines who you are, says the Lord today. ನೀನು ಶಾರೀರಿಕವಾಗಿ ಎಲ್ಲಿ ನಿನ್ನ ಜನ್ಮವಾಯಿತು ಅದು ನಿನ್ನನ್ನು ನಿರ್ಧಾರ ಮಾಡುವುದಿಲ್ಲ. ಆದರೆ ನಿನ್ನ ನೂತನ ಜೀವಿತ, ಹೊಸ ಸೃಷ್ಟಿಯಾಗಿ ನೀನು ಎಲ್ಲಿ ಕ್ರಿಸ್ತನಲ್ಲಿ ಹುಟ್ಟಿದೆಯೋ ನಿನ್ನ ಜನ್ಮ ಅಲ್ಲಿ ಆಯಿತು, ಎರಡನೇ ಒಂದು ಜನ್ಮ, ಅದು ನಿನ್ನ ಜೀವಿತವನ್ನು ನಿರ್ಧಾರ ಮಾಡುತ್ತದೆ. Gideon said, Lord, my family, no, I'm not qualified. ಗಿದ್ಯೋನ್ ಹೇಳಿದ್ರು, ನನ್ನ ಒಂದು ಜನಾಂಗ, ನನ್ನ ಕುಟುಂಬ, ನನ್ನ ಒಂದು ಒಂದು ಪೀಳಿಗೆ, ಇಲ್ಲ ನಾನು ಅಲ್ಲಿ ಅದಕ್ಕಾಗಿ ಹುಟ್ಟಲಿಲ್ಲ ಎಂಬುದಾಗಿ. He says, the background, my background, no, it does not qualify me for your plans. ನನ್ನ ಹಿನ್ನೆಲೆ, ನನ್ನ ಹುಟ್ಟು ಜನ್ಮ, ಅದು ನನ್ನ ಯೋಜನೆಗೆ ಅದು ನನ್ನನ್ನು ನಿರ್ಧಾರ ಮಾಡುವುದಿಲ್ಲ ಎಂಬುದಾಗಿ ಅವನು ಹೇಳಿದನು. But the Lord says, hey Gideon, when I speak, everything is not taken into account. Only what I speak, it comes into count. ಮತ್ತು ಗಿಡಿಯನೇ, ನಾನು ಏನು ನುಡಿಯುತ್ತೇನೋ ಅದೇ ಅದು ನಿರ್ಧಾರವಾಗುತ್ತದೆ, ಅದು ನಿರ್ಧಾರ ಮಾಡುತ್ತದೆ. ಅದಕ್ಕಾಗಿ ಅದರ ಮೇಲೆ ನಿನ್ನ ನಂಬಿಕೆ ಇಡು ಎಂಬುದಾಗಿ ಗಿದ್ಯೋನನಿಗೆ ದೇವರು ಮಾತನಾಡುತ್ತಾನೆ. ಆಮೆನ್. Jeremiah said, Lord, I am a child. ಮತ್ತು ಯೆರೆಮೀಯನು ಹೇಳ್ತಾನೆ, ನಾನು ಇನ್ನ ಚಿಕ್ಕ ಮಗು ದೇವ ಎಂಬುದಾಗಿ. You know what God said? ಮತ್ತು ದೇವರು ಏನು ಹೇಳಿದ ಗೊತ್ತಾ? Hey, you know whom you are talking to. ಓ, ನೀನು ಯಾರ ಸಂಗಡ ಮಾತನಾಡ್ತಾ ಇದ್ದೀ ಗೊತ್ತಾ ಯೆರೆಮೀಯನೇ? This is the maker of heaven and the earth. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಾನು. Sometimes God needs to reintroduce himself to us and say, hey, sometimes I tell people, ಯಾರ ಹತ್ರ ಮಾತಾಡ್ತಾ ಇದ್ದೆ. ಮತ್ತು ಕೆಲವು ಸಾರಿ ಜನರಿಗೆ ನಾನು ಕೇಳ್ತಾ ಇರ್ತೇನೆ, ಯಾರ ಹತ್ರ ಮಾತಾಡ್ತಾ ಇದೆಯಾ ಎಂಬುದಾಗಿ. ಅನೇಕ ಬಾರಿ ದೇವರು ಆ ರೀತಿಯಲ್ಲಿ ಪುನರಾವರ್ತಿ ಆತನು ತನ್ನನ್ನು ತಾನು ಪರಿಚಯ ಮಾಡಿಸಿಕೊಳ್ತಾನೆ. Sometimes I remind my children, hello, whom do you think you are talking to? ಕೆಲವು ಬಾರಿ ನನ್ನ ಮಕ್ಕಳ ಸಂಗಡ ನಾನು ಹೇಳ್ತಾ ಇರ್ತೇನೆ, ಯಾರ ಸಂಗಡ ನೀನು ಮಾತನಾಡ್ತಾ ಇದ್ದಿ ಗೊತ್ತಾ ಎಂಬುದಾಗಿ. Sometimes the congregation also need to be reminded. Some people, hello, do you know whom you are talking to? ಮತ್ತು ಕೆಲವು ಬಾರಿ ಸಭಿಕರ ಸಂಗಡ ಸಹ ನಾವು ಅದು ಜ್ಞಾಪಿಸಬೇಕಾಗ್ತದೆ, ಯಾರ ಸಂಗಡ ನೀವು ಮಾತನಾಡ್ತಾ ಇದ್ದೀರಿ ಹಲೋ ಎಂಬುದಾಗಿ. When we talk too much, God sometimes intervenes and say, hello, shut up. ಮತ್ತು ನಾವು ಹೆಚ್ಚು ಮಾತನಾಡಿ ಬಿಟ್ಟರೆ ದೇವರು ಸಹ ನಮ್ಮನ್ನು ನಿಲ್ಲಿಸಿ ಬಾಯಿ ಮುಚ್ಚು ಅಂತ ಹೇಳ್ತಾನೆ. First know whom you are talking to. ಮೊದಲು ತಿಳಿದುಕೋ ನೀನು ಯಾರ ಸಂಗಡ ಮಾತನಾಡ್ತಾ ಇದ್ದೀ. God told Abraham, ಅಬ್ರಹಾಮನಿಗೆ ದೇವರು ಹೇಳಿದನು, I am the Almighty God. ನಾನೇ ಸರ್ವಶಕ್ತನಾದಂತ ದೇವರು. I am El Shaddai. ನಾನು ಎಲ್ ಶಡಾಯ್ ಸರ್ವಶಕ್ತನು. I am not your man-made God. I am the God of the universe. El Shaddai talking to you. Shut up and listen to me and believe what I say. Because when I say, I will bring it to pass. ನಾನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಮತ್ತು ನಾನು ಹೇಳುವಾಗ ನೀನು ಕೇಳಿಸಿಕೊಳ್ಳಬೇಕಾಗುತ್ತದೆ. Amen.
He says, I am Almighty God, walk before me, Abraham. ಓ ನಾನು ಸರ್ವಶಕ್ತನಾದ ದೇವರು ಮತ್ತು ಅಬ್ರಹಾಮನೇ ನನ್ನ ಮುಂದೆ ನೀನು ಏನು? That's why I'm telling you what we need in our lives, no matter how messy our life is, you know what we need? We need that one word from the Almighty God that will change my life for eternity. ಮತ್ತು ಎಷ್ಟೇ ನಮ್ಮ ಜೀವಿತಗಳು ಬದುಕುಗಳು ಆ ಸಮಸ್ಯೆಯಿಂದ ಸಿಲುಕಿಕೊಂಡು ಇದ್ರೂ ಸಹ ನಮಗೆ ಸರ್ವಶಕ್ತನ ಅವಶ್ಯಕತೆ ಇದೆ. ಆತನು ಮಾತ್ರ ನಮ್ಮನ್ನು ಬಿಡಿಸಬಲ್ಲನು. Amen. When you are in financial crisis, it's not money that you need the word from the Almighty God that will deliver you out of that financial situation. ಮತ್ತು ನೀನು ಹಣದ ಒಂದು ದುಸ್ಥಿತಿಯಲ್ಲಿ ಇರುವಾಗ ನಿನಗೆ ಅವಶ್ಯಕತೆ ಇರುವಂತದ್ದು ಹಣವಲ್ಲ, ಆ ಹಣದ ಒಂದು ದರಿದ್ರತೆಯಿಂದ ಆ ಒಂದು ಕೊರತೆಯಿಂದ ಬಿಡಿಸುವಂತ ಸರ್ವಶಕ್ತನ ಅವಶ್ಯಕತೆ ನಿನಗಿದೆ. ಆ ಸರ್ವಶಕ್ತನ ವಾಕ್ಯ ಸರ್ವಶಕ್ತನ ವಾಕ್ಯ ಅವಶ್ಯಕತೆ ಇದೆ. ಆಮೆನ್. ಸರ್ವಶಕ್ತನಿದ್ದಾನೆ, ನೀನು ಇದೆ. ಆ ವಾಕ್ಯ ಕೇಳುವ ಕಿವಿ ನಿನಗಿರಬೇಕು, ಕೇಳಿಸ್ಕೊಳ್ಳುವಂತ ಹೃದಯ ಇರಬೇಕು. Amen. That's why many times this says the word of the Lord came to him in a vision. The word of the Lord came to him in a dream. What we need is the word of the Lord for our situation. ಮತ್ತು ನಮ್ಮ ಪರಿಸ್ಥಿತಿಗಳಿಗೆ ನಮಗಿರುವಂತ ಅವಶ್ಯಕತೆ ಆ ದೇವರ ವಾಕ್ಯವೇ ಆಗಿದೆ. ಅದಕ್ಕಾಗಿ ಅನೇಕ ಬಾರಿ ನಾವು ನೋಡ್ತೇವೆ ದೇವರ ಒಂದು ವಾಕ್ಯವು ಆ ದರ್ಶನದ ರೂಪದಲ್ಲಿ ಅಲ್ಲಿ ಬಂತು, ಆ ಕನಸಿನಲ್ಲಿ ಅವರಿಗೆ ದೇವರ ವಾಕ್ಯವು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. When you are sick, ಮತ್ತು ನೀವು ಅಸ್ವಸ್ಥದಲ್ಲಿರುವಾಗ it's not medicine that you need. ನಿಮಗೆ ಔಷಧಿಯ ಒಂದು ಅವಶ್ಯಕತೆ ಅಲ್ಲ. You need the word from the Almighty God. ಸರ್ವಶಕ್ತನ ಒಂದು ಮಾತು, ಆ ಒಂದು ಜೀವವಾಕ್ಯ ನಿಮಗೆ ಬೇಕು. He sent his word, he sent his word, he sent his word, he sent his word and he healed their diseases. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನು. Amen. When you say the word, that's why man, woman, child, human being will not live by bread alone. You will not live by your job alone. You will not live by your wealth alone. You will live by every word that comes out of the mouth of the Almighty God. ಮತ್ತು ಮಾನವನು ಕೇವಲ ರೊಟ್ಟಿ ತಿನ್ನುವುದರಿಂದ ಅವನು ಬದುಕುವುದಿಲ್ಲ, ಆದರೆ ಆ ಸರ್ವಶಕ್ತನ ಆ ಮಾತುಗಳಿಂದ, ಆ ವಾಕ್ಯದಿಂದ ಮನುಷ್ಯನು ಬದುಕುತ್ತಾನೆ. Amen. I'm telling you, God is telling somebody, you are not a product of your past, you are the product of the cross. ಮತ್ತು ನೀನು ನಿನ್ನ ಗತದ ಒಂದು ಉತ್ಪತ್ತಿ ಅಲ್ಲ, ಆದರೆ ನೀನು ಶಿಲುಬೆಯ ಅದರ ಪರಿಪೂರ್ಣ ಕಾರ್ಯದ ಉತ್ಪತ್ತಿ ನೀನಾಗಿದೀಯಾ. I'm telling you today, daily I declare in the name of the Lord, I don't care what your past is, what happened to you in the past. ಮತ್ತು ನಾನು ಧೈರ್ಯವಾಗಿ ಘಂಟಾಘೋಷವಾಗಿ ಘೋಷಿಸ್ತೇನೆ, ಮತ್ತು ನಿನ್ನ ಗತದಲ್ಲಿ ಏನಾಯ್ತು ಅದು ನಾನು ನೋಡುವುದಿಲ್ಲ. ನಿನ್ನೆವರೆಗೆ ಏನಾಯ್ತು ನನಗೆ ಗೊತ್ತಿಲ್ಲ, ನಿನ್ನೆವರೆಗೆ ಏನಾಯ್ತು ನಾನು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. Till you entered inside, what happened, I don't care. ಇಲ್ಲಿ ಪ್ರವೇಶ ಮಾಡುವವರೆಗೂ ಏನಾಯ್ತು ನಾನು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. If you can receive the word of the Almighty God now and today, ನೀನು ಸರ್ವಶಕ್ತನ ನುಡಿಗಳನ್ನ ವಾಕ್ಯಗಳನ್ನ ಈಗ ಈ ದಿನ ನೀನು ಸ್ವೀಕರಿಸುವುದಾದರೆ, ನಂಬುವುದಾದರೆ, I am telling you, your future will be different. ಮತ್ತು ನಾನು ಖಂಡಿತವಾಗಿ ಹೇಳಬಲ್ಲೆನು, ನಿನ್ನ ಭವಿಷ್ಯತ್ತು ಅದೆಷ್ಟೋ ಸುಂದರವಾಗಿದೆ, ಎಷ್ಟೋ ಉತ್ತಮವಾಗಿದೆ. You may say, hey, pastor, you don't know my future, you don't know my past. ಪಾಸ್ಟರ್, ನಿನಗೆ ನನ್ನ ಗತ ಗೊತ್ತಿಲ್ಲ, ನನ್ನ ಹಿನ್ನೆಲೆ ಗೊತ್ತಿಲ್ಲ. I want to tell you, you don't know about the future that God prepared for you. ಮತ್ತು ನಿನಗೆ ಗೊತ್ತಿಲ್ಲ ದೇವರು ನಿನಗಾಗಿ ಎಂತ ಒಂದು ಜೀವಿತವನ್ನು ಮುಂದೆ ಇಟ್ಟಿದ್ದಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ಲ ಅಂತ ನಾನು ಹೇಳುತ್ತೇನೆ. Amen. Amen. One man of God said like this, ಒಬ್ಬ ದೇವರ ಸೇವಕನು ಈ ರೀತಿಯಲ್ಲಿ ಹೇಳಿದನು, if you knew my past, you don't want to sit next to me. ಮತ್ತು ನನ್ನ ಗತವು ನಿನಗೆ ಗೊತ್ತಿದ್ರೆ ನನ್ನ ಪಕ್ಕದಲ್ಲಿ ನೀನು ಕೂತ್ಕೊಳ್ತಾ ಇರಲಿಲ್ಲ ಎಂಬುದಾಗಿ. But if you know my future, you don't want to leave my side. ಮತ್ತು ನೀನು ನನ್ನ ಒಂದು ಭವಿಷ್ಯತ್ತು ನಿನಗೆ ಒಂದು ವೇಳೆ ಗೊತ್ತಾದ್ರೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳುವುದನ್ನು ನೀನು ಬಿಟ್ಟು ಕೊಡುವುದಿಲ್ಲ. If you know my past, ನನ್ನ ಒಂದು ಗತ ಗೊತ್ತಿದ್ರೆ you don't want to sit next to me. ನನ್ನ ಬಗಲಿಗೆ ನೀನು ಕೂತ್ಕೊಳ್ಳಕ್ಕೆ ಇಷ್ಟ ಇರುವುದಿಲ್ಲ. But if you know the future that God has planned for me, ಆದರೆ ದೇವರು ನಿರ್ದಿಷ್ಟವಾಗಿ ನನಗಿಟ್ಟಂತ ಭವಿಷ್ಯತ್ತನ್ನು ನೀನು ತಿಳಿದುಕೊಂಡರೆ, you don't want to leave my side. ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಟುಕೊಡ್ಲಿಕ್ಕೆ ಇಷ್ಟವಿರುವುದಿಲ್ಲ. But there is something that I need to do. ಆದರೆ ನಾನು ಏನು ಮಾಡಬೇಕಾಗಿದೆ. You know, just because you're having a bright future, nothing will happen. There is, but something translates from your past, you move into your bright future. ಮತ್ತು ಕೇವಲ ಉಜ್ವಲ
ಉಜ್ವಲ ಭವಿಷ್ಯತ್ತಿದೆ ಅಂದ ಮಾತ್ರಕ್ಕೆ ಅಲ್ಲಿ ಸಂಗತಿಗಳು ಆಗುವುದಿಲ್ಲ. ಆದರೆ ನೀನು ಏನೋ ಮಾಡಬೇಕು, ನಿನ್ನ ಒಂದು ಗತದಿಂದ ನಿನ್ನ ಒಂದು ಭವಿಷ್ಯತ್ತಿಗೆ ಇರುವಂತ ಯೋಚನೆಗೆ ಏನೋ ಮಾಡಬೇಕು. You got to listen to the word of God. ನೀನು ದೇವರ ವಾಕ್ಯಕ್ಕೆ ಸ್ವರಕ್ಕೆ ಕಿವಿಗೊಡಬೇಕು. You got to receive that word in your spirit. ಆ ಒಂದು ವಾಕ್ಯವನ್ನು ನೀನು ನಿನ್ನ ಆತ್ಮದಲ್ಲಿ ಸ್ವೀಕರಿಸಬೇಕು. You should become that rhema in your heart. ಮತ್ತು ಆ ಒಂದು ಜೀವವಾಕ್ಯ ಅದು ರೇಮ ವಾಕ್ಯ, ಪ್ರಕಟಣೆ ವಾಕ್ಯವಾಗಿ ನಿನ್ನಲ್ಲಿ ಉಳ್ಕೊಳ್ಳಬೇಕು. Abraham received one rhema word. ಮತ್ತು ಅಬ್ರಹಾಮನು ಒಂದು ಆ ರೇಮ ವರ್ಡ್ ಅನ್ನು, ಆ ಪ್ರಕಟಣೆ ವಾಕ್ಯವನ್ನು ಹೊಂದಿಕೊಂಡನು. Look at the stars, look at the sand, I'll make your children like that. ಮತ್ತು ಆ ಒಂದು ಆಕಾಶದ ಒಂದು ನಕ್ಷತ್ರಗಳನ್ನು ನೋಡು, ಸಮುದ್ರದಲ್ಲಿರುವಂತಹ ಅರಳನ್ನು, ಒಂದು ಮರಳನ್ನು ನೋಡು, ಮತ್ತು ಎಂಬುದಾಗಿ I'll make your children like that. ಮತ್ತು ನಿನಗೆ ಆ ರೀತಿಯಲ್ಲಿ ಸಂತಾನವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. One word from God. ದೇವರಿಂದ ಒಂದು ವಾಕ್ಯ. What is Abraham required to do? ಮತ್ತು ಅಬ್ರಹಾಮನಿಗೆ ಮಾಡುವಂತ ಅವಶ್ಯಕತೆ ಏನಿತ್ತು? Either believe what he is seeing or believe what God said. ಮತ್ತು ಏನು ನೋಡ್ತಾ ಇದ್ದನೋ ಅದನ್ನಾದ್ರೂ ನಂಬಬಹುದಾಗಿತ್ತು, ಅಥವಾ ಏನು ದೇವರು ತೋರಿಸ್ತಾ ಇದ್ದನೋ ಅದನ್ನು ಅವನು ನಂಬಬಹುದಾಗಿತ್ತು. Abraham believed God. ಆದರೆ ಅಬ್ರಹಾಮನು ದೇವರನ್ನು ನಂಬಿದನು. It was credited to him as righteousness. ಮತ್ತು ಅದು ಅವನಿಗೆ ನೀತಿವಂತನಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ He ನೋಡುತ್ತೇವೆ. became a father of many nations. ಮತ್ತು ಆತನು ಅನೇಕ ರಾಷ್ಟ್ರಗಳಿಗೆ ತಂದೆಯಾಗಿ ಆತನು ಕರೆಯಲ್ಪಟ್ಟನು. Till today we are talking about Abraham. ಅಬ್ರಹಾಮನ ಆಶೀರ್ವಾದ ನನ್ನ ಮೇಲೆ. I'm telling you, when you believe God. ಮತ್ತು ಇನ್ನುವರೆಗೆ ಅಬ್ರಹಾಮನ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕಾರಣ ಒಂದೇ, ಅಬ್ರಹಾಮನು ನಂಬಿದನು. ಮತ್ತು ನೀನು ಒಂದು ವೇಳೆ ನಂಬಿದರೆ, people will talk about you even if you are dead and say, because of this man, because of this woman, because of what he believed, oh today we are like this. I'm telling you, you will shape history. If a man who believes God will shape history. ಮತ್ತು ದೇವರನ್ನು ನಂಬುವಂತ ವ್ಯಕ್ತಿಯು ಅವನು ಇದ್ದಾಗಲೂ ಅವನು ವ್ಯತ್ಯಾಸವನ್ನು ಮಾಡ್ತಾನೆ. ಮತ್ತು ಅವನು ನಂತರವೂ ಸಹ ಅವನ ನಂಬಿಕೆಯ ಬಗ್ಗೆ ಮತ್ತು ಇವನ ನಂಬಿಕೆಯಿಂದ, ಇವಳ ನಂಬಿಕೆಯಿಂದ ಇಂಥ ಒಂದು ಕಾರ್ಯವಾಯಿತು ಎಂಬುದಾಗಿ ನಂಬುವವನಿಂದ ಅದು ಆಗಲಿಕ್ಕೆ ಸಾಧ್ಯ. Amen. So Jesus wants you to graduate. ಮತ್ತು ಯೇಸು ನೀನು ಆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕೆಂಬುದಾಗಿ ಆತನು ಬಯಸ್ತಾನೆ. We will come where we were. ಮತ್ತು ಎಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿಗೆ ಬರ್ತೇನೆ. Jesus doesn't want you to stay in ABCs. ಮತ್ತು ಯೇಸು ಸ್ವಾಮಿ ನೀನು ಇನ್ನೂ ಆ ಅಕ್ಷರಗಳಲ್ಲೇ ಕಲಿತಾ ಇರಬೇಕೆಂಬುದಾಗಿ ಬಯಸುವುದಿಲ್ಲ. Amen. So Jesus knew Lazarus was sick. ಮತ್ತು ಲಾಜರನು ಸತ್ತಿದ್ದಾನೆ ಎಂಬುದಾಗಿ ಯೇಸು ಗೊತ್ತಿತ್ತು. But he didn't go. ಮತ್ತು ಆತನು ಹೋಗಲಿಲ್ಲ. Because he had this connection with Father. ಮತ್ತು ತಂದೆಯ ಜೊತೆ ಆತನಿಗೆ ಒಂದು ಸಂಬಂಧ ಇತ್ತು. Amen. He knew Lazarus was in ICU. ಮತ್ತು ಆ ಲಾಜರನು ICU ಅಲ್ಲಿ ಇದ್ದಾನೆ ಎಂಬುದಾಗಿ ಆ ಯೇಸುವಿಗೆ ಗೊತ್ತು. WhatsApp was coming, prayer request was coming. ಮತ್ತು ಆ ಪ್ರಾರ್ಥನೆ ಮನವಿಗಳು ಬರ್ತಾ ಇದ್ವು. ಲಾಜರನಿಗೋಸ್ಕರ ಪ್ರಾರ್ಥನೆ ಮನವಿ ಬರ್ತಾ ಇತ್ತು. Amen. All updates were coming. ಮತ್ತು ಎಲ್ಲಾ ಅಪ್ಡೇಟ್ಗಳು ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. We don't need updates, we need faith. ನಮಗೆ ಅಪ್ಡೇಟ್ಗಳು ಬೇಡ, ನಮಗೆ ನಂಬಿಕೆ ಬೇಕಾಗಿದೆ. Sometimes we think we need many information. You don't need lot of information. Sometimes that lot of information will kill your faith. ಮತ್ತು ಅನೇಕ ಬಾರಿ ಮಾಹಿತಿಗಳು ಬರ್ತದೆ, ನಮಗೆ ಮಾಹಿತಿ ಅವಶ್ಯಕತೆ ಇಲ್ಲ. ಮಾಹಿತಿಗಳು ನಮ್ಮನ್ನು ಮರಣ ಹೊಂದುವಂತೆ ಮಾಡುತ್ತವೆ. What did doctor say? ಮತ್ತು ಡಾಕ್ಟರ್ ಏನು ಹೇಳಿದ್ರು? How does it even count? ಲೆಕ್ಕಕ್ಕೆ ಬರ್ತದ ಅದು? ಅದು ಯಾವ ರೀತಿಯಲ್ಲಿ ಲೆಕ್ಕಕ್ಕೆ ಬರುತ್ತದೆ? ನಾವು ಲೆಕ್ಕಕ್ಕೆ ತಗೊಂತೀವಿ. See, look how we are tuned. You know, we think, what doctors? Who cares what doctors? ಮತ್ತು ಡಾಕ್ಟರ್ ಏನು ಹೇಳಿದ್ರು ಅಂತ ಕೇಳ್ತೇವೆ. ಡಾಕ್ಟರ್ ಏನು ಹೇಳಿದ್ರೆ ಏನು, ಅದರ ಅರ್ಥ ಏನು, ಅದು ಹೇಗೆ ಅದು ನಮಗೆ ಅನ್ವಯಿಸ್ತದೆ? ಈಗ you need a miracle, you need a breakthrough, you need a healing. It doesn't matter what doctors say. It will never, you know, you only need is what does Jesus say? ಮತ್ತು ವೈದ್ಯರು ಏನು ಹೇಳಿದ್ರು ಅನ್ನುವಂಥ ಅವಶ್ಯಕತೆಗಿಂತ ನಮಗೆ ದೇವರು ಸರ್ವಶಕ್ತನು ಏನು ಹೇಳುತ್ತಾನೆ ಅನ್ನುವುದರ ಬಗ್ಗೆ ನಮಗೆ ಅದರ ಒಂದು ಅರಿವಿರಬೇಕು. Amen. Amen. You know, Jesus didn't go. ಮತ್ತು ಯೇಸು ಹೋಗಲಿಲ್ಲ. Amen. He says Lazarus is asleep. ಮತ್ತು ಆ ಲಾಜರನು ಸತ್ತು ಹೋದನು ಎಂಬುದಾಗಿ ಕೇಳಿಸಿಕೊಂಡನು. The disciples said, if he is asleep he will rise. ಮತ್ತು ಆ ಶಿಷ್ಯರಿಗೆ ಹೇಳ್ತಾನೆ, ಆತನು ಮಲಗಿದ್ರೆ ತಿರುಗಿ ಹೇಳ್ತಾನಲ್ಲ ಎಂಬುದಾಗಿ ಅವರು ಮಾತಾಡ್ಕೊಳ್ತಾರೆ. He is asleep, I am going to wake him up. ಮತ್ತು ಯೇಸು ಹೇಳಿದನು, ಅವನು ಮಲಗಿದ್ದಾನೆ, ಅವನನ್ನು ಎಬ್ಬಿಸಲಿಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಸತ್ತ ನಂತರ ಹೇಳ್ತಾನೆ ಯೇಸು. He was in ICU, Jesus didn't go. He was dead, Jesus didn't go. ಮತ್ತು ಅವನು ICU ಅಲ್ಲಿ ಇದ್ದಾಗ ಲಾಜರನು ಮತ್ತು ಯೇಸು ಹೋಗಲಿಲ್ಲ. ಅವನು ಸತ್ತ ನಂತರ ಸಹ ಲಾಜರನು ಯೇಸು ಹೋಗಲಿಲ್ಲ. Now you want to take, he says, man, I want you to know who I am. ಮತ್ತು ನಾನು ಯಾರಾಗಿದ್ದೇನೆ ಎಂಬುದಾಗಿ ಅವರು ತಿಳಿದುಕೊಳ್ಳಬೇಕೆಂಬುದಾಗಿ. Amen. See, Paul's prayer was, he didn't say, I'm celebrating resurrection day. He says, I want to know him, the person.
And I want to know the power of that person, know him and the power of his resurrection. ಪೌಲನು ಹೇಳುತ್ತಾನೆ, ನಾನು ಆತನನ್ನು ತಿಳಿದುಕೊಳ್ಳಬೇಕು ಮತ್ತು ಆತನ ಪುನರುತ್ಥಾನ ಶಕ್ತಿ ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕು ಎಂಬುದಾಗಿ ಪೌಲನು ಹೇಳುತ್ತಾನೆ. If you are a believer, ಮತ್ತು ನೀನು ವಿಶ್ವಾಸಿಯಾಗಿರುವುದಾದರೆ, you know this should be the cry of every believer. ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯ ಬಡಿತ ಇದೇ ಆಗಿರಬೇಕು. I just don't want to know the verse. ನನಗೆ ಕೇವಲ ವಾಕ್ಯಗಳ ಒಂದು ಅರಿವು ಮಾತ್ರವಲ್ಲ, I just don't want to know the quotes. ಮತ್ತು ನಾನು ಕೇವಲ ವಾಕ್ಯವನ್ನ ಕಂಠಾಪಾಠವಾಗಿ ಹೇಳುವುದು ಮಾತ್ರವಲ್ಲ, I want to know him, the person. ನಾನು ಆ ವ್ಯಕ್ತಿಯಾದಂತ ಯೇಸುವನ್ನ ನಾನು ತಿಳಿದುಕೊಳ್ಳಬೇಕು. I want to know the power of that person. ಆ ವ್ಯಕ್ತಿಯಲ್ಲಿ ಎಂತ ಒಂದು ಶಕ್ತಿಯ ಪ್ರದರ್ಶನ ಇದೆ ಅಥವಾ ಆ ವ್ಯಕ್ತಿಯ ಶಕ್ತಿ ಅಂತದೆ ಎಂಬುದಾಗಿ ನಾನು The ತಿಳಿದುಕೊಳ್ಳಬೇಕು. power of resurrection. ಮತ್ತು ಆ ಪುನರುತ್ಥಾನದ ಶಕ್ತಿ. Amen. Actually, in raising Lazarus, Jesus wanted to show who he is. ಮತ್ತು ಲಾಜರನನ್ನು ಮರಣದಿಂದ ಎಬ್ಬಿಸುವುದರ ಮೂಲಕವಾಗಿ ಆ ಯೇಸು ಎಂತವನೆಂಬುದಾಗಿ ಅಲ್ಲಿ ಆತನು ಪ್ರಕಟ ಮಾಡಬೇಕೆಂಬುದಾಗಿ ಬಯಸಿದನು. Then he explained to them, no, he is dead. ಮತ್ತು ಇಲ್ಲ ಅವ್ರು ಹೇಳ್ತಾರೆ ಆತನು ಸತ್ತು ಹೋಗಿದ್ದಾನೆ. Amen. And Jesus knew that he is going to raise him up. ಮತ್ತು ಯೇಸುವಿಗೆ ಚೆನ್ನಾಗಿ ತಿಳಿದಿತ್ತು ಆತನ ಮತ್ತೆ ಮರಣದಿಂದ ಎಬ್ಬಿಸ್ತಾನೆ ಎಂಬುದಾಗಿ. So Jesus goes there after 4 days. ಮತ್ತು ಯೇಸು ಪುನಃ 4 ದಿನಗಳಾದ ನಂತರ ಅಲ್ಲಿ ಹೋಗುತ್ತಾನೆ. And when Jesus is still far away, ಮತ್ತು ಇನ್ನೂ ಯೇಸು ದೂರದಲ್ಲಿರುವಾಗಲೇ, you know, he loved that family. ಮತ್ತು ಆ ಕುಟುಂಬವನ್ನು ಬಹಳ ಪ್ರೀತಿಸ್ತಾ ಇರುವ. Whenever he is in Bethany, you will find Jesus in their house. ಮತ್ತು ಬೆಥಾನ್ಯದಲ್ಲಿ ಆ ಲಾಜರನ ಕುಟುಂಬ ಇತ್ತು ಮತ್ತು ಅಲ್ಲಿ ಯಾವಾಗೆಲ್ಲ ಹೋಗ್ತಾ ಇದ್ದನೋ ಆ ಲಾಜರನ ಮನೆಗೆ ಹೋಗ್ತಾ ಇದ್ದಾನೆ He ಯೇಸು. would always eat in their house. ಮತ್ತು ಯಾವಾಗಲೂ ಲಾಜರನ ಮನೆಯಲ್ಲಿ ಆತನು ಊಟ ಮಾಡುತ್ತಾ ಇದ್ದಾನೆ. But he didn't go immediately when Lazarus was in ICU. ಮತ್ತು ಲಾಜರನು ಐಸಿಯುಯಲ್ಲಿ ಬಹಳ ಒಂದು ಅಸ್ವಸ್ಥತೆಯಲ್ಲಿರುವಾಗ ಆತನಲ್ಲಿ ಹೋಗಲಿಲ್ಲ ತಕ್ಷಣ. But after he was dead, ಆತನು ಸತ್ತ ನಂತರ as he was going, ಮತ್ತು ಆತನು ಹೋಗ್ತಾ ಇರುವಾಗ one of the sister runs to him. ದೂರದಲ್ಲಿರುವಾಗಲೇ ಆ ಲಾಜರನ ಸಹೋದರಿ ಓಡಿ ಯೇಸುವಿನ ಬಳಿಗೆ ಬರುತ್ತಾಳೆ. Oh, Jesus, ಇವಾಗ ಬಂದ್ಯಾ ನೀನು? ಓ ಯೇಸು, ಇವಾಗ ಬಂದ್ಯಾ ನೀನು? You know what? She said, you should have come few days before my brother died. ಮತ್ತು ನನ್ನ ತಮ್ಮನು ಸಾಯೋಕ್ಕಿಂತ ಮುಂಚೆ ನೀನು ಬಂದಿದ್ರೆ ಚೆನ್ನಾಗಿತ್ತು. You would not have died. ಮತ್ತು ಅವನು ಸಾಯುತ್ತಲೇ ಇರಲಿಲ್ಲ. ಇವಾಗ ಸತ್ತೋಗ್ಬಿಟ್ಟ. Many people's faith are in that level. ಮತ್ತು ಅನೇಕರ ವಿಶ್ವಾಸ ಆ ಮಟ್ಟದಲ್ಲಿಯೇ ಇದೆ. We are in the past. ಮತ್ತು ನಾವು ಇನ್ನು ಗತದಲ್ಲಿದ್ದೇವೆ. We believe what God did in the past. ಗತದಲ್ಲಿ ದೇವರು ಏನು ಮಾಡಿದನೋ ಅದರಲ್ಲಿ ನಮ್ಮ ನಂಬಿಕೆ ಇಟ್ಟಿದ್ದೇವೆ. We believe what God did in the Old Testament. ಮತ್ತು ಹಳೆ ಒಡಂಬಡಿಕೆಯಲ್ಲಿ ದೇವರು ಏನು ಮಾಡಿದನೋ ಅದರಲ್ಲಿ ನಂಬಿಕೆ ಇದೆ. We believe what God did during the apostles. ಮತ್ತು ಅಪೊಸ್ತಲರ ಸಮಯಗಳಲ್ಲಿ ದೇವರು ಏನು ಮಾಡಿದನೋ ಅದರಲ್ಲಿ ನಂಬಿಕೆ ಇದೆ. Amen. Many of them was like that sister. ಮತ್ತು ಅನೇಕರು ಆ ರೀತಿಯಲ್ಲಿ ಅವರಿದ್ದಾರೆ. Amen. But Jesus said, Jesus said, your son, she believed in the past. ಮತ್ತು ಆಕೆಯು ಗತದಲ್ಲಿ ಆಕೆ ನಂಬಿಕೆ ಇಟ್ಟಿದ್ದಳು. But finally Jesus comes there. ಮತ್ತು ಕೊನೆಯದಾಗಿ ಯೇಸು ಅಲ್ಲಿ ಬರುತ್ತಾನೆ. Now another sister comes. ಮತ್ತು ಈಗ ಇನ್ನೊಬ್ಬ ಸಹೋದರಿ ಬರುತ್ತಾಳೆ ಯೇಸುವಿನ ಬಳಿಗೆ. Amen. And Jesus says, where is he? ಮತ್ತು ಯೇಸು ಕೇಳ್ತಾನೆ, ಎಲ್ಲಿದ್ದಾನೆ ಅವನು? And she says, oh Jesus, you would have been here. ಓ ಯೇಸು, ನೀನು ಇಲ್ಲಿದ್ರೆ ಎಷ್ಟು ಚೆನ್ನಾಗಿತ್ತು. And you know what Jesus says? ಮತ್ತು ಯೇಸು ಏನು ಹೇಳ್ತಾನೆ ಗೊತ್ತಾ? Your brother will live. ನಿನ್ನ ಮಗನು ಜೀವಿಸ್ತಾನೆ. Your brother will live. ನಿನ್ನ ತಮ್ಮನು ಬದುಕುತ್ತಾನೆ. You know what she said? ಮತ್ತು ಆಕೆ ಏನು ಹೇಳಿದ್ರು ಗೊತ್ತಾ? She put it in the future. ಮತ್ತು ಆಕೆ ಆ ಭವಿಷ್ಯತ್ತಿಗೆ ಹಾಕುತ್ತಾಳೆ, ಭವಿಷ್ಯತ್ತನ್ನು ಹೇಳುತ್ತಾಳೆ. Jesus, I know. ಯೇಸುವೆ ನನಗೆ ಗೊತ್ತು. On the day of resurrection, when everybody rise, my brother also will rise. ಮತ್ತು ಪುನರುತ್ಥಾನದ ದಿನದಂದು ಎಲ್ಲರೂ ಬದುಕುವಾಗ ನನ್ನ ತಮ್ಮನು ಸಹ ಜೊತೆಯಲ್ಲಿ ಬದುಕುತ್ತಾನೆ ಎಂಬುದಾಗಿ ಭವಿಷ್ಯತ್ತನ್ನು ನುಡಿತಾ ಇದ್ದಾಳೆ. Many people's faith is like this. Either it is in the past or it is somewhere in the future. ಅನೇಕರ ನಂಬಿಕೆ ಆ ರೀತಿಯಲ್ಲಿದೆ. ಗತದಲ್ಲಾದರೂ ಇದೆ ಅಥವಾ ಮುಂದೆ ಯಾವಾಗೋ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ. ಯೇಸು ಸ್ವಾಮಿ ಬರ್ತಾರೆ, he will come again. ಮತ್ತು ಯೇಸು ಸ್ವಾಮಿ ಬರ್ತಾರೆ, ಮುಂದೆ ಇದೆ. Then we'll go to heaven. ಮತ್ತು ಆಗ ನಾವು ಪರಲೋಕಕ್ಕೆ ಹೋಗ್ತೇವೆ. Then it will be a nice place. ಮತ್ತು ಆಗ ಅದು ಒಳ್ಳೆ ಸ್ಥಳವಾಗಿರುತ್ತದೆ. Then we will see victory. ಮತ್ತು ಆಗ ನಾವು ಜಯವನ್ನು ಕಾಣುತ್ತೇವೆ. They'll sing that song, I don't know if it's in Kannada, in Hindi I think it is there. One day I will overcome. One day or someday. ಒಂದು ಹಾಡು ಇದೆ ಆ ರೀತಿಯಲ್ಲಿ ಹೇಳ್ತದೆ, ಒಂದು ದಿನ ನಾವು ಅದನ್ನ ನಾವು ಜಯಿಸ್ತೇವೆ, ಒಂದು ದಿನ ನಾವು ಜಯಿಸ್ತೇವೆ. ಹಮ್ ಹೋಂಗೆ ಕಾಮಯಾಬ್. हम होंगे कामयाब एक दिन. कौन सा वो दिन? ಅವಾಗ ಇಲ್ಲ ಹಿಂದೆ ಅಥವಾ ಮುಂದೆ ಯಶಸ್ಸು ಸಿಗುತ್ತೆ. ಯಾವಾಗೋ ಒಮ್ಮೆ ಸಿಗುತ್ತೆ, ಯಾವಾಗೋ ಮುಂದೆ ಭವಿಷ್ಯತ್ನಲ್ಲಿ ಸಿಗಬಹುದು ಆ ಯಶಸ್ಸು. ಈಗ ಅಲ್ಲ, ಇವಾಗ ಅಲ್ಲ. ಆಜ್, ಅಭಿ, today, now. No, it's not that. ಈಗ ಈ ಹೊತ್ತು ಆ ರೀತಿಯಲ್ಲಿ ಇರುವುದಿಲ್ಲ ಅದು. Martha's faith was like that.
ಮತ್ತು ಆ ಮಾರ್ತಳ ಒಂದು ನಂಬಿಕೆ ಸಹ ಹಾಗೆ ಇತ್ತು. I know, one day he will rise. ನನಗೆ ಗೊತ್ತು ಅವನು ಭವಿಷ್ಯದಲ್ಲಿ ಒಂದಿನ ಹೇಳುತ್ತಾನೆ. Now one sister is making reference to past. ಮತ್ತು ಒಂದು ಸಹೋದರಿ ಆಕೆ ಗತವನ್ನ ಅನ್ವಯಿಸಿ ಹೇಳ್ತಾ ಇದ್ದಾಳೆ. One sister is referencing to the future. ಮತ್ತು ಇನ್ನೊಬ್ಬ ಸಹೋದರಿ ಆ ಭವಿಷ್ಯತನ್ನು ಅನ್ವಯಿಸಿ ಹೇಳ್ತಾ ಇದ್ದಾಳೆ. But Jesus is bringing them to the now. ಆದರೆ ಯೇಸು ಅವರನ್ನ ಈ ಕ್ಷಣಕ್ಕೆ ತರುತ್ತಾ ಇದ್ದಾನೆ ಅಥವಾ ಗಮನವನ್ನು ಹರಿಸ್ತಾ ಇದ್ದಾನೆ. Jesus is telling, I am not limited by time. ಮತ್ತು ನಾನು ಯಾವ ಒಂದು ಸಮಯಕ್ಕೆ ಪರಿಮಿತನಲ್ಲ ಅಥವಾ ಮಿತಿಗೊಂಡವನಲ್ಲ. Some people have more faith in time than in God. Even Christians. ಮತ್ತು ನಂಬಿರುವಂತ ವಿಶ್ವಾಸಿಗಳು ಮತ್ತು ಅವರು ದೇವರಿಗಿಂತ ಹೆಚ್ಚು ಸಮಯಗಳಲ್ಲಿ ಅವರು ನಂಬಿಕೆ ಇಟ್ಟಿದ್ದಾರೆ. My time ವಸ್ತದೆ. ನನ್ನ ಸಮಯ ಬರ್ತದೆ. One time will come. ಒಂದು ದಿನ ನನಗೆ ಒಂದು ಸಮಯ ನನಗೂ ಬರ್ತದೆ. Time will come. ಮತ್ತು ನನಗೂ ಟೈಮ್ ಬರ್ತದೆ. When is that time? You tell me please. ಮತ್ತು ಆ ಟೈಮ್ ಯಾವಾಗ ಬರ್ತದೆ ನಮಗೂ ಹೇಳ್ರಿ. Sometime in the future. ಮತ್ತು ಯಾವಾಗೋ ಭವಿಷ್ಯದಲ್ಲಿ ಬರ್ತದೆ ಆ ಟೈಮ್. Some people have faith in time, they don't have faith in God. ದೇವರಲ್ಲಿ ನಂಬಿಕೆ ಬಿಟ್ಟು ಆ ಸಮಯಗಳಲ್ಲಿ ಅಥವಾ ಟೈಮಲ್ಲಿ ನಂಬಿಕೆ ಇದೆ ಅವರಿಗೆ ಹೆಚ್ಚು. Time may come, season may come, but Jesus has already come. ಮತ್ತು ಸಮಯ ಬರ್ಬೋದು ಹೋಗ್ಬೋದು ಅಥವಾ ಒಂದು ಕಾಲಗಳು ಬದಲಾಗಬಹುದು, ಆದರೆ ಯೇಸು ಆಗ್ಲೇ ಬಂದಾಯಿತು. Because Jesus is the one who made the time and the season. ಮತ್ತು ಯೇಸು ತಾನೇ ಆ ಸಮಯವನ್ನ ಕಾಲಗಳನ್ನ ಮಾಡಿದಾತನು. He is not subject to time. ಮತ್ತು ಆತನು ಯಾವುದೇ ಒಂದು ಸಮಯಕ್ಕೆ ಆತನು ಮಿತಿಗೊಂಡವನಲ್ಲ. Amen. Science is limited to space and time. ಮತ್ತು ಆ ಒಂದು ಸಮಯಕ್ಕೆ ಅದು ನಿರ್ದಿಷ್ಟವಾಗಿದೆ. Amen. Science is limited to space and time. ಮತ್ತು ವಿಜ್ಞಾನ ಅಥವಾ ಅಂತ ಹೇಳುವುದಾದ್ರೆ ಅದು ಒಂದು ಸಮಯಕ್ಕೆ ಕಾಲಕ್ಕೆ ಅದು ಪರಿಮಿತವಾಗಿದೆ. Matter, space, time, that is science. ಮತ್ತು ಒಂದು ಅಂಶ, ಸಮಯ ಮತ್ತು ಆ ಒಂದು ಕಾಲಕ್ಕೆ ಅದು ಪರಿಮಿತವಾಗಿದೆ ವಿಜ್ಞಾನ. Amen. And everybody want to understand God only through science. ಮತ್ತು ಪ್ರತಿಯೊಬ್ಬರು ದೇವರನ್ನ ಆ ಒಂದು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸ್ತಾರೆ. Science is good. I also love science. ಮತ್ತು ನನಗೆ ಸಹ ವಿಜ್ಞಾನ ಇಷ್ಟ, ನಾನು ಸಹ ಕಲಿಲಿಕ್ಕೆ ಇಷ್ಟಪಡುತ್ತೇನೆ ವಿಜ್ಞಾನ. But God is not limited to space and time and matter. ಮತ್ತು ಸಮಯಕ್ಕೆ ಮತ್ತು ಕಾಲಕ್ಕೆ ದೇವರು ಆ ರೀತಿಯಲ್ಲಿ ಪರಿಮಿತನಲ್ಲ. Amen. ಕಣ್ಣುಗಳು ತೆರೆಯಲ್ಪಡಲಿ, ಹೊಸ ದರ್ಶನ ಸಿಕ್ಕಲಿ. Amen. God is not limited to space and time. That's why I'm telling you, that's natural. If you and I need to walk in supernatural, only people who go beyond this matter, space and time, we will experience supernatural. ಮತ್ತು ಆ ಸ್ವಾಭಾವಿಕವಾಗಿ ಕಾಲಕ್ಕೆ ಸಮಯಕ್ಕೆ ಪರಿಮಿತವಾಗಿರುವಂಥವರು ಆ ಅಸಾಧಾರಣ ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾರು ಆ ಒಂದು ಕಾಲ ಮತ್ತು ಆ ಒಂದು ಸಮಯಕ್ಕೆ ನಿರ್ದಿಷ್ಟವಾಗಿ ಅದಕ್ಕೆ ನಾವು ತಕ್ಕ ಹಾಗೆ ನಾವು ಬದುಕುವುದಿಲ್ಲೋ ಅವರು ಅಪರಿಮಿತ ಜೀವಿತವನ್ನ ಅವರು ಕಾಣುತ್ತಾರೆ. Amen. Talking about resurrection. ಮತ್ತು ಪುನರುತ್ಥಾನದ ಬಗ್ಗೆ ಮಾತನಾಡುವಾಗ everybody says, can science prove resurrection? ಮತ್ತು ವೈಜ್ಞಾನಿಕವಾಗಿ ಪುನರುತ್ಥಾನವನ್ನು ನೀವು ರುಜುಪಡಿಸಬಹುದಾ? You idiot, by science you prove yesterday what you ate. By science you prove where you went 1 week back. ವೈಜ್ಞಾನಿಕವಾಗಿ ನಿನ್ನೆ ಏನು ತಿಂದಿ ಅಂತ ನೀವು ರುಜು ಮಾಡ್ತೀರಾ? ವೈಜ್ಞಾನಿಕವಾಗಿ ನಾಳೆ ಎಲ್ಲಿಗೆ ಹೋಗಬಹುದು? Or where you went 1 week back. ಮತ್ತು ಒಂದು ವಾರದ ಹಿಂದೆ ನೀವು ಎಲ್ಲಿಗೆ ಹೋಗಿದ್ರಿ ಅಂತ ವೈಜ್ಞಾನಿಕವಾಗಿ ನೀವು ರುಜು ಮಾಡಬಹುದಾ? You know what is science? ಮತ್ತು ವಿಜ್ಞಾನ ಅಂತ ಹೇಳಿದ್ರೆ ಏನು ಗೊತ್ತಾ? You take something, you do an experiment and you repeat it again and again and again and it will bring the same result. ಮತ್ತು ವಿಜ್ಞಾನ ಅಂತ ಹೇಳುವುದಾದ್ರೆ ನೀವು ಸಂಗತಿಯನ್ನು ತೆಗೆದುಕೊಂಡು ಅದನ್ನ ಪರೀಕ್ಷೆ ಮಾಡ್ತೀರಾ, ಪರೀಕ್ಷೆ ಮಾಡಿ ನೋಡ್ತೀರಾ ಮತ್ತು ಅದರ ಫಲಿತಾಂಶ ಅದೇ ಬರುತ್ತದೆ. ಅದು ನಾವು ವೈಜ್ಞಾನಿಕವಾಗಿ ಅದನ್ನ ರುಜು ಮಾಡುತ್ತೇವೆ. In the physics lab you go, you do this, every time same result will come and this see, thus it is proved. ಮತ್ತು ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಹಾಗೆ ನಾವು ಆ ಒಂದು ಅಂಶಗಳನ್ನು ನಾವು ಗುರುತಿಸ್ತೇವೆ ಅಥವಾ ಆ ಒಂದು ನಿಯಮಗಳನ್ನು ನಾವು ಗುರುತಿಸ್ತೇವೆ ಮತ್ತು ಅದು ಪ್ರಯೋಗ ಮಾಡುವಾಗ ಅದೇ ಪರಿಣಾಮಗಳು ಫಲಿತಾಂಶಗಳು ಬರ್ತದೆ. ಅದಕ್ಕಾಗಿ ಇದು ಆಗಿದೆ ಎಂಬುದಾಗಿ ನಾವು ಪ್ರೂವ್ ಮಾಡ್ತೇವೆ. Go to the chemistry lab. ಮತ್ತು ಕೆಮಿಸ್ಟ್ರಿ ಲ್ಯಾಬ್ಗೆ ನೀವು ಹೋದ್ರೆ so much of ml of this chemical ಮತ್ತು ಈ ಒಂದು ಇಷ್ಟು ರಸಾಯನ ಅಲ್ಲಿದೆ and this chemical this ml ಮತ್ತು ಇಷ್ಟು ಆ ಒಂದು ಇದು ml ಆ ಒಂದು ರಸಾಯನ ಇದೆ ಕೆಮಿಕಲ್ together
ಮತ್ತು ಅವೆರಡನ್ನ ಸೇರಿಸ್ರಿ, and then this product will come. ಮತ್ತು ಅವೆರಡನ್ನು ಸೇರಿಸಿದಾಗ ಇಂಥ ಒಂದು ಪ್ರತಿಕ್ರಿಯೆ ಬರ್ತದೆ. Every time you do it, same result will come. That's science. ಪ್ರತಿ ಬಾರಿ ನೀವು ಅದನ್ನೇ ಮಾಡುವಾಗ ಅದೇ ಫಲಿತಾಂಶಗಳು ನೀವು ನೋಡ್ತಾ ಇರ್ತೀರ, ಅದನ್ನೇ ನಾವು ವಿಜ್ಞಾನ ಅಂತ ಹೇಳ್ತೇವೆ. All science students are happy. I'm seeing it on your faces. ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳೆಲ್ಲ ನಗ್ತಾ ಇದ್ದಾರೆ ಮತ್ತು ಅದನ್ನ ನಾನು ನೋಡ್ತಾ ಇದ್ದೇನೆ ಇಲ್ಲಿ. Amen. ಆಮೆನ್. But let me tell you, not everything is proved by science. There is something called archaeological evidence. There is something called historical evidence. There's something called eyewitnesses account. Everything is not proved by science. That's why I said you are an idiot. ಮತ್ತು ಎಲ್ಲವೂ ವೈಜ್ಞಾನಿಕವಾಗಿ ನಾವು ರುಜು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಐತಿಹಾಸಿಕ ರುಜುಗಳಿವೆ ಮತ್ತು ಅಲ್ಲಿ ಆರ್ಕಿಯಾಲಜಿ ಒಂದು ರುಜುಗಳಿವೆ. ಅವುಗಳನ್ನು ನಾವು ತೆಗೆದುಕೊಂಡು ಕಣ್ಣಿನಿಂದ ನೋಡಿದಂತ ಒಂದು ಆ ರುಜುಗಳನ್ನು ತೆಗೆದುಕೊಂಡು ಕೆಲವುಗಳನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ. 1 week back, did you go to college or no? How will I know? I should go to the college. I should see the attendance register, and I should see if you are present there. Then we will know. That is not scientific. That is a historical evidence. That is an account of an eyewitness. ಮತ್ತು ಎಲ್ಲವನ್ನು ನಾವು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಕಣ್ಣಾರೆ ನೋಡಿರಬೇಕು, ಅದನ್ನು ನಾವು ಪರಿಶೀಲನೆ ಮಾಡಿ ನೋಡಬೇಕು, ಆಗ ಮಾತ್ರ ನಾನು ಅದನ್ನು ರುಜು ಮಾಡಲಿಕ್ಕೆ ಸಾಧ್ಯ. ಮತ್ತು ಗತದಲ್ಲಿ 1 ವಾರ ಹಿಂದೆ ನೀನು ಶಾಲೆಗೆ ಹೋಗಿದೆಯೋ ಎಂಬುದಾಗಿ ವೈಜ್ಞಾನಿಕವಾಗಿ ನಾನು ರುಜು ಮಾಡಲಿಕ್ಕೆ ಆಗಲ್ಲ. ನಾನು ಅಲ್ಲಿ ಹೋಗಿ ನೋಡಿದ ನಂತರವೇ ನಾನು ಅದನ್ನು ರುಜು ಮಾಡಬಹುದು. That's how you will come to know even resurrection is true. ಮತ್ತು ಅದೇ ರೀತಿಯಲ್ಲಿ ಸಹ ಆ ಒಂದು ಪುನರುತ್ಥಾನವನ್ನ ನೀವು ರುಜುಪಡಿಸಬಹುದು. All things are not proved by scientists. Some things are proved by historians. ಮತ್ತು ಎಲ್ಲವೂ ವೈಜ್ಞಾನಿಕವಾಗಿ ರುಜು ಮಾಡದೇ ಇರಬಹುದು, ಆದರೆ ಆ ಒಂದು ಇತಿಹಾಸದ ಒಂದು ವಿಜ್ಞಾನಿಗಳು ಅದನ್ನು ಪರಿಶೀಲನೆ ಮಾಡಿ ಅದನ್ನು ನೋಡಿದ್ದಾರೆ. Amen. Resurrection. Jesus is a man of history. ಮತ್ತು ಯೇಸು ಆತನ ಇತಿಹಾಸದ ಮನುಷ್ಯನಾಗಿದ್ದಾನೆ. Resurrection is something that literally happened. We will talk about that. ಮತ್ತು ಪುನರುತ್ಥಾನವು ನಿಜಕ್ಕೂ ಅದು ಆದಂತ ಒಂದು ಅದು ಘಟನೆ ಆಗಿದೆ ಇತಿಹಾಸದಲ್ಲಿ. But they put, these two sisters, one was put God in the past, another put God in the future. ಮತ್ತು ಈ ಲಾಜರ್ನ ಒಂದು ಸಹೋದರಿಯರು ಒಬ್ಬರು ಗತದಲ್ಲಿ ಅವರು ಆ ನಂಬಿಕೆ ಇಟ್ಟಿದ್ದರು, ಇನ್ನೊಬ್ಬರು ಆ ಒಂದು ಭವಿಷ್ಯತ್ತಿನಲ್ಲಿ ನಂಬಿಕೆ ಇಟ್ಟಿದ್ದರು. Amen. ಆಮೆನ್. But you know what? Jesus is bringing them to the now. ಮತ್ತು ಯೇಸು ಅವರಿಬ್ಬರನ್ನ ಈಗಿನ ಒಂದು ವಾಸ್ತವಕ್ಕೆ ಈಗಿನ ಒಂದು ಸಮಯಕ್ಕೆ ಆತನು ತರುತ್ತಾ ಇದ್ದಾನೆ. Jesus is reintroducing himself. ಮತ್ತು ಯೇಸು ತನ್ನನ್ನು ತಾನು ಮತ್ತೊಂದು ಆವರ್ತಿ ಆತನು ಪರಿಚಯಿಸ್ತಾ ಇದ್ದಾನೆ. We all think we know Jesus. No, we don't know him enough. ಮತ್ತು ನಾವೆಲ್ಲ ಅಂದ್ಕೊಳ್ತೇವೆ ಯೇಸುವಿನ ಬಗ್ಗೆ ನಮಗೆ ಗೊತ್ತಿದ್ದಾಗೆ, ಆದ್ರೆ ನಿಜಕ್ಕೂ ನಾವು ಯೇಸುವಿನ ಬಗ್ಗೆ ಇನ್ನೂ ಅಷ್ಟು ಪರಿಪೂರ್ಣವಾಗಿ ಅರ್ಥವರಲ್ಲ. That's why we need to keep growing. ಅದಕ್ಕಾಗಿ ನಾವು ಬೆಳೆಯುತ್ತಲೇ ಇರಬೇಕು. That's why we need to read the word. ಮತ್ತು ಅದಕ್ಕಾಗಿ ನಾವು ವಾಕ್ಯವನ್ನು ಓದುತ್ತಲೇ ಇರಬೇಕು. That's why you need to keep praying in tongues much. ಮತ್ತು ನಾವು ಅದಕ್ಕಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಲೇ ಇರಬೇಕು. When you do that, you will have a revelation. ಮತ್ತು ನೀವು ಅದನ್ನು ಸತತವಾಗಿ ಮಾಡುತ್ತಾ ಇರುವಾಗ ನಿಮಗೆ ಪ್ರಕಟಣೆ ಆಗ್ತದೆ. When you have a revelation, you will know him better. ಮತ್ತು ನಿಮಗೆ ಪ್ರಕಟಣೆ ಆದಾಗಲೇ ನೀವು ಆತನನ್ನು ಇನ್ನೂ ಉತ್ತಮವಾಗಿ ತಿಳಿದುಕೊಳ್ತೀರಾ. When you know him better, your life will become better. ಮತ್ತು ನೀವು ಯಾವಾಗ ಉತ್ತಮವಾಗಿ ತಿಳಿದುಕೊಳ್ತೀರೋ ನಿಮ್ಮ ಜೀವಿತಗಳು ಬದುಕುಗಳು ಸಹ ಉತ್ತಮವಾಗುತ್ತದೆ. Your faith will go higher. ನಿಮ್ಮ ಒಂದು ನಂಬಿಕೆ ಮೇಲ್ಮಟ್ಟಕ್ಕೆ ಹೋಗ್ತದೆ. Amen. And you will see fruit in your life. ಮತ್ತು ನೀವು ನಿಮ್ಮ ಜೀವಿತಗಳಲ್ಲಿ ಫಲಗಳನ್ನು ಕಾಣ್ತೀರಾ. And there Jesus introduces himself. ಮತ್ತು ಅಲ್ಲಿ ಯೇಸು ತನ್ನನ್ನು ತಾನು ಪರಿಚಯ ಮಾಡಿಸಿಕೊಡುತ್ತಾನೆ. Jesus says, open the grave. ಮತ್ತು ಆ ಒಂದು ಸಮಾಧಿಯನ್ನು ತೆರೆಯಿರಿ, ಕಲ್ಲನ್ನು ಉರುಳಿಸಿರಿ ಎಂಬುದು ಹೇಳಿದನು. She says it already stinks. ಮತ್ತು ಅವರೇ ಹೇಳಿದರು ಆ ಒಂದು ದುರ್ವಾಸನೆ ಬರ್ತದೆ, ಆ ಒಂದು ಕೊಳೆತು ಹೋದಂತ ವಾಸನೆ ಬರ್ತದೆ ಎಂಬ ಸಮಾಧಿಯಿಂದ. Good news, I'm telling you, it doesn't matter how stinking your life is. ಮತ್ತು ಒಳ್ಳೆ ಒಂದು ಸಂದೇಶ ಏನಂತಂದ್ರೆ ಎಷ್ಟು ದುರ್ವಾಸನೆ ನಿನ್ನ ಗತದಿಂದ ಬರ್ತಾ ಇದ್ರೂ ಸಹ, if you allow Jesus this moment in your life, your stinking life will change. And you will see the aroma of Christ on your life. ನೀವು ಯೇಸುವನ್ನ ಆ ಗತದ ಮೇಲೆ ನೀವು ಅನುಮತಿಸಿದರೆ, ಅವಕಾಶ ಮಾಡಿಕೊಟ್ರೆ, ಎಷ್ಟೇ ದುರ್ವಾಸನೆ ಬರಲಿ ಆ ಯೇಸುವಿನಿಂದ ನಿಮ್ಮ ಬದುಕು ಸುವಾಸನೆಗೆ ಬರುತ್ತದೆ. This is not just for unbelievers, those who have never heard about Jesus. It is for them. It is also some people who knew Jesus, but because of your stinking thinking, your life is also stinking. ಮತ್ತು ಯೇಸುವನ್ನು ಸಂಪೂರ್ಣವಾಗಿ ಅರಿಯದೇ ಇರುವವರೆಗೂ ಸಹ ಇದು ಆಗಿದೆ, ಮತ್ತು ಅವರ ಜೀವಿತಗಳು ಆ ರೀತಿಯಲ್ಲಿ ಆಗ್ತದೆ. ಮತ್ತು ಯೇಸುವನ್ನು ಅರಿತು ಇನ್ನೂ ಸರಿಯಾಗಿ ಆ ಗತದಲ್ಲಿ ಅಥವಾ ಇನ್ನೂ ಕೀಳು ಮಟ್ಟದ ಯೋಚನೆಗಳಿಂದ ಬದುಕ್ತಾ ಇರುವಂತಹ ವಿಶ್ವಾಸಿಗಳು ಅದನ್ನು ತಿಳಿದುಕೊಳ್ಳುವಾಗ ಅವರ ಜೀವಿತಗಳು ಸುವಾಸನೆಯಿಂದ ತುಂಬಿರುತ್ತವೆ. Some people's life is stinking
because they are not listening to the word of God. ಮತ್ತು ಕೆಲವು ಜನರ ಜೀವಿತಗಳು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ಇರುವ ಕಾರಣವಾಗಿ ಅವರ ಜೀವಿತಗಳು ಆ ಒಂದು ದುರ್ವಾಸನೆಯಿಂದ ತುಂಬಿದೆ. Some people, they know this is the truth, but still they neglected it, not doing it. Your life is stinking. ಮತ್ತು ದೇವರ ಜನರಿಗೆ ಆ ಸತ್ಯವು ತಿಳಿದರೂ ಸಹ ಅದನ್ನು ಸರಿಯಾಗಿ ಅರಿತುಕೊಳ್ಳದೆ ಇರುವ ಕಾರಣವಾಗಿ ಅವರ ಒಂದು ಜೀವಿತಗಳು ಆ ರೀತಿಯ ದುರ್ವಾಸನೆಯಿಂದ ತುಂಬಿರುತ್ತದೆ. Some people, God has some clear warnings in the word of God. You're blatantly disobeying it. Your life, I'm telling you, this is not a prophecy. The word of God has already said your life will definitely stink. ಮತ್ತು ದೇವರ ವಾಕ್ಯವು ತಾನೇ ಹೇಳುತ್ತದೆ. ಮತ್ತು ಕೆಲವರು ದೇವರ ವಾಕ್ಯದ ಸತ್ಯವನ್ನು ಅರಿತಿದ್ರೂ ಸಹ ಅವರು ಅದೇ ಜೀವಿತವನ್ನು ಹಾಗೆ ಬಾಳುತ್ತಾ ಇರುವ ಕಾರಣವಾಗಿ ಆ ವಾಕ್ಯಕ್ಕೆ ಅನುಗುಣವಾಗಿ ಅದು ತಿದ್ದುಪಡಿ ಆಗದೇ ಇರೋ ಕಾರಣ ಅವರ ಜೀವಿತಗಳು ದುರ್ವಾಸನೆಯಲ್ಲಿದೆ. But that's the past. ಆದರೆ ಅದು ಗತ. But this is a moment of truth. ಆದರೆ ಈಗ ಸತ್ಯದ ಒಂದು ಸಮಯ ಇದಾಗಿದೆ. This is a moment of change. ಇದು ಪರಿವರ್ತನೆ ಒಂದು ಬದಲಾವಣೆಯ ಸಮಯವಾಗಿದೆ. Amen. Amen. You can do a return. ಮತ್ತು ನೀವು ಸಂಪೂರ್ಣವಾಗಿ ತಿರುಗಿಕೊಳ್ಳಬಹುದು. You can turn and you can return to God. ಮತ್ತು ನೀವು ತಿರುಗಿಕೊಂಡು ಯೇಸುವಿನ ಕಡೆಗೆ ತಿರುಗಬಹುದು. You turned away from God, you can return to God and His word. ನೀವು ದೇವರಿಂದ ತಿರುಗಿರಬಹುದು, ಆ ದೇವರಿಗೆ ವಿರೋಧವಾಗಿ ತಿರುಗಿರಬಹುದು. ಆದರೆ ಈಗ ದೇವರ ಕಡೆಗೆ ತಿರುಗೋಣ. There is still hope in your life as long as you're breathing. ಮತ್ತು ನೀವು ಉಸಿರಿರುವ ದಿನವರೆಗೂ ಆ ಒಂದು ನಿರೀಕ್ಷೆ ನಿಮಗಿದೆ ಪ್ರಿಯರೇ. Amen. Amen. If you can turn to Jesus, ಮತ್ತು ನೀವು ಯೇಸುವಿನ ಕಡೆಗೆ ತಿರುಗಿಕೊಂಡರೆ He can turn your stinking into something beautiful. ಮತ್ತು ಆ ದುರ್ವಾಸನೆಯ ಜೀವಿತವನ್ನ ಆತನು ಸುವಾಸನೆ ಪರಿಮಳವಾಗಿ ಮಾರ್ಪಾಟು ಮಾಡುತ್ತಾನೆ. Amen. 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 But Jesus introduced Himself to the sisters there. ಮತ್ತು ಆ ಯೇಸು ತನ್ನಂತಾನು ಆ ಸಹೋದರಿಯರಿಗೆ ಆತನು ಪರಿಚಯ ಮಾಡಿಸಿಕೊಡುತ್ತಾ He ಇದ್ದಾನೆ. says, oh, you one put me in the past. ಮತ್ತು ನೀವು ನನ್ನನ್ನು ಗತದಲ್ಲಿ ಹಾಕಬೇಕಂತ ಇದ್ದೀರಿ. One put me in the future. ಮತ್ತು ನೀವು ನನ್ನನ್ನು ಭವಿಷ್ಯದಲ್ಲಿ ಇಟ್ಟಿದ್ದೀರಿ. But Jesus says, I am the resurrection and life. ನಾನೇ ಜೀವ, ನಾನೇ ಪುನರುತ್ಥಾನ ಆಗಿದ್ದೇನೆ ಎಂಬುದಾಗಿ ವಾಸ್ತವವನ್ನು ಹೇಳುತ್ತಾ ಇದ್ದಾನೆ. You are thinking of a resurrection day. ಮತ್ತು ನೀವು ಪುನರುತ್ಥಾನ ದಿನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. Amen. What Jesus is telling is, don't wait for the day, the person. I am the resurrection is here. ನೀವು ಆ ನಿರ್ದಿಷ್ಟ ದಿನಕ್ಕಾಗಿ ಕಾದುಕೊಂಡಿರಬೇಡ್ರಿ. ಆ ವ್ಯಕ್ತಿಯಾಗಿರುವಂತ ಯೇಸು ಇಲ್ಲಿ ಸಾಕ್ಷಾತ್ ನಿಮ್ಮ ಮುಂದೆ ಇದ್ದಾನೆ. Amen. That man, 38-year paralytic, he was waiting. ಮತ್ತು ಆ 38 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗಿ ಇರುವಂತ ಆ ಬೆತಸ್ದ ಕೊಳದಲ್ಲಿ ಒಬ್ಬ ವ್ಯಕ್ತಿ ಕಾದುಕೊಂಡಿದ್ದಾನೆ. Many people are like that. ಅನೇಕರು ಆ ರೀತಿಯಲ್ಲೇ ಇದ್ದಾರೆ. Hey, one day I know I will be healed. ಒಂದು ದಿನ ನನಗೆ ಖಂಡಿತವಾಗಿ ಸ್ವಸ್ಥತೆ ಆಗ್ತದೆ. I'm waiting for a move of God. ನಾನು ಆ ಒಂದು ಚಲನೆಗಾಗಿ ನಾನು ಕಾಯ್ತಾ ಇದ್ದೇನೆ. Oh, I am waiting when the Spirit will come upon me. ಮತ್ತು ಆ ಪವಿತ್ರಾತ್ಮನು ನನ್ನ ಮೇಲೆ ಇಳಿದು ಬರಲು ನಾನು ಅದಕ್ಕಾಗಿ ಕಾಯ್ತಾ ಇದ್ದೇನೆ. I'm waiting for that fire to come on me. ಆ ಒಂದು ಬೆಂಕಿಯು ನನ್ನ ಮೇಲೆ ಬರುವಂತೆ ನಾನು ಕಾಯ್ತಾ ಇದ್ದೇನೆ. I'm waiting for that jum 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 feeling to happen. ಮತ್ತು ನನ್ನ ದೇಹದಲ್ಲಿ ರೋಮಾಂಚಕರವಾಗಿ ಜುಮ್ 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 ಅನ್ಬೇಕು, ಅದಕ್ಕೆ ನಾನು ಕಾಯ್ತಾ ಇದ್ದೇನೆ. Only then I will lift my hands and praise the Lord. ಆಗ ಮಾತ್ರ ನಾನು ನನ್ನ ಕೈಗಳನ್ನು ಮೇಲೆತ್ತಿ ಆರಾಧನೆ ಮಾಡುತ್ತೇನೆ. Some people are like that. ಆ ಕೆಲವರು ಆ ರೀತಿಯಲ್ಲಿ ಇದ್ದಾರೆ. When they come for worship services, they are expecting some feeling should happen. Only then song will come. Only then hands will raise. Only when they will praise God. Only then they will pray. Only then they will go on their knees. ಕೆಲವರು ಆ ರೀತಿಯಲ್ಲಿ ಇದ್ದಾರೆ. ಮತ್ತು ಅವ್ರು ಏನೋ ಜುಮ್ 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 ಅನ್ನೋವರೆಗೂ ಅವ್ರ ಕೈಗಳ ಮೇಲಕ್ಕೆ ಹೋಗಲ್ಲ, ಅವ್ರ ಬಾಯಿಂದ ಸ್ವರ ಬರಲ್ಲ, ಅವ್ರ ಬಾಯಿಂದ ಆರಾಧನೆ ಬರಲ್ಲ, ಅವರು ಕೈ ಎತ್ತಿ ಆರಾಧನೆಯನ್ನೇ ಮಾಡೋದಿಲ್ಲ. ಆ ಜುಮ್ ಜುಮ್ ಅನ್ನಲೇಬೇಕು ಅವರಿಗೆ. This man also was like that. ಮತ್ತು ಈ ವ್ಯಕ್ತಿ ಸಹ ಹಾಗೆ ಇದ್ದನು. I am waiting. ನಾನು ಕಾಯ್ತಾ ಇದ್ದೇನೆ. I'm waiting. ನಾನು ಕಾಯ್ತಾ ಇದ್ದೇನೆ. Why are you waiting? ಮತ್ತು ಯಾಕೆ ಕಾಯ್ತಾ ಇದ್ದಿ? I'm waiting for an angel to come. ನಾನು ಆ ದೇವದೂತನು ಬಂದು ಆ ನೀರುಗಳನ್ನು ಅಲುಗಾಡಿಸುವುದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. Angels are real. ಮತ್ತು ದೇವದೂತರು ಅದು ವಾಸ್ತವ. Angels still work. ಮತ್ತು ಅವರು ಇನ್ನೂ ಕೆಲಸ ಮಾಡ್ತಾರೆ ದೇವದೂತರು. Nothing wrong. There was histories of where angels were working. ಮತ್ತು ಗತದಲ್ಲಿ ಆ ಒಂದು ದೇವದೂತರು ಬಂದು ಕೆಲಸ ಮಾಡೋದು ಅದರ ಒಂದು ರುಜು ಇದೆ. But he was waiting for an angel. ಆದ್ರೆ ಆ ದೇವದೂತರೇ ಬರಬೇಕೆಂತ ಅದನ್ನು ಕಾಯ್ತಾ ಇದ್ದ. Martha was waiting for a day. ಮತ್ತು ಮಾರ್ತಳು ಆ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದಳು. The resurrection day. ಆ ಪುನರುತ್ಥಾನ ದಿನಕ್ಕಾಗಿ. You look at each one of our life, we are all waiting for one time or the other, for one day or one season. ಮತ್ತು ನಮ್ಮೆಲ್ಲರ ಜೀವಿತಗಳನ್ನು ನಾವು ವ್ಯಕ್ತಿಗತವಾಗಿ ನಾವು ಗಮನಿಸುವುದಾದ್ರೆ ನಾವೆಲ್ಲರೂ ಸಹ ಯಾವುದೋ ಒಂದು ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. Amen. We either put it in the past or we put it in the future. ಅದು ಗತದ ದಿನವಾಗಿರಬಹುದು ಅಥವಾ ಭವಿಷ್ಯತ್ತಿನ ದಿನವಾಗಿರಬಹುದು, ಯಾವುದೋ ಒಂದು ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. Amen. This man also was waiting. ಮತ್ತು ಈ ಒಂದು ವ್ಯಕ್ತಿಯು ಸಹ ಅದನ್ನು ಕಾಯ್ತಾ The ಇದ್ದಾನೆ. angel will come. ಮತ್ತು ಆ ದೇವದೂತನು ಬಂದು Stir the waters. ಮತ್ತು ನೀರುಗಳನ್ನು ಕಲಕಿದಾಗ
then I will be healed. ನಾನು ಆಗ ಸ್ವಸ್ಥವಾಗುತ್ತೇನೆ. But even then he didn't have hope. ಮತ್ತು ಆದ್ರೂ ಸಹ ಅವನಿಗೆ ನಿರೀಕ್ಷೆ ಇಲ್ಲ. He says, Jesus asked him a question, do you want to be healed? ಮತ್ತು ಯೇಸು ನೇರವಾಗಿ ಅವನಿಗೆ ಪ್ರಶ್ನೆ ಕೇಳ್ತಾನೆ, ನಿನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸುಂಟೋ? Simple. ಸರಳವಾದಂತ ಪ್ರಶ್ನೆ. You know, Jesus didn't ask what did the doctor say. Jesus didn't ask, you know what, it doesn't matter to him. ಮತ್ತು ಆ ವೈದ್ಯರು ಏನ್ ಹೇಳಿದ್ರು, ಎಷ್ಟು ದಿನಗಳಿಂದ ಸಮಸ್ಯೆ ಇದೆ ಅಂತ ಪ್ರಶ್ನೆಗಳು ಆತನ ಕೇಳಲಿಲ್ಲ. ಅದರ ಒಂದು ಕಾಳಜಿ ಯೇಸುವಿಗೆ ಇಲ್ಲ. Doctors need your history. Jesus doesn't need your history. ವೈದ್ಯರಿಗೆ ನಿಮ್ಮ ಒಂದು ಗತ ಬೇಕು, ಯೇಸುವಿಗೆ ನಿಮ್ಮ ಗತದ ಅವಶ್ಯಕತೆನೇ ಇಲ್ಲ. Only matters is who he is. ಮತ್ತು ಅಲ್ಲಿ ನಮಗೆ ಅನ್ವಯಿಸುವಂತದ್ದು ಒಂದೇ, ಆತನು ಯಾರಾಗಿದ್ದಾನೆ ಅದು ಮಾತ್ರ ನಮಗೆ ಅನ್ವಯಿಸ್ತದೆ. I am the Almighty God. ನಾನೇ ಸರ್ವಶಕ್ತನಾದ ದೇವರು. I am the way, the truth and the life. ನಾನೇ ಮಾರ್ಗ, ಸತ್ಯ, ಜೀವ. I am the bread of life. ನಾನೇ ಜೀವದ ರೊಟ್ಟಿ. I am the good shepherd. ನಾನೇ ಒಳ್ಳೆ ಕುರುಬನು. I am the living bread. ನಾನೇ ಜೀವಿಸುವಂತ ರೊಟ್ಟಿಯಾಗಿದ್ದೇನೆ. I am the door. ಮತ್ತು ನಾನೇ ದ್ವಾರವಾಗಿದ್ದೇನೆ. I am the savior. ಮತ್ತು ನಾನೇ I ರಕ್ಷಕನಾಗಿದ್ದೇನೆ. am the healer. ನಾನು ಸ್ವಸ್ಥ ಮಾಡುವವನು. I am the redeemer. ನಾನು ವಿಮೋಚನೆ ಮಾಡುವವನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You can't, Jesus, you know what kind of sin I did. Oh, you don't want to come near. Jesus says, you don't know who I am. ಮತ್ತು ಯೇಸುವಿನ ಬಳಿಗೆ ನಾವು ಹೋಗಿ ಈ ರೀತಿ ಹೇಳಿದ್ರು, ಓ ದೇವರೇ, ನಾನು ಎಂತ ಘೋರ ಪಾಪಿ, ನಾನು ಎಂತ ಒಂದು ತಪ್ಪು ಮಾಡಿದ್ದೇನೆ, ಹೆಂಗಿದ್ದೀನಿ ನನ್ನ ಜೀವಿತ ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ನಿನಗೆ ನಿನ್ನ ಬಗ್ಗೆ ಅಲ್ಲ, ನಿನಗೆ ನಾನು ಯಾರಾಗಿದ್ದೇನೆ ಅಂತ ನೀನು ತಿಳಿದುಕೊಳ್ಬೇಕಂತ ಅವಶ್ಯಕತೆ ಇದೆ. In the past, you know, in the past, ಗತದಲ್ಲಿ everybody said, if the lady with the issue of blood touches, then we will become unclean. ಮತ್ತು ಎಲ್ಲರೂ ಗತದಲ್ಲಿ ಅಂದುಕೊಂಡ್ರು, ಆ ಒಂದು ರಕ್ತಸ್ರಾವ ರೋಗ ಇರುವಂತ ಸ್ತ್ರೀಯನ್ನು ಮುಟ್ಟಿದ್ರೆ ಅವರು ಅಶುದ್ಧರಾಗುತ್ತಾರೆ ಎಂಬುದಾಗಿ. But when Jesus came, the story is different. ಆದ್ರೆ ಯೇಸು ಸನ್ನಿವೇಶದಲ್ಲಿ ಬಂದಾಗ ಆ ಕತೆ, ಆ ಇತಿಹಾಸವೇ ಬದಲಾಯಿತು. When Jesus come, the story is ಮತ್ತು different. ಯೇಸು ಬಂದಾಗ ಆ ಒಂದು ಇತಿಹಾಸವನ್ನೇ ಆತನು ತಾರುಮಾರು ಮಾಡಿದನು. But praise God, she knew Jesus. ಮತ್ತು ದೇವರಿಗೆ ಸ್ತೋತ್ರ, ಆ ಸ್ತ್ರೀಗೆ ಗೊತ್ತಿತ್ತು ಯೇಸು ಯಾರು ಎಂಬುದಾಗಿ. Hallelujah. ಹಲ್ಲೆಲೂಯಾ. Only people who know Jesus will make a difference. ಮತ್ತು ಯಾರು ಯೇಸುವನ್ನು ತಿಳಿದುಕೊಂಡಿದ್ದಾರೋ ಚೆನ್ನಾಗಿ, ಅವರು ಮಾತ್ರ ವ್ಯತ್ಯಾಸವನ್ನು ಉಂಟು ಮಾಡುತ್ತಾರೆ. The whole society said you should not touch her. ಇಡೀ ಸಮಾಜ ಹೇಳಿತು ಆಕೆಯನ್ನ ಮುಟ್ಟಬಾರದು ಎಂಬುದಾಗಿ. And whole society told her you should not touch anybody. ಮತ್ತು ಸಮಾಜ ಎಲ್ಲರೂ ಸಹ ಸೇರಿ ಆ ಸ್ತ್ರೀಗೆ ಹೇಳಿದ್ರು, ನೀನು ಯಾರನ್ನು ಸಹ ಮುಟ್ಟಬಾರದು. But somewhere she had a revelation of Jesus. ಎಲ್ಲೋ ಒಂದು ಕಡೆ ಆ ಸ್ತ್ರೀಗೆ, ಆಕೆಗೆ ಮನವರಿಕೆ, ಆಕೆಗೆ ಪ್ರಕಟಣೆ ಇತ್ತು ಆ ಯೇಸುವಿನ ಬಗ್ಗೆ. He said, let the society say whatever they want to say. Yeah. ಮತ್ತು ಸಮಾಜ ಏನೇ ಹೇಳಲಿ, ಏನೇ ಮಾಡ್ಲಿ, ನಾನು ಬಿಡೋದಿಲ್ಲ. Amen. Let people say whatever they want to say. ಜನರು ಏನೆಲ್ಲ ಅಂದು ಆಡ್ತಾರೋ ಆಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ. I'm telling you, some people are bound by tradition. ಮತ್ತು ಕೆಲವರು ಸಂಪ್ರದಾಯಕ್ಕೆ ಕಟ್ಟಿ ಹಾಕಲ್ಪಟ್ಟವರು ಮಾತ್ರ, ಅಂಥವ್ರು ಮಾತ್ರ ಬಿಟ್ಟು, ನಮ್ಮ ಸಮಾಜದಲ್ಲಿ ಹಂಗೆ ಮಾಡುವುದಿಲ್ಲ ಗೊತ್ತಾ, ನಮ್ಮ ಸಮಾಜದಲ್ಲಿ ಹಿಂಗೆಲ್ಲ ಮಾಡೋದಿಲ್ಲ ಗೊತ್ತಾ. ಹೋಗಯ್ಯ, ಯೇಸು ಬಂದಿದ್ದಾನೀಗ. Amen. ಆಮೆನ್. By the tradition of your elders, you make the word of God of no effect. ನಿಮ್ಮ ಹಿರಿಯರ ಸಂಪ್ರದಾಯಗಳಿಂದ ನೀವು ದೇವರ ವಾಕ್ಯವನ್ನ ಅಲ್ಲಗಳಿತಾ ಇದ್ದೀರಾ. Your disciples, they're eating without washing hands. ಓ, ನಿನ್ನ ಶಿಷ್ಯರು ಕೈ ತೊಳೆಯದಂತೆ ಊಟ ಮಾಡುತ್ತಾ ಇದ್ದಾರೆ. ಸಂಪ್ರದಾಯ. Our fathers taught us. ನಮ್ಮ ಪೂರ್ವಜರು, ಪಿತೃಗಳು ಕಲಿಸಿಕೊಟ್ಟಂತ ಸಂಗತಿ ಇದು. Many of you are programmed by your past, by your parents, by your society, by your elders. ಮತ್ತು ಅನೇಕರು ನಿಮ್ಮಲ್ಲಿ ನಿಮ್ಮ ಪೂರ್ವಜರು, ನಿಮ್ಮ ಪಿತೃಗಳು, ನಿಮ್ಮ ಸಂಪ್ರದಾಯ, ನಿಮ್ಮ ಹಿನ್ನೆಲೆ ಇಲ್ಲಿ ಮಾಡಿದಂತ ಆ ಒಂದು ಆಚರಣೆಗಳಿಂದ ನೀವು ನಿಮ್ಮ ಜೀವಿತಗಳು, ಬದುಕುಗಳು ಅದು ಕಟ್ಟಿ ಹಾಕಲ್ಪಟ್ಟಿದೆ. But this resurrection Sunday, ಆದ್ರೆ ಈ ಪುನರುತ್ಥಾನದ ಒಂದು ಭಾನುವಾರದಂದು I want you to be programmed by Jesus. ನೀವು ಯೇಸುವಿನಿಂದ ನೀವು ನಿರ್ಧಾರ ಮಾಡಲ್ಪಡಬೇಕೆಂಬುದಾಗಿ ನಾನು ಬಯಸುತ್ತೇನೆ. I want you to be reprogrammed by Jesus. ಮತ್ತು ನಿಮ್ಮ ಬದುಕುಗಳು ಆ ಯೇಸುವಿನಿಂದ ಅದು ನಿಯಂತ್ರಿಸಲ್ಪಡಬೇಕೆಂಬುದಾಗಿ ನಾನು ಬಯಸುತ್ತೇನೆ. You want to see some, that's why God says, forget the former things, I will do a new thing. God, ಅದಕ್ಕಾಗಿ ದೇವರು ಹೇಳ್ತಾನೆ, ಗತವನ್ನು ಮರೆತು ಬಿಡು, ನಾನು ಹೊಸದನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ. if you want to see a new thing, you must willingly forget the former things. ನಿನ್ನ ಜೀವಿತದಲ್ಲಿ ಹೊಸದನ್ನು ನೀನು ಕಾಣಬೇಕಾದ್ರೆ ನಿನ್ನ ಗತವನ್ನು ನೀನು ಬಿಟ್ಟು ಬಿಡಬೇಕು, ಮರೆತು ಬಿಡಬೇಕು. When Jesus came, he brought
brought in a new order. ಮತ್ತು ಯೇಸು ಬಂದ ತಕ್ಷಣವೇ ಆ ಒಂದು ಪರಿಸ್ಥಿತಿಯಲ್ಲಿ ಹೊಸದನ್ನು ಆತನು ಮಾಡಿದನು. He is a new person. ಮತ್ತು ಆತನು ಒಂದು ಹೊಸ ವ್ಯಕ್ತಿಯಾಗಿದ್ದಾನೆ. The old is gone. ಹಳೆದೆಲ್ಲ ಗತಿಸಿ ಹೋಯಿತು. Everything becomes new. ಎಲ್ಲವೂ ಹೊಸದಾಗಿದೆ. Amen. In the old, when they touched Jesus, or when they touched people, they became unclean. But when Jesus came, she touched Jesus. Jesus didn't become unclean. She became clean, healed, delivered, set free. Yeah. ಗತದಲ್ಲಿ ಆ ಒಂದು ಸ್ತ್ರೀಯನ್ನು ಮುಟ್ಟುವುದಾದ್ರೆ ಅಲ್ಲಿ ಅದು ಅಶುದ್ಧತೆ ಆಗಿತ್ತು. ಆದ್ರೆ ಯೇಸು ಬಂದಾಗ ಸನ್ನಿವೇಶ ಬದಲಾವಣೆ ಆಯಿತು. ಯೇಸುವನ್ನು ಮುಟ್ಟಿದ ತಕ್ಷಣವೇ ಆಕೆಯು ಸ್ವಸ್ಥತೆ ಹೊಂದಿದಳು. Amen. ಆಮೆನ್, Amen. ಆಮೆನ್. How many of you want to see new things in your life? ಎಷ್ಟು ಜನ ನೀವು ಹೊಸದನ್ನು ನೀವು ಕಾಣಬೇಕೆಂಬ ಬಯಸ್ತಾ ಇದ್ದೀರಾ? Amen. You know when it happens? ಮತ್ತು ಅದು ಯಾವಾಗ ಆಗ್ತದೆ ಗೊತ್ತಾ? When we meet Jesus, the resurrection and life. ಮತ್ತು ನೀವು ಯಾವಾಗ ಆ ಪುನರುತ್ಥಾನ ಜೀವಾಗಿರುವಂತಹ ಯೇಸುವನ್ನು ನೀವು ಸಂದರ್ಶಿಸ್ತಿರೋ, ನಿಮ್ಮ ಜೀವಿತದಲ್ಲಿ ನೀವು ಆಹ್ವಾನಿಸ್ತಿರೋ, ಅದು ನಿಮ್ಗೆ ಆಗುತ್ತದೆ. Amen. ಆಮೆನ್. Jesus is introducing himself. ಮತ್ತು ಯೇಸು ತನ್ನನ್ನು ತಾನು ಪರಿಚಯಿಸಿಕೊಳ್ತಾ He's ಇದ್ದಾನೆ. telling that man, ಆ ವ್ಯಕ್ತಿಗೆ ಹೇಳುತ್ತಾ ಇದ್ದಾನೆ, do you want to be healed? ಮತ್ತು ನೀನು ಸ್ವಸ್ಥರಾಗಲಿಕ್ಕೆ ಮನಸ್ಸುಂಟು? If I was there, say ಕಥೆಗಳು ಹೇಳಬೇಡಪ್ಪ, ನಿನಗೆ ಗುಣ ಆಗಬೇಕಾ ಸ್ವಸ್ಥ ಅಷ್ಟೇ ಹೇಳು ನನಗೆ. Yes or no? ಮತ್ತು ಯೇಸುವಿನ ಬದಲಾಗಿ ನಾನಿದ್ರೆ ನಾನು ಹೇಳ್ತಾ ಇದ್ದೆ, ನೀನು ಕಥೆಗಳು ಹೇಳಬೇಡ, ಗುಣ ಆಗ್ಲಿಕ್ಕೆ ಆಯ್ತಾ ಇಲ್ಲ, ಪ್ರಶ್ನೆ ಅಷ್ಟೇ. Amen. Because you know what? When Jesus comes, you don't need an angel. When Jesus comes, you don't need a stirring. When Jesus comes, you don't need that older things. What you need is one word from Jesus. ಯೇಸು ಬಂದ ಸನ್ನಿವೇಶದಲ್ಲಿ ಅಲ್ಲಿ ದೇವದೂತರುಗಳ ಅವಶ್ಯಕತೆ ಇಲ್ಲ. ಯೇಸು ಇರುವಂತ ಸನ್ನಿವೇಶದಲ್ಲಿ ಅಲ್ಲಿ ನೀರುಗಳು ಕಲಕುವಂತ ಅವಶ್ಯಕತೆ ಇಲ್ಲ. ಯೇಸು ಇರುವಂತ ಸನ್ನಿವೇಶದಲ್ಲಿ ಆತನ ವಾಕ್ಯ ನಮಗೆ ಅವಶ್ಯಕತೆ ಆಗಿದೆ, ಆತನ ಅವಶ್ಯಕತೆ ಆಗಿದೆ. He came there. ಆತನಲ್ಲಿ ಬಂದನು. And that day was Sabbath. ಮತ್ತು ಅದು ಸಬ್ಬತ್ ದಿನವಾಗಿತ್ತು. Again tradition said no work on Sabbath. ಮತ್ತು ಸಂಪ್ರದಾಯ ಹೇಳುತ್ತದೆ ಈ ಒಂದು ಸಬ್ಬತ್ ದಿನದಲ್ಲಿ ಯಾವ ಕಾರ್ಯಾಚರಣೆಗಳು ಮಾಡಬಾರದು. But Jesus came there. ಆದರೆ ಯೇಸು ಆ ಸನ್ನಿವೇಶದಲ್ಲಿ ಬಂದನು. I'm telling you, Jesus is above everything. Time, space, matter, tradition, everything. ಯೇಸು ಎಲ್ಲದಕ್ಕಿಂತ ಮೇಲಾಗಿದ್ದಾನೆ. ಸಮಯ, ಕಾಲಗಳು, ಯಾವುದೇ ಒಂದು ಸಂದರ್ಭ, ಎಂಥ ಪರಿಸ್ಥಿತಿಗಳು, ಎಲ್ಲ ಪರಿಸ್ಥಿತಿಗಳಿಗೆ ಮೇಲೆ ಯೇಸು ಇದ್ದಾನೆ. నీ మాట చాలయ్యా, నీ చూపు చాలయ్యా, నిన్న మాತು సాకు, నిన్న నెరಳು చాలయ్యా, నాకు అది ఉంటే చాలు. నాకు ನಿನ್ನ ಮಾತು ಸಾಕು, ನಿನ್ನ ನೆರಳು ಸಾಕು, ನಿನ್ನ ಜೊತೆ ಸಾಕು, ನಿನ್ನ ಬೆಂಬಲ ಸಾಕು యేసయ్య. Amen. He says, I am the resurrection and life. ನಾನೇ ಜೀವ, ನಾನೇ ಪುನರುತ್ಥಾನ ಎಂಬುದಾಗಿ ಆತನು ಪರಿಚಯ ಮಾಡಿಸಿಕೊಟ್ಟನು. He didn't put resurrection something to the past. He didn't put resurrection something to the future. He says, hey, the one who is talking to you, I am the resurrection. I am the life. Do you believe? That's what he said. You know what he expected? Do you believe? ಮತ್ತು ಕರ್ತನು ಆ ನಂಬಿಕೆಯನ್ನು ಆತನು ಅಪೇಕ್ಷಿಸ್ತಾ ಇದ್ದಾನೆ. ಆತನು ಗತದ ಪುನರುತ್ಥಾನದ ಬಗ್ಗೆ ಮಾತನಾಡ್ತಾ ಇಲ್ಲ, ಆತನು ಭವಿಷ್ಯತ್ತಿನ ಒಂದು ಪುನರುತ್ಥಾನದ ಬಗ್ಗೆ ಮಾತನಾಡ್ತಾ ಇಲ್ಲ. ಆತನು ಈಗ ನಾನೇ ಜೀವ, ನಾನೇ ಪುನರುತ್ಥಾನ ಆದಂತ ಯೇಸು ಬಗ್ಗೆ ಮಾತನಾಡ್ತಾ ಇದ್ದಾನೆ. ನೀನು ಅದನ್ನು ನಂಬುತ್ತಾ ಇದ್ದೀಯಾ? Amen. Let's read that verse and then we will pray and we will close. ಆ ವಚನವನ್ನು ಓದಿ ನಾವು ಅದಾದ ನಂತರ ಪ್ರಾರ್ಥನೆಯಲ್ಲಿ ಹೋಗೋಣ. John chapter 11 verse 25. ಯೋಹಾನ 11:25 ಒಂದು ವಚನ. You know, Jesus said, just tell it, okay? 24th verse, Martha said unto him, I know that he shall rise again in the resurrection in the last day. ಮತ್ತು ಕೊನೆ ದಿನದಲ್ಲಿ ಪುನರುತ್ಥಾನ ದಿನದಂದು ನನ್ನ ತಮ್ಮನು ಬದುಕುತ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ. 25th verse, Jesus said unto her, I am the resurrection and the life. He that believeth in me, though he were dead, yet shall he live. ಮತ್ತು ನಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಅವನು ಸತ್ತರೂ ಅವನು ಬದುಕುತ್ತಾನೆ, ಅವನು ಬದುಕುತ್ತಾನೆ. ಎಷ್ಟು ಜನ ನಾವಿಲ್ಲಿ ಯೇಸುವನ್ನು ನಂಬುವವರಾಗಿದ್ದೇವೆ? ಕೈ ಎತ್ತಿ ತೋರಿಸ್ರಿ ಒಂದ್ಸರಿ ಹಲ್ಲೆಲೂಯಾ ಹೇಳ್ರಿ. ನನ್ನಿಂದ ಹೇಳ್ರಿ, ಯೇಸುವೇ ಪುನರುತ್ಥಾನವು ಜೀವವು ಆಗಿದ್ದಾನೆ. ಯೇಸುವನ್ನು ನಂಬುವವನು ಸತ್ತರು ಬದುಕುವವನು. You know, sometimes we use that language in our colloquial language. We say ಸತ್ರು ಮಾಡಲ್ಲ ಹೋಗ. ಮತ್ತು ನಾವು ಈ ರೀತಿಯಲ್ಲಿ ಯಾವಾಗಲೂ ಉಪಯೋಗ ಮಾಡ್ತಿದ್ದೆ, ಸತ್ರು ಮಾಡಲ್ಲ ಹೋಗುವಂತ. ಬಟ್ ಇಲ್ಲಿ ಯೇಸು ಹೇಳ್ತಾನೆ ಸತ್ತರು ಬದುಕುವನು. ಮತ್ತು ಯೇಸು ಹೇಳ್ತಾನೆ ಸತ್ತರು ಬದುಕುವನು.
What is your situation? ನಿಮ್ಮ ಪರಿಸ್ಥಿತಿ ಏನಾಗಿದೆ? What is your body telling? ನಿಮ್ಮ ದೇಹ ಏನು ಹೇಳ್ತಾ ಇದೆ? What is the doctors telling? ಮತ್ತು ವೈದ್ಯರು ನಿಮಗೆ ಏನು ಹೇಳ್ತಾ ಇದ್ದಾರೆ? What is the news screaming? ಮತ್ತು ವಾರ್ತೆಗಳು ಏನು ಕಿರ್ಚಿಕೊಂಡು ಹೇಳ್ತಾ ಇವೆ? What is these things happening in the society? ಮತ್ತು ಸಮಾಜದಲ್ಲಿ ಏನು ಆಗುತ್ತಾ ಇದೆ? I'm telling you, it doesn't matter. ಅದು ಏನು ಅದು ಕಾಳಜಿ It ವಹಿಸುವುದಿಲ್ಲ. doesn't matter. ಅದು ಯಾವುದು ನಿರ್ಧಾರ Only ಮಾಡುವುದಿಲ್ಲ. one thing matters. ಆದ್ರೆ ಒಂದು ಮಾತ್ರ ನಿರ್ಧಾರ ಮಾಡುತ್ತದೆ. Jesus, Jesus, Jesus. ಯೇಸು 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 ಮಾತ್ರ ನಿರ್ಧಾರ ಮಾಡುತ್ತಾನೆ. Jesus. ಯೇಸು ಮಾತ್ರ. Somebody call out that name with faith and say, Jesus. ಯಾರಾದ್ರೂ ನಂಬಿಕೆಯಿಂದ ಆ ಒಂದು ನಾಮವನ್ನು ಆರಿಕೆ ಮಾಡೋಣ. ಯೇಸು. ಹೇಳ್ರಿ, ನಂಬಿಕೆಯಿಂದ ಕೈ ಯೇಸು. 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 ಕೈಯಿಂದ ಹೇಳ್ರಿ ಯೇಸು. ಪ್ರೀತಿಯಿಂದ ಹೇಳ್ರಿ ಯೇಸು. ಯೇಸು. ಗೌರವದಿಂದ ಹೇಳ್ರಿ ಯೇಸು. ಯೇಸು. The wonder of that name, the beauty of his name, the splendor of that name, the majesty of that name, Jesus, the sweetness of his name, ಆ Jesus. ಸುಂದರತೆಯ ಆ ನಾಮದಲ್ಲಿರುವಂತ ಸುಂದರತೆ, ಆ ನಾಮದಲ್ಲಿರುವಂತ ಆಶ್ಚರ್ಯ, ಆ ನಾಮದಲ್ಲಿರುವಂತ ಅದ್ಭುತ, ಆ ನಾಮದಲ್ಲಿರುವಂತ ಆಶೀರ್ವಾದ ಯೇಸು. Amen. ಯೇಸು. But look what it says next. ಮತ್ತೆ ಅದು ಮುಂದೆ ಏನ್ ಹೇಳ್ತಾನೆ ನೋಡಿ. It says, I am the resurrection. He that believeth, though he were dead, yet shall he live. ಮತ್ತು ಸತ್ತರೂ ಅವನು ಬದುಕುವನು. 26th verse it says. 26ನೇ ಒಂದು ವಚನದಲ್ಲಿ, Yeah. Whoever lives and believes in me shall never die. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. Amen. ಆಮೆನ್. But you know what? ನಿಮಗೊಂದು ವಿಷಯ ಗೊತ್ತಾ? The important thing is the next part. ಮತ್ತು ಬಹಳ ಪ್ರಾಮುಖ್ಯವಾದಂತ ಒಂದು ಭಾಗ ಮುಂದಿನ ಭಾಗ. You know, it says, ಮತ್ತೆ ಅಲ್ಲಿ ಹೇಳ್ತದೆ, do you believe this? ಇದನ್ನು ನೀನು ನಂಬುತ್ತೀಯೋ? ಇದನ್ನು Jesus made great big statement. ಮತ್ತು ಯೇಸು ದೊಡ್ಡ ಒಂದು ಹೇಳಿಕೆಯಲ್ಲಿ ಹೇಳುತ್ತಾ ಇದ್ದಾನೆ. But he's asking you and me. ನಿನಗೆ ನನಗೆ ಆತನು ಪ್ರಶ್ನಿಸ್ತಾ ಇದ್ದಾನೆ. Do you believe this? ಇದನ್ನು ನೀನು ನಂಬುತ್ತೀಯೋ? Do you believe this? ಇದನ್ನು ನೀನು ನಂಬುತ್ತೀಯೋ? Why belief is so important? ಯಾಕೆ ನಂಬಿಕೆ ಬಹಳ ಪ್ರಾಮುಖ್ಯ ಇಲ್ಲಿ? Why faith is important? ಯಾಕೆ ಆ ಒಂದು ನಂಬಿಕೆ ಬಹಳ ಪ್ರಾಮುಖ್ಯ? You know why? ಯಾಕೆ ಗೊತ್ತಾ? If you believe, ನೀನು ನಂಬಿದರೆ, if you believe, ನೀನು ನಂಬಿದರೆ, if you believe, ನೀನು ನಂಬಿದರೆ, if a man believes, ಒಬ್ಬ ಮನುಷ್ಯನು ನಂಬಿದರೆ, if a woman believes, ಒಬ್ಬ ಸ್ತ್ರೀ ನಂಬಿದರೆ, if a child believes, ಒಬ್ಬ ಮಗು ನಂಬಿದರೆ, if I believe, ನಾನು ನಂಬಿದರೆ, if you believe, ನೀನು ನಂಬಿದರೆ, you will see the glory of God. ನೀನು ನಂಬಿದರೆ ನೀನು ದೇವರ ಮಹಿಮೆಯನ್ನ ಕಾಣುತ್ತೀಯ. Amen. Not just believing in the resurrection, oh Jesus rose from the dead. ಓ ಯೇಸು ಪುನರುತ್ಥಾನಾಗಿ ಎದ್ದನು ಎಂಬುದಾಗಿ ನಂಬುವುದಲ್ಲ. Yes, that event has already happened. ಅದು ಗತದಲ್ಲಿ ಆಗಿದೆ, ಹೌದು, ಅದು ವಾಸ್ತವ. ಅದು Amen. Yes, one day, resurrection day, we all will rise. ಮತ್ತು ಪುನರುತ್ಥಾನ ದಿನದಂದು ಎಲ್ಲರೂ ನಾವು ಎಬ್ಬಿಸಲ್ಪಡುತ್ತೇವೆ, ಹೌದು, ಅದು ಕೂಡ ಆಗುತ್ತದೆ. That's putting in the future. ಅದು ಭವಿಷ್ಯದಲ್ಲಿ ಆಗುವಂತ ಘಟನೆ. But you know what Jesus is telling? ಆದ್ರೆ ಯೇಸು ಈಗ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? I am the resurrection and life. ನಾನೇ ಪುನರುತ್ಥಾನವು ಜೀವವು. Do you believe this? ನೀನು ಇದನ್ನು ನಂಬುತ್ತೀಯಾ? If you believe this now, ನೀನು ಇದನ್ನು ಈಗ ನಂಬುವುದಾದರೆ, you will see the glory of God now, today. ನೀನು ನಂಬುವುದಾದರೆ ಇಂದು ನೀನು ಆ ಒಂದು ಮಹಿಮೆಯನ್ನು ಕಾಣುತ್ತೀಯಾ? You will see it in your life. ಮತ್ತು ನಿನ್ನ ಜೀವಿತದಲ್ಲಿ ಈಗ ನೀನು ನೋಡ್ತೀಯಾ? You will see it in your family. ನಿನ್ನ ಕುಟುಂಬದಲ್ಲಿ ಈಗ ನೋಡ್ತೀಯಾ? As a church, when we believe it, ಮತ್ತು ಸಭೆಯಾಗಿ ನಾವು ನಂಬುವಾಗ, as a church we will see it. ನಾವು ಸಭೆಯಾಗಿ ಅದನ್ನು ಕಾಣುತ್ತೇವೆ. Look at your neighbor. ನಿಮ್ಮ ಪಕ್ಕದವರನ್ನು ನೋಡಿ ಹೇಳ್ರಿ, Shake hands. ಕೈ ಕಲ್ಕಿ ಹೇಳ್ರಿ. First shake hand ಮಾಡ್ರಿ. ಸೆಕೆಂಡ್ ಮಾಡ್ರಿ. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ನೀವು ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೇವೆ. ಆಮೆನ್. Amen. ಆಮೆನ್. See, that's resurrection. ಅದೇ ಪುನರುತ್ಥಾನ. Resurrection is not today Easter, I wear nice clothes, I come, go home, I eat biryani, then tomorrow forget, job, ayyo. That is tradition. ಮತ್ತು ಅದು ಸಂಪ್ರದಾಯವಾಗ್ತದೆ. ನಾನು ಕೇವಲ ಈಸ್ಟರ್ ದಿನ ನಾನು ಬಟ್ಟೆ ಹಾಕ್ಕೊಂಡೆ, ಆಚರಿಸಿದೆ, ಬಿರಿಯಾನಿ ತಿಂದೆ, ಮತ್ತೆ ಸೋಮವಾರ ಅಯ್ಯೋ ಅದೇ ಕೆಲಸ. ಅದು ಸಂಪ್ರದಾಯ, ಆಚರಣೆ. But you say Jesus is the resurrection and life. ಯೇಸು ಆ ಪುನರುತ್ಥಾನವು ಜೀವವಾಗಿದ್ದಾನೆ ಎಂದು ನೀನು ಹೇಳುವಾಗ, I believe in him.
ನಾನು ಆತನಲ್ಲಿ ನಂಬಿಕೆ ಇಡುತ್ತೇನೆ, He lives in me. ಆತ ನನ್ನಲ್ಲಿ ಜೀವಿಸ್ತಾನೆ. My faith is not in vain. ನನ್ನ ಒಂದು ನಂಬಿಕೆ ಅದು ನಿರರ್ಥಕ ನಿಷ್ಪ್ರಯೋಜನವಲ್ಲ. My preaching is not in vain. ನನ್ನ ಒಂದು ಒಂದು ಸುವಾರ್ತೆ ಅದು ನಿಷ್ಪ್ರಯೋಜನವಾದದ್ದಲ್ಲ. Amen. Amen. See, the way the apostles responded to resurrection is they just didn't keep one day and say, resurrection day once in a year celebrate. ಮತ್ತು ಶಿಷ್ಯರು ಸಹ ಆ ಯೇಸುವಿನ ಪುನರುತ್ಥಾನವನ್ನ ಅವರು ನೋಡಿದಂತ ವಿಧಾನ ಅದು ಕೇವಲ ಒಂದು ದಿನಕ್ಕೆ ಅವರು ಮಿತಿ ಮಾಡಲಿಲ್ಲ. They were doubtful. ಅವರು ಸಂದೇಹ ಆಸ್ಪದವಾಗಿತ್ತು ಅವರಿಗೆ. See, the faith in our resurrection is not a blind faith. ಮತ್ತು ಆ ನಮ್ಮ ಪುನರುತ್ಥಾನದಲ್ಲಿರುವಂತ ನಂಬಿಕೆ ಅದು ಕುರುಡು ನಂಬಿಕೆ ಅಲ್ಲ. Somebody said we believed. No, it's not like ಮತ್ತು that. ಯಾರೋ ಹೇಳಿದ್ರು ನಾನು ನಂಬಿಬಿಟ್ಟೆ, ಆ ರೀತಿಯಲ್ಲಿ ಅದು ಕುರುಡು ನಂಬಿಕೆ ಅಲ್ಲ. Even Peter, Thomas, John, they did not believe it. ಮತ್ತು ಪೇತ್ರ ಯೋಹಾನರು ಕೂಡ ಅದನ್ನು ಅವರು ನಂಬಲಿಲ್ಲ. People, Jesus, even before he died, he said, I will die, I will rise again. ಮತ್ತು ಜೀವಂತವಾಗಿರುವಾಗಲೇ ಶಿಷ್ಯರಿಗೆ ಹೇಳಿದನು, ನಾನು ಸಾಯುತ್ತೇನೆ ಮತ್ತೆ ಪುನಃ ತಿರುಗಿ ಮರಣವನ್ನು ಗೆಲ್ಲುತ್ತೇನೆ ಅಂತ ಹೇಳಿದವರು ಸಹ ಅವರು ನಂಬಲಿಲ್ಲ. They thought some cult leader has come. ಮತ್ತು ಏನೋ ತಪ್ಪು ಬೋಧನೆ ಮಾಡುವವನು ಬಂದಿದ್ದಾನಲ್ಲ ಅಂತ ಅವರು ಅಂದ್ಕೊಂಡ್ರು. He will tell so many things. ಮತ್ತು ಅನೇಕ ಸಂಗತಿಗಳನ್ನು ಹೇಳಿಬಿಟ್ಟ. But you know what, when Jesus died, ಆದ್ರೆ ಯೇಸು ಸತ್ತಾಗ ನಿಮಗೊಂದು ವಿಷಯ ಗೊತ್ತಾ? those who opposed Jesus made sure that his grave was protected by soldiers. ಮತ್ತು ಆ ಒಂದು ಆತನ ಸಮಾಧಿಯು ಆ ಸರಪಣಿಗಳಿಂದ ಅದು ಕಟ್ಟಿ ಹಾಕಲ್ಪಟ್ಟಿತು, ಆ ಒಂದು ದ್ವಾರಗಳು. ಯಾಕೆಂದ್ರೆ ಆತನು ತಿರುಗಿ ಹುಟ್ಟಬಹುದು ಅನ್ನುವಂತ ಒಂದು ಆ ರೀತಿಯಲ್ಲಿ ಅದು ಇರುವಾಗ, ಸುದ್ದಿ ఇరుವಾಗ. They said, గురువు ఉన్నాడు కదా యేసు గురు, ఆయన మళ్ళీ లేస్తానని చెప్పినాడు, దానికి బాగా భద్రపరచాల, మళ్ళీ వాళ్ళ శిష్యులు వచ్చి తీసుకొని పోతే దేహాన్ని అందరినీ లేచినాడు 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 అని చెప్తారు. సో మేక్ షూర్ దే వెంట్ టు ది ಅಫಿಷಿಯಲ್ಸ್ ಅಂಡ್ ಸೆಡ್ ಅದಕ್ಕೆ ಮುದ್ರೆ ಆಗ್ರಿ. ಮತ್ತು ಅಲ್ಲಿರುವಂತ ಜನರು ಆ ರೀತಿಯಲ್ಲಿ ಯೇಸು ಸತ್ತ ಮೇಲೆ ತಿರುಗಿ ಹುಟ್ಟುತ್ತಾನೆ ಅಂತ ಹೇಳಿದರೆ, ಮತ್ತು ಶಿಷ್ಯರು ಅವರು ಹೋಗಿ ಯೇಸುವಿನ ಒಂದು ಶವವನ್ನ ಆ ಸಮಾಧಿಯಿಂದ ಕದ್ದು ಈ ರೀತಿಯಲ್ಲಿ ಸುಳ್ಳು ವಾರ್ತೆಗಳನ್ನು ಅವ್ರು ಹೇಳ್ಬೋದು ಮತ್ತು ಆತನ ತಿರುಗಿ ಹುಟ್ಟಿದಾನೆ ಅಂತ ಅವರು ಹಬ್ಬಿಸಬಹುದು ಎಂಬುದಾಗಿ ಅವ್ರು ಏನ್ ಮಾಡಿದ್ರು, ಅಧಿಕಾರಿಗಳ ಬಳಿಗೆ ಹೋಗಿ ಅದನ್ನ ಕಟ್ಟಿ ಹಾಕಿದ್ರು ಅಥವಾ ಸರಪಣಿಗಳಿಂದ ಅವರು ಮುದ್ರಿಸಿದರು. The disciples had no idea of doing all that fake things. They were like, I'm telling you, they were so fearful. ಮತ್ತು ಶಿಷ್ಯರಿಗೆ ಅವೆಲ್ಲ ಮಾಡುವಂತ ಒಂದು ಯೋಚನೆಗಳು ಇರಲಿಲ್ಲ, ಅವರು ಬಹಳ ಭಯಗ್ರಸ್ತರಾಗಿದ್ದರು. ನಮ್ಮ ಜೀವ ಉಳಿದ್ರೆ ಸಾಕಪ್ಪ, ಒಬ್ಬೊಬ್ರು ಓಡೋಗ್ಬಿಟ್ಟಿದ್ರು. ನಾನು ಬದುಕಿದ್ರೆ ಸಾಕು ಅನ್ನುವಂತ ರೀತಿಯಲ್ಲಿ ಅವರು ಎಲ್ಲೆಲ್ಲೋ ಓಡಿ ದಿಕ್ಕಪಾಲಾಗಿ ಓಡಿದ್ರು. ಸೈನಿಕರೆಲ್ಲ ನಿಂತಿದ್ರು ಕಾವಲು. The soldiers stood guard. ಮತ್ತು ಆ ಸೈನಿಕರು ಅದು ಕಾವಲುಗಾರರಾಗಿ ಅದನ್ನು ಕಾಯ್ತಾ ಇದ್ರು ಸಮಾಧಿಯನ್ನು. But there was an earthquake. ಆದರೆ ಅಲ್ಲಿ ಭೂಕಂಪವಾಯಿತು. There was an angel. ಅಲ್ಲಿ ದೇವದೂತರು ಬಂದರು. He rolled the stone. ಆ ಸಮಾಧಿಯ ಬಾಗಿಲನ್ನು ಉರುಳಿಸಿದರು. There was an army of soldiers. ಅಲ್ಲಿ ಆ ಸೈನಿಕರು ಮಹಾಸೇನೆ ಇತ್ತು. They could not stop him. ಅವರು ಆತನ ಪುನರುತ್ಥಾನವನ್ನು ನಿಲ್ಲಿಸಲಾಗಲಿಲ್ಲ. Sin could not contaminate Jesus. ಮತ್ತು ಪಾಪವು ಯೇಸುವನ್ನ ಅದು ಮುಟ್ಟಲಿಕ್ಕೆ ಆಗಲಿಲ್ಲ. Amen. The grave could not keep him. ಮತ್ತು ಆ ಒಂದು ಸಮಾಧಿಯು ಆತನನ್ನು ತಡೆಗಟ್ಟಲಿಕ್ಕೆ ಆಗಲಿಲ್ಲ. Death could not hold him. ಮತ್ತು ಆ ಒಂದು ಮರಣವು ಆತನನ್ನು ಒತ್ತಿ ಹಿಡಿಯಲಿಕ್ಕೆ ಆಗಲಿಲ್ಲ. The government could not stop him. ಆ ಒಂದು ಸರ್ಕಾರವು ಅದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. Kings cannot stop him. ಮತ್ತು ಯಾರು ಅಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ. Amen. Soldiers could not stop him. ಸೈನಿಕರು ಅದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. Religious leaders could not stop him. ಮತ್ತು ಧಾರ್ಮಿಕ ನಾಯಕರು ಅದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. I'm telling you, nobody can stop Jesus. ಯಾರು ಯೇಸುವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. I declare today prophetically, I'm telling you as Christians, I am telling you, no Modi, no Yogi, no government, no anti-conversion bill, nobody, I'm telling you, can stop Jesus. We have a risen Savior. He's risen. He's Lord. ಮತ್ತು ಯಾರು ಮೋದಿ ಆಗ್ಲಿ ಯೋಗಿ ಆಗ್ಲಿ ಯಾವ ಸರ್ಕಾರವಾಗ್ಲಿ ಯಾವ ಒಂದು ಆ ಒಂದು ಆಂಟಿ ಕನ್ವರ್ಷನ್ ಬಿಲ್ ಆಗ್ಲಿ ಆ ಒಂದು ಯೇಸುವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. Let them try. ಮತ್ತು ಅವರು ಪ್ರಯತ್ನ ಮಾಡಿ ನೋಡ್ಲಿ. They are trying. ಮತ್ತು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. What happened to communism in Europe today? ಮತ್ತು ಯುರೋಪ್ ನಲ್ಲಿ ಇದ್ದಂತ ಆ ಒಂದು ಪರಿಸ್ಥಿತಿ ಈಗ ಏನಾಗಿದೆ? Communism. ಮತ್ತು ಕಮ್ಯುನಿಸಂ ಏನಾಗಿದೆ? Europe it was called the Iron Curtain. Communism dominated Europe. ಮತ್ತು ಆ ಒಂದು ಕಮ್ಯುನಿಸಂ ಅದು ಇಂದು ಅಲ್ಲಿ ಇಲ್ಲ, ಅಸ್ತಿತ್ವ ಇಲ್ಲ. Communism is gone. ಮತ್ತು ಕಮ್ಯುನಿಸಂ there here and there, but Jesus is there. ದೇವರ ಇಲ್ಲ ಅನ್ನುವಂತಹ ಕಮ್ಯುನಿಸಂ ಅದು ಹೊರಟು ಹೋಗಿದೆ ಇಂದು ಯುರೋಪ್ ನಲ್ಲಿ. Amen. You know what is the proof of resurrection? ಮತ್ತು ಪುನರುತ್ಥಾನದ ಒಂದು ರುಜು ಏನು ಗೊತ್ತಾ?
This timid disciples ಮತ್ತು ಈ ಅಂಜುಬುರ್ಕ ಒಂದು ಆ ಶಿಷ್ಯರು scared for their life. ಮತ್ತು ಅವರ ಬದುಕುಗಳಿಗಾಗಿ ಕಂಗೆಟ್ಟು ಓಡಿದಂತ ಈ ಒಂದು ಶಿಷ್ಯರು They ran everywhere. ಮತ್ತು ಎಲ್ಲೆಲ್ಲೋ ಓಡಿ ಹೋದವರು They doubted his resurrection. ಮತ್ತು ಪುನರುತ್ಥಾನ ಹೊಂದುತ್ತಾನೋ ಇಲ್ಲೋ ಅನ್ನುವಂತ ಒಂದು ಸಂದೇಹದಲ್ಲಿದ್ದವರು. When the women came and told Jesus rose from the dead, we saw him. ಮತ್ತು ಸ್ತ್ರೀಯರು ಬಂದು ಆ ಸಮಾಧಿಯು ತೆರೆಯಲ್ಪಟ್ಟಿದೆ, ಯೇಸು ಪುನರುತ್ಥಾನಾಗಿ ಎದ್ದಿನ ಅಂತ ಆ ಸ್ತ್ರೀಯರು ಬಂದು ಹೇಳಿದಾಗ, Hey, go, don't tell stories. ಕತೆ ಹೇಳ್ಬೇಡ, ಹೋಗು ಕತೆ ಹೇಳ್ಬೇಡ ಅಂತ ಆ ಸ್ತ್ರೀಯರಿಗೆ ಹೇಳಿದವರು. They did not believe. ಅವರು ನಂಬಲಿಲ್ಲ. Amen. But something happened to them. ಅದರಲ್ಲಿ ಏನೋ ಆಯ್ತು ಅವರಿಗೆ. From non-believing fellows, their belief became so strong. They said, I will die for Jesus. I know this is the truth. He rose again from the dead. ಮತ್ತು ನಂಬಿಕೆ ಇಲ್ಲದವರು ಅವರು ಆತ ನಮಗಾಗಿ ಸತ್ತು ಎದ್ದಿದ್ದಾನೆ ಎಂಬುದಾಗಿ ಅವರು ನಂಬಿಕೆಯಿಂದ ಅವರು ಮುಂದೆ ಬಂದರು. ನನ್ನ ರಕ್ಷಕನು ಸತ್ತು ಉಣಲ್ಪಟ್ಟು ಎದ್ದಿದ್ದಾನೆ, ಈತನು ಸಜೀವವಾಗಿದ್ದಾನೆ, ಈತನೇ ಮಾರ್ಗ, ಈತನೇ ಸತ್ಯ, ಈತನೇ ಜೀವ. ಈ ನಂಬಿಕೆ ನನ್ನ ಕುರುಡು ನಂಬಿಕೆ ಅಲ್ಲ. ಈ ನಂಬಿಕೆಗಾಗಿ ನಾನು ಪ್ರಾಣ ಕೊಡ್ಲಿಕ್ಕೆ ಕೂಡ ರೆಡಿ. ಈ ನಂಬಿಕೆಗಾಗಿ ಜೈಲ್ಗೆ ಹೋಗ್ಲಿಕ್ಕೆ ಕೂಡ ರೆಡಿ. ಈ ನಂಬಿಕೆಗಾಗಿ ನಾನು ಸತ್ರು ಕೂಡ ಸಹಿ. ಯೇಸು ಬಗ್ಗೆ ಮಾತಾಡಬೇಡ. ದೇವರಿಗೆ ವಿಧೇಯರಾಗುವುದು ಉತ್ತಮವಾಗಿರುವಂತ. ನನ್ನ ಜೈಲ್ನಲ್ಲಿ ಹಾಕ್ರಿ, ನನ್ನ ಹೊಡೀರಿ, ನನ್ನ ತಲೆ ಕಡೀರಿ, ನಾನು ಮಾತ್ರ ಯೇಸು ಬಗ್ಗೆ ಹೇಳ್ತೇನೆ. ನಾನು ನೋಡಿದ್ದು ಹೇಳ್ತೇನೆ, ನಾನು ಅನುಭವಿಸಿದ್ದು ನಾನು ಹೇಳ್ತೇನೆ. ಎಲ್ಲಿಂದ ಬಂತು ಅವ್ರಿಗೆ ಧೈರ್ಯ? ದುಡ್ಡು ಕೊಟ್ರೆ ಬರ್ತದ ಅದು? ದುಡ್ಡು ಕೊಟ್ರೆ ಬರ್ತದ? ಅನುಭವ ರೀ. ಆಂಟಿ ಕನ್ವರ್ಷನ್ ಬಿಲ್ ಬರ್ಲಿ, ಯಾವನೇನ ಮಾಡ್ಲಿ, ಆಮೇಲೆ ಮಾಡಿದವರು ಹೋಗ್ತಾರೆ, ಸುವಾರ್ತೆ ಹೋಗಲ್ಲ. ಯೇಸು ತನ್ನ ಕಾರ್ಯ ಮಾಡ್ತಾನೆ. ಭಾರತ ದೇಶದಲ್ಲಿ ಸುವಾರ್ತೆ ಇನ್ನು ಹಬ್ಬುತ್ತದೆ. ಒಬ್ಬರಿಂದ ಒಬ್ಬರು ಹಬ್ಬುತ್ತದೆ, ಬೆಂಕಿ ತರ ಹಬ್ಬುತ್ತದೆ. ಆಮೆನ್. ಪ್ರಾರ್ಥನೆ ವೀರರು ಹೇಳುತ್ತಾರೆ, ಅನುಭವಿಸಿದವರು, ರುಚಿ ನೋಡಿದವರು ಹೇಳ್ತಾರೆ. It will become a people movement. ಮತ್ತು ಜನರ ಒಂದು ಚಲವಣೆ ಆಗಿರ್ತದೆ ಅದು. History is witness to that. ಮತ್ತು ಇತಿಹಾಸವು ಅದಕ್ಕೆ ರುಜುವಾಗಿದೆ. That is resurrection. ಮತ್ತು ಆ ಒಂದು ಪುನರುತ್ಥಾನದ ಸಾಕ್ಷಿಯಾಗಿದೆ. I don't care if I'll eat biryani today or no. I'm telling you, Jesus is the living bread. ಮತ್ತು ನೀವು ಆ ಒಂದು ಬಿರಿಯಾನಿ ತಿಂತಿರೋ ಇಲ್ಲೋ ಅದು ನನಗೆ ಕಾಳಜಿ ವಹಿಸುವುದಿಲ್ಲ. ಆದರೆ ಯೇಸು ಆತನು ಆ ಜೀವದ ರೊಟ್ಟಿಯಾಗಿದ್ದಾನೆ. UP will turn to Jesus. Karnataka will turn to Jesus. Chhattisgarh will turn to Jesus. I'm telling you, in the name of the Lord Jesus, Rajasthan and Gujarat will turn to Lord Jesus. The church will rise because Jesus is risen. ಮತ್ತು ಯೇಸು ಪುನರುತ್ಥಾನನಾಗಿರುವಂತ ಕಾರಣವಾಗಿ ಎಲ್ಲ ಒಂದು ಜನರು ಅವರು ಯೇಸುವಿನ ಕಡೆಗೆ, ಎಲ್ಲ ರಾಜ್ಯಗಳು ಆ ಯೇಸುವಿನ ಕಡೆಗೆ ತಿರುಗಿಕೊಳ್ಳುತ್ತವೆ. ಆಮೆನ್. And this church will rise in missions. ಮತ್ತು ಈ ಒಂದು ಸಭೆ ಆ ಒಂದು ಮಿಷನ್ ಸೇವೆಗಾಗಿ ಎದ್ದೇಳುತ್ತದೆ, ಮುಂದೆ ಸಾಗುತ್ತದೆ. Amen. But you know what? How we should celebrate resurrection? ಮತ್ತು ಪುನರುತ್ಥಾನವನ್ನು ಯಾವ ರೀತಿಯಲ್ಲಿ ನಾವು ಆಚರಿಸಬೇಕು ಗೊತ್ತಾ? ಈ ನಂಬಿಕೆಯನ್ನು ಸಾರಬೇಕು ನಾವು ಇತರರಿಗೆ. ಈ ನಂಬಿಕೆಯನ್ನು ನಾವು ಸಾರಬೇಕಾಗಿದೆ. ಜನರಿಗೆ ಹೇಳ್ಬೇಕು, ನನ್ನ ಜೀವಿತ ಬದಲಾವಣೆ ಆಗಿದೆ, ಸಜೀವವಾಗಿ ಎದ್ದು ಬಂದಿರುವಂತ ಯೇಸು ನನ್ನ ಜೀವಿತವನ್ನು ಬದಲಾಯಿಸಿ ನನಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಬಿಡುಗಡೆ, ಆರೋಗ್ಯ, ಜೀವ ಕೊಟ್ಟಿದ್ದಾನೆ. ಆತನು ನಿನ್ನ ಜೀವಿತವನ್ನು ಬದಲಾಯಿಸುವವನಾಗಿದ್ದಾನೆ. If you believe in the resurrection, that is how we celebrate the resurrection of the Lord Jesus Christ. ಮತ್ತು ಆ ರೀತಿಯಲ್ಲಿ ಆ ಯೇಸುವಿನ ಬಗ್ಗೆ ಹೇಳುತ್ತಾ ಮತ್ತು ಆತನು ಪುನರುತ್ಥಾನನು ಆತನು ಜೀವವಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಹೇಳುವುದರ ಮೂಲಕವಾಗಿ ನಾವು ಅದನ್ನ ಆಚರಿಸುವವರಾಗಿದ್ದೇವೆ. People are in sin. ಜನರು ಪಾಪದಲ್ಲಿದ್ದಾರೆ. We go with the gospel of Jesus Christ. ಮತ್ತು ನಾವು ಆ ಸುವಾರ್ತೆಯನ್ನು ಅವರಿಗೆ ನಾವು ಹೇಳುವವರಾಗಿದ್ದೇವೆ. We give them hope. ಮತ್ತು ಅವರಿಗೆ ಒಂದು ನಿರೀಕ್ಷೆಯನ್ನು ಕೊಡುವವರಾಗಿದ್ದೇವೆ. ಸುವಾರ್ತೆ ಹೇಳುವುದು. ಎತ್ತಿ ನಿಲ್ಲಿಸಿದೆ. We tell them, Jesus lifted me, he will lift you also. ಮತ್ತು ಕೆಳಗಿರುವವರನ್ನ ಆತನು ಎತ್ತಿದ್ದಾನೆ ಮತ್ತು ನಾವು ಅದನ್ನು ಹೇಳುತ್ತಾ, ಸುವಾರ್ತೆಯನ್ನು ಹೇಳುತ್ತಾ ಅವರನ್ನ ನಾವು ಮೇಲಕ್ಕೆ ಎತ್ತುವವರಾಗಿದ್ದೇವೆ. ನೀವೆಲ್ಲ ಕನ್ವರ್ಟ್ ಮಾಡ್ತೀರಿ, ನೀವೆಲ್ಲ ಕನ್ವರ್ಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಹೋಗ, ಇದು ಜೀವಿಸುವಂತ ದೇವರು, ಹಣ ಕೊಟ್ಟು ಮಾಡೋದಲ್ಲ. ನೀವು ಬಂದ್ರೆ ನನಗೇನು ಬರೋದಿಲ್ಲ. ನನ್ನ ಜೀವಿತವನ್ನು ಬದಲಾಯಿಸಿದ ಸಜೀವವಾದ ದೇವರು. ನಿನ್ನ ಕಣ್ಣು ತೆರೆಯಲ್ಬಾರ್ದು, ನಿನ್ನ ಜೀವಿತ ಬದಲಾವಣೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ನಿಂತ್ಕೊಳ್ಳೋಣ ಬನ್ರಿ ಕರ್ತನ ಸನ್ನಿಧಾನದಲ್ಲಿ. ಇವತ್ತು ನಾವು ಏನ್ ಮಾಡ್ಬೇಕು ಪ್ರಿಯರೇ? ವಾಟ್ ಶುಡ್ ವಿ ಡೂ ಟುಡೇ? ಮತ್ತು ಇಂದು ನಾವೇನ್ ಮಾಡಬೇಕು?
Live for this gospel. ಈ ಸುವಾರ್ತೆಗಾಗಿ ನಾವು ಜೀವಿಸಬೇಕು. Die for this gospel. ಈ ಸುವಾರ್ತೆಗಾಗಿ ನಾವು ಸತ್ರು ಸರಿಯೇ. You know, Paul said, I die daily. ಮತ್ತು ನಾನು ಪ್ರತಿದಿನ ಸಾಯುತ್ತೇನೆ ಅಂತ ಪೌಲ್ ಹೇಳ್ತಾನೆ. What did he mean by that? ಮತ್ತು ಅದರ ಅರ್ಥ ಏನು? He says, I don't know my life, today in jail, tomorrow that stone, tomorrow that beating, whatever may happen to my life, I believe in the resurrection. That's why I'm taking all this risk, because Jesus is alive. ಮತ್ತು ಪೌಲನಾತನು ಅನೇಕ ವರ್ತಿ ನಾನಾ ಭಾಗದಲ್ಲಿ ನಾನಾ ಸ್ಥಳಗಳಲ್ಲಿ ಒಂದು ಬಾರಿ ಜೈಲಿನಲ್ಲಿ, ಒಂದು ಬಾರಿ ಸಮಸ್ಯೆಗಳಲ್ಲಿ, ಅನೇಕ ಪರಿಸ್ಥಿತಿಗಳಲ್ಲಿ ಇದ್ರೂ ಸಹ ಆತನು ಸತ್ರು ಸಹ ಆತನು ಹೇಳ್ತಾ ಇದ್ದೇನೆ, ನಾನು ಪ್ರತಿದಿನ ನಾನು ಸಾಯುತ್ತೇನೆ, ಯಾಕಂದ್ರೆ ಆತನು ಆ ಪುನರುತ್ಥಾನದ ಯೇಸುವಿನಲ್ಲಿ ನಂಬಿಕೆ ಇಟ್ಟವನಾಗಿದ್ದನು. Amen. Amen. I'm telling you, there is no need for one person to be sick any moment. ಮತ್ತು ಒಂದು ಕ್ಷಣವೂ ಸಹ ಕಿಂಚಿತ್ತು ಆ ಅನಾರೋಗ್ಯವನ್ನ ನಿಮ್ಮ ದೇಹದಲ್ಲಿ ಸಹಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. You don't have to tolerate the devil even for a second. ಮತ್ತು ಒಂದು ಸೆಕೆಂಡ್ ಕೂಡ ಸೈತಾನನ್ನ ಸಹಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎದ್ದನಲ್ಲ ಯೇಸು ರಾಜನಿವ. ಆಮೆನ್. ಕರ್ತನ ಅಧಿಕಾರ ನಿರೂಪಿಸಲು, ಆಮೆನ್. ದೇವರ ರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಆಮೆನ್. ಸೈತಾನ ಶಕ್ತಿಯನ್ನು ತುಳಿದಾಕಲು, ಆಮೆನ್. ಯೇಸುವೇ ನನ್ನಲ್ಲೇ ಇರುವೆ, ಇನ್ನು ನಾನಲ್ಲ, ಇಂದು ಯೇಸಾಗಿದ್ದಾನೆ. ಆಮೆನ್. Hallelujah. Hallelujah. This is not only our song, this is our lifestyle. ಮತ್ತು ಇದು ಕೇವಲ ನಮ್ಮ ಹಾಡಾಗಿರುವುದಿಲ್ಲ, ಆದರೆ ಇದು ನಮ್ಮ ಜೀವನ ಶೈಲಿಯಾಗಿರುತ್ತದೆ, ಜೀವನ ಪರ್ಯಂತ. Amen. ಆಮೆನ್. ಯಾರಾದರೂ, ಐ ಆಮ್ ಕ್ಲೋಸಿಂಗ್, ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕೇಳಿಸ್ಕೊಳ್ರಿ, ಯಾರಾದರೂ ಇಷ್ಟುವರೆಗೆ ನಾನು ಈ ಯೇಸುನ ತಿಳ್ಕೊಂಡಿಲ್ಲ, ಈ ಯೇಸುಗೆ ನನ್ನ ಜೀವಿತ ಕೊಟ್ಟಿಲ್ಲ, ಆದರೆ ಇವತ್ತು ನನಗೆ ಈ ಯೇಸು ಬೇಕು, ಇಷ್ಟುವರೆಗೆ ನೀವು ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ಆಗಲೇ ಯೇಸು ಸ್ವಾಮಿಗೆ ಜೀವಿತ ಕೊಟ್ಟಿದ್ರೆ ಅವ್ರಿಗೆಲ್ಲ ನಾನು ಹೇಳ್ತಿರೋದು, ಯಾರಾದರೂ ಒಬ್ಬರಿದ್ರೂ ಕೂಡ, ಇಬ್ಬರಿದ್ರೂ ಕೂಡ, ಮೂವರಿದ್ರೂ ಕೂಡ ಈ ಯೇಸು ನನಗೆ ಬೇಕಂದ್ರೆ ಬೇಗನೆ ಮುಂದಕ್ಕೆ ಬನ್ರಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಬೇಗನೆ ಬನ್ರಿ, ಬೇಗನೆ ಬನ್ರಿ. ಯಾರನ್ನ ಇರುವುದಾದ್ರೆ, ಈ ಯೇಸು ನನಗೆ ಬೇಕು, ನನ್ನ ಜೀವಿತ ಬದಲಾವಣೆ ಆಗಬೇಕು, ಆತನ ಶಕ್ತಿ ನನಗೆ ಬೇಕು, ನನ್ನ ಜೀವಿತದಲ್ಲಿ ರೂಪಾಂತರ ಬರಬೇಕು ಅಂದರೆ ಮುಂದೆ ಬನ್ರಿ ಪ್ರಿಯರ್. ಇಲ್ಲಿಬ್ಬರು ಮುಂದೆ ಬಂದಿದ್ದಾರೆ, ವೆರಿ ಗುಡ್, ಎಷ್ಟು ಬೇಗ ಬಂದಿದೆ. ಯಾರಾದರೂ ಇರುವುದಾದ್ರೆ ನಾಚಿಕೆ ಪಡಬೇಡ್ರಿ. ಜನ ಏನು ಅಂದ್ಕೊಳ್ತಾರೆ, ಸಮಾಜ ಏನು ಅಂದ್ಕೊಳ್ತಾರೆ, ನಾನು ಮುಂದೆ ಬಂದರೆ ಏನಾಗ್ತದೆ, ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಇದು ನೀನು ಯಾವ ಮನುಷ್ಯನ ಮುಂದೆ ಬರ್ತಾ ಇಲ್ಲ, ಯಾವುದೋ ಒಂದು ಸಭೆಗೆ ನೀನು ಬರ್ತಾ ಇಲ್ಲ, ನೀನು ಕ್ರಿಸ್ತನು ಪುನರುತ್ಥಾನನು ಜೀವವು ಆಗಿರುವಂತ ಯೇಸುವಿನ ಬಳಿಗೆ ಬಂದಿದ್ದೀರಿ. ಮುಂದೆ ಬಂದಿರೋರು ಮುಂದಕ್ಕೆ ಬನ್ರಿ ಪ್ರಿಯರೇ, ಹತ್ರ ಬನ್ರಿ, ಹತ್ರ ಬನ್ರಿ, ಬೇಗನೆ ಮುಂದಕ್ಕೆ ಬನ್ನಿರಿ. ಸುಶೀಲಮ್ಮ ಈ ಕಡೆ ತೆಗಿ, ಬನ್ರಿ 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 ಬನ್ರಿ, ಕಣ್ಣು ಮುಚ್ಕೊಳ್ರಿ, ಕೈಯನ್ನು ಮೇಲಕ್ಕೆ ಎತ್ರಿ. ಮುಂದೆ ಇನ್ನೂ ಯಾರಾದರೂ ಇದ್ರು, ಯಾರಾದರೂ ಇದ್ರೆ, ಎನಿಬಡಿ ಎಲ್ಸ್, ಐ ವಾಂಟ್ ಯು ಟು ಗಿವ್ ಅನ್ ಅಪರ್ಚುನಿಟಿ, ಐ ಡೋಂಟ್ ವಾಂಟ್ ಯು ಟು ಲೂಸ್ ದಿಸ್ ಅಪರ್ಚುನಿಟಿ. ಈ ಒಂದು ಅವಕಾಶವನ್ನು ಕಳ್ಕೊಳ್ಬೇಡ್ರಿ. ಇನ್ನೂ ಯಾರಾದರೂ ಆ ಯೇಸುವನ್ನು ಸ್ವೀಕರಿಸಬೇಕು ಅನ್ನುವಂಥವ್ರು ಬೇಗ ಮುಂದೆ ಬರಬೇಕಾಗಿ ಮನೆ ಮುಚ್ಕೊಳ್ರಿ. ಮುಂದೆ ಬಂದವರು ಕಣ್ಣು ಮುಚ್ಕೊಳ್ರಿ. ನೀವು ಆಗ್ಲೇ ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ರೆ ಬರೋದು ಬೇಡ, ಪ್ಲೀಸ್. ನಾನು ಹೇಳೋದು ಅರ್ಥ ಮಾಡಿಕೊಳ್ರಿ. ನೀವು ಆಗ್ಲೇ ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡ್ರೆ ಅಂತವ್ರು ಬರೋದು ಬೇಡ. ಯಾರು ಇವತ್ತು ಅಂತವ್ರು ಮಾತ್ರ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ ಮುಂದಕ್ಕೆ ಬನ್ರಿ. ಮುಂದೆ ಬಂದವರು ಈ ಪ್ರಾರ್ಥನೆ ನನ್ನ ಸಂಗಡ ಮಾಡಿರಿ. ಮುಂದೆ ಬಂದವರು ನನ್ನ ಸಂಗಡ ಈ ಪ್ರಾರ್ಥನೆ ಮಾಡ್ರಿ. ಬಾಯಿ ತೆಗೆದು ಯೇಸುವಿಗೆ ಹೇಳ್ರಿ, ಯೇಸುವೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೇಸುವೇ ನೀ ನನ್ನನ್ನು ಪ್ರೀತಿಸಿ ಭೂಲೋಕಕ್ಕೆ ಬಂದು ನನಗಾಗಿ ಶಿಲುಬೆ ಮೇಲೆ ಸತ್ತು ನಿನ್ನ ರಕ್ತವನ್ನು ಸುರಿಸಿ ನನ್ನ ಶಿಕ್ಷೆ ಅನುಭವಿಸಿ ನೀನು ಹೂಣಲ್ಪಟ್ಟಿದ್ದಿ. ನಿನಗೆ ಸ್ತೋತ್ರ. ಯೇಸುವೇ ಮರಣವನ್ನು ಜಯಿಸಿ ನನಗಾಗಿ ಎದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ಪುನರುತ್ಥಾನ, ನೀನೇ ಜೀವ ಆಗಿದ್ದಿ. ನಾನು ನಿನ್ನ ನಂಬುತ್ತೇನೆ. ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸು, ಹೊಸ ಜೀವಿತವನ್ನು ಕೊಡು, ನಿನ್ನ ಶಕ್ತಿಯನ್ನು ನಾನು ಅನುಭವಿಸುವಂತೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಂಗೆ ಕಣ್ಮುಚ್ಕೊಳ್ರಿ ಪ್ರಿಯರೇ. ಮುಂದೆ ಬಂದವರಿಗಾಗಿ ಪ್ರಾರ್ಥನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದ್ದಾರೋ ದೇವರ ಮಕ್ಕಳಾಗುವಂತ ಅಧಿಕಾರ ನೀನು ಅವರಿಗೆ ಕೊಟ್ಟಿದ್ದಿ ಕರ್ತನೆ. ಆ ನಿನ್ನ ಶಕ್ತಿ, ಪುನರುತ್ಥಾನದ ಶಕ್ತಿ ಅವರಲ್ಲಿ ಹರಿಯಲಿ. ಪಾಪವು ತೊಳೆಯಲ್ಪಡಲಿ, ಶಾಪವು ಮುರಿಯಲ್ಪಡಲಿ, ಸೈತಾನನ ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ರೋಗಗಳು ಹೋಗಲಿ ಯೇಸುವಿನ ನಾಮದಲ್ಲಿ. ಯಾರು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿ, ಆ ಎಲ್ಲವೂ ಹೊಸದಾಗ್ತದೆ. ತಂದೆಯಾದ ದೇವರೇ, ಇವ್ರ ಜೀವಿತದಲ್ಲಿ ಕ್ರಿಸ್ತನಿಂದ ಬರುವಂತ ಹೊಸತನ ಎಲ್ಲಾ ವಿಭಾಗಗಳಲ್ಲಿ ಇವರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ಸ್ತೋತ್ರ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ. ಈ ಸಮಯದಲ್ಲಿ ಪ್ರಿಯರೇ, ಬೇರೆ ಎಲ್ಲರಿಗೆ ಯಾರಿಗಾದ್ರೂ ಅಸ್ವಸ್ಥತೆ ಇರುವುದಾದ್ರೆ, ಬೇನೆ ಇರುವುದಾದ್ರೆ, ಬಂಧನಗಳಿರುವುದಾದ್ರೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಕೈ ಮೇಲೆ ಕೆತ್ರಿ, ಎಲ್ಲಿದ್ದೀರೋ ಅಲ್ಲಿ ಕೈ ಮೇಲೆ ಕೆತ್ರಿ ಪ್ರಿಯರೇ, ಪ್ರಾರ್ಥನೆ
ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್ ಫಾದರ್. ತಂದೆಯಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ. ನಿನ್ನ ಸನ್ನಿಧಾನದಲ್ಲಿ ಕರ್ತನೆ, ಓ ನಿನ್ನ ಸನ್ನಿಧಾನ, ನಿನ್ನ ಶಕ್ತಿ, ನಿನ್ನ ಬಲ ಇವರ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಪ್ರತಿಯೊಂದು ಸೈತಾನನ ಬಂಧನಗಳು ಮುರಿಯಲ್ಪಡಲಿ ಕರ್ತನೆ. ಮರಣವನ್ನು ಗೆದ್ದು ಸಮಾಧಿಯನ್ನು ಒಡೆದು ಎದ್ದಂತ ಯೇಸುವೆ ಸ್ವಾಮಿ, ಎಲ್ಲಾ ಸೈತಾನ ಶಕ್ತಿಗಳು, ಬಂಧನಗಳು, ಮಾಟಮಂತ್ರದ ಶಕ್ತಿಗಳು ಓ ಕರ್ತನೆ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲಾ ರೋಗಗಳು ಬಿಟ್ಟು ಹೋಗಲಿ ಈಗಲೇ ಯೇಸುವಿನ ನಾಮದಲ್ಲಿ. ಲೆಟ್ ಎವ್ರಿ ಬಾಡಿ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ನಾವು ನಂಬುತ್ತೇವೆ, ನಾವು ದೇವರ ಮಹಿಮೆಯನ್ನು ಕಾಣುತ್ತೇವೆ. ಲಾರ್ಡ್, ಎವ್ರಿ ಕೈಂಡ್ ಆಫ್ ಡಿಸೀಸ್, ನರ್ವಸ್ ಪ್ರಾಬ್ಲಮ್, ಜಾಯಿಂಟ್ಸ್ ಪ್ರಾಬ್ಲಮ್, ಲಾರ್ಡ್ ತಂದೆಯಾದ ದೇವರೇ ಸ್ವಸ್ಥವಾಗಲಿ ಯೇಸುವಿನ ನಾಮದಲ್ಲಿ. ಎವ್ರಿ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಐ ಕಮಾಂಡ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ಬ್ಲಡ್ ಪ್ರೆಷರ್ come down to normal in Jesus name. I speak healing. Hormonal imbalances I command you come into normal levels in the name of the Lord Jesus Christ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ I speak to the pancreas, be healed in Jesus name. Liver function normally in the name of the Lord Jesus Christ. I command every gastritis, I command you to leave in the name of the Lord Jesus. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ you spirit of infirmity, ಎಲ್ಲ ಅಸ್ವಸ್ಥತೆಯ ಬಲಹೀನತೆಯ ಆತ್ಮವೇ ದೇಹಗಳನ್ನು ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ. ಪುನರುತ್ಥಾನನಾಗಿರುವ ಯೇಸು ನಮ್ಮೊಳಗಡೆ ಇರುವ ಕಾರಣದಿಂದ ಆ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬಲ್ಲಿ ಹರಿಯಲಿ ಯೇಸುವಿನ ನಾಮದಲ್ಲಿ. Every bondages of the enemy, every lies of the enemy be broken. I pray, I declare in the name of the Lord Jesus Christ. I pray, God Father, that the power of resurrection will flow in the name of the Lord Jesus Christ. Release your glory, release your presence, release your presence, oh God. ನಿನ್ನ ಸನ್ನಿಧಾನ ಬಿಡುಗಡೆ ಆಗಲಿ. ಸ್ತೋತ್ರ ದೇವ ಸ್ವಾಮಿ. ಇವತ್ತು ಮಾತ್ರವಲ್ಲ ತಂದೆ ದೇವರೇ, ಪ್ರತಿದಿನ, ಪ್ರತಿ ವಾರ, ಪ್ರತಿ ಕ್ಷಣ ನಾವೆಲ್ಲಿದ್ರು ಕೂಡ ನಿನ್ನ ಪುನರುತ್ಥಾನದ ಶಕ್ತಿಯನ್ನು ನಾವು ಅನುಭವಿಸುವವರಾಗುವಂತೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ನಾವು ನಂಬುತ್ತೇವೆ, ಅದಕ್ಕಾಗಿ ದೇವರ ಮಹಿಮೆಯನ್ನು ನಾವು ನೋಡುತ್ತೇವೆ. ಎಲ್ಲರೂ ಸರಿ ಹೇಳ್ರಿ, ನಾನು ನಂಬುತ್ತೇನೆ, ದೇವರ ಮಹಿಮೆಯನ್ನು ನೋಡುತ್ತೇನೆ. ನಾನು ನಂಬುತ್ತೇನೆ, ದೇವರ ಮಹಿಮೆಯನ್ನು ನೋಡುತ್ತೇನೆ. I believe. Therefore I will see the glory of God. In Jesus' name I pray. Amen. 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 Check your bodies. ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿ ನೋಡ್ರಿ. That's what belief means. ನಂಬಿಕೆ ಅಂದ್ರೆ ಅದೇ ಅರ್ಥ. He just prayed, okay, then I will go home. Okay. No, that's not belief. ಪ್ರಾರ್ಥನೆ ಆಯ್ತು ನಾನು ಮನೆಗೆ ಹಿಂತಿರುಗಿ ಹೋಗ್ತೇನೆ, ಅಲ್ಲ, ಅದಲ್ಲ ನಂಬಿಕೆ. You know what faith is? ನಂಬಿಕೆ ಅಂದ್ರೆ ಏನು ಗೊತ್ತಾ? It puts your belief in action. ಮತ್ತು ನಿಮ್ಮ ನಂಬಿಕೆಯನ್ನ ಕಾರ್ಯರೂಪದಲ್ಲಿ ಇಡುವಂತದ್ದು. You cannot lift your hands, check your hands up. ನಿಮ್ಮ ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ಪ್ರಾರ್ಥನೆ ಆದ ನಂತರ ಕೈ ಎತ್ತಿ ನೋಡ್ರಿ, ಪರೀಕ್ಷೆ ಮಾಡಿ ನೋಡಿ. Sit down, come on, sit down and get up. ನಿಮಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಪ್ರಾರ್ಥನೆ ಮುಂಚೆ, ಪ್ರಾರ್ಥನೆ ಆದ ನಂತರ ಕೂತು ಎದ್ದು ನೋಡ್ರಿ, ಪರೀಕ್ಷೆ ಮಾಡಿ. Bend and check. ಮತ್ತು ನಿಮಗೆ ಬಗ್ಗಲಿಕ್ಕೆ ಆಗ್ತಾ ಇರಲಿಲ್ಲ, ಪ್ರಾರ್ಥನೆ ಆದ ನಂತರ ಬಗ್ಗಿ ಪರೀಕ್ಷೆ ಮಾಡಿ ನೋಡ್ರಿ. ದೇವರು ಏನು ನಿಮಗೆ ಪ್ರಾರ್ಥನೆ ಮುಂಚೆ ಮಾಡ್ಲಿಕ್ಕೆ ಆಗ್ತಿರಲ್ವೋ, ಪ್ರಾರ್ಥನೆ ಆದ ನಂತರ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ, ಪರೀಕ್ಷೆ ಮಾಡಿ ನೋಡ್ರಿ. Amen. And when you find you are healed, ಮತ್ತು ನೀವು ಸ್ವಸ್ಥರಾಗಿದ್ದೀರಿ ಅಂತ ನಿಮಗೆ ಅದು ರುಜುವಾದ ನಂತರ come and talk to us and tell what Jesus did in your life. ಮತ್ತು ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಏನು ಅದ್ಭುತ ಕಾರ್ಯ ಮಾಡಿದೆ ನಿಮಗೆ ಸಾಕ್ಷಿಯನ್ನ ಹೇಳಬೇಕಾಗಿ ನಾನು ನಿಮ್ಮಲ್ಲಿ ಮನೆ ಮಾಡುತ್ತೇನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. ಆಮೆನ್. ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರತಾಪವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲು, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ.
ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಇಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು ಬಂದರು ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನೆವಗಳೋಡುತ್ತೆ, ನೋವು ನೀಡುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೆಸು ಮುರಿದು ಹಾಕುವ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೆಸು ಮುರಿದು ಹಾಕುವ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಬಳ್ಳಾರಿಯ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಪುನರುತ್ಥಾನ ಶಕ್ತಿಯು ಬದಲಾಗಲಿಲ್ಲ ಕರ್ತನೆ. ಅದು ಗತದಲ್ಲಿ ಸ್ವಾಮಿ ಕಾರ್ಯವಾಡಿತು ಕರ್ತನೆ ಸ್ವಾಮಿ. ಅಪ್ಪ ಸ್ವಾಮಿ, ಅದು ಇಂದು ಸಹ ಕಾರ್ಯ ಮಾಡುವಂಥದ್ದಾಗಿದೆ ಕರ್ತನೆ. ನೀನು ನೆನ್ನೆ ಇಂದು ಎಂದೆಂದು ಒಂದೇ ರೀತಿಯಲ್ಲಿರುವಂಥ ದೇವರು ಸ್ವಾಮಿ. ನೀನು ಅದ್ಭುತಗಳನ್ನು ಮಾಡಿದೆ, ಜನರನ್ನು ಬಿಡಿಸಿದೆ. ನೀನು ಅದ್ಭುತಗಳನ್ನು ಮಾಡುವವನು, ನೀನು ಅದ್ಭುತಗಳನ್ನು ಮಾಡುತ್ತಲೇ ಇರುವಂಥ ದೇವರು ಕರ್ತನೆ ಸ್ವಾಮಿ. ನೀನು ಜೀವಿತಗಳನ್ನು ಬದಲಾವಣೆ ಮಾಡುವಂಥ ದೇವರು. ಹೌದು ಸ್ವಾಮಿ, ನೀನೇ ಪುನರುತ್ಥಾನ, ನೀನೇ ಜೀವವು ಆಗಿರುವಂಥ ದೇವರಾಗಿದೆ ಕರ್ತನೆ ಸ್ವಾಮಿ. ಆ ಪುನರುತ್ಥಾನ, ಆ ಒಂದು ಶಕ್ತಿಯು ಸ್ವಾಮಿ ನಮ್ಮೊಬ್ಬೊಬ್ಬರಲ್ಲಿ ಪರಾಕ್ರಮ ಕಾರ್ಯ ಸಾಧಿಸುವಂಥ ಆ ಶಕ್ತಿಯು ನಮ್ಮಲ್ಲಿ ಕಾರ್ಯ ರೂಪದಲ್ಲಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಉಪಯೋಗ ಮಾಡಿ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಪರಿವರ್ತನೆಗಳನ್ನು ಕರ್ತನೆ, ಅದ್ಭುತಗಳನ್ನು, ನಿನ್ನ ರಾಜ್ಯವನ್ನು ನೀನು ಸ್ಥಾಪಿಸಬೇಕಾಗಿ ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಹೌದು ಸ್ವಾಮಿ, ನಿನ್ನ ಚಿತ್ತ, ನಿನ್ನ ಉದ್ದೇಶ ಅದೇ ಆಗಿದೆ ಪ್ರತಿಯೊಬ್ಬರಿಂದ ಸ್ವಾಮಿ ಕರ್ತನೆ. ನೀನು ಸ್ವಾಮಿ ಪರಿವರ್ತನೆಯನ್ನ, ನಿನ್ನ ರಾಜ್ಯವನ್ನ, ನಿನ್ನ ಚಿತ್ತವನ್ನ ನೆರವೇರಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಕೊಟ್ಟಂತ ಒಂದು ಕರ್ತನೆ ಅಪ್ಪ ಸ್ವಾಮಿ, ಕೃಪೆಗಾಗಿ ಸ್ತೋತ್ರ. ನೀನು ಕೊಟ್ಟದ್ರಲ್ಲಿ ಹಿಂತಿರುಗಿ ನಾವು ನಿನಗೆ ಕೊಡ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನು ಸಾಮರ್ಥ್ಯಗೊಳಿಸುತ್ತದೆ. ನಿನ್ನ ಕೃಪೆ ನಮ್ಮನ್ನು ಸಾಮರ್ಥ್ಯಗೊಳಿಸಿದೆ. ನಿನ್ನ ಕೃಪೆ ನಮ್ಮನ್ನು ಸಾಮರ್ಥ್ಯಗೊಳಿಸುತ್ತದೆ. ಸ್ತೋತ್ರ ದೇವ, ವಂದನೆ ಸಹ. ಹೌದು ಸ್ವಾಮಿ, ಏನು ನಾವು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲವೋ ಕರ್ತನೆ ಸ್ವಾಮಿ, ನಮ್ಮ ಸಾಮರ್ಥ್ಯದಿಂದ ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ವೋ, ನಿನ್ನ ಪುನರುತ್ಥಾನ ಶಕ್ತಿ ನಮ್ಮಲ್ಲಿ ಪರಾಕ್ರಮ ಕಾರ್ಯ ಸಾಧಿಸುವಂತ ನಿನ್ನ ಜೀವ, ನಿನ್ನ ಪುನರುತ್ಥಾನ ನಮ್ಮ ಮೂಲಕವಾಗಿ ಅದು ನಾವು ಮಾಡಲಿಕ್ಕೆ ಸಮರ್ಥರು, ಸಾಮರ್ಥ್ಯವುಳ್ಳವರು. ಆ ಆತ್ಮನು ನಮ್ಮಲ್ಲಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಪುನರುತ್ಥಾನ ಅಂತ ಯೇಸು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಆತನು ಕಾರ್ಯ ಮಾಡುತ್ತಾನೆ.
ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ನಾವು ತಗ್ಗಿಸ್ಕೊಳ್ತೇವೆ. ನಿನ್ನ ಮಹಿಮೆ, ನಿನ್ನ ಪ್ರಭಾವ ಹೆಚ್ಚಲಿ. ನೀನು ಮಹಿಮೆ ಒಂದು ಸ್ವಾಮಿ. ನಿನಗೆ ಮಹಿಮೆ, ಘನತೆ ಎಲ್ಲವನ್ನು ನಿನಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಕೊಟ್ಟಂಥ ಹಸ್ತಗಳನ್ನ ಆಶೀರ್ವದಿಸಿ, ನೀನು ತುಂಬಿಸಿ, ನೀನು ಕರ್ತನ ಆಶೀರ್ವದಿಸಿದಾಗಿ ವಾಗ್ದಾನ ಮಾಡಿದ್ದಿ. ಯಾರು ಕೊಡ್ಲಿಕ್ಕೆ ಆಗ್ಲಿಲ್ಲವೋ ಸ್ವಾಮಿ, ನೀನು ಕೊಟ್ಟಿದ್ದನ್ನು ಗುರುತಿಸಿ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡಲಾರೆವು ಎಂಬುದಾಗಿ ಸ್ವಾಮಿ ಗುರುತಿಸಿ ನಾವು ಕೊಡುವವರಾಗುವಂತೆ ಸಹಾಯ ಮಾಡು. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತಾ ನಮ್ಮನ್ನು ತಗ್ಗಿಸ್ಕೊಳ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯವರೇ. ಆಮೇನ್, ಆಮೇನ್.